ಕೇಳಿಸ್ತಾ ಇದೆಯಾ? ಗುಡ್ ಮಾರ್ನಿಂಗ್. ಎಸ್ ಸರ್. ಮಾರ್ನಿಂಗ್ ಸರ್. ಎಸ್ ಸರ್, ಕೇಳಿಸ್ತಿದೆ. ಅಲ್ಲಿ ಇವ್ಯಾಲ್ಯೂಷನ್ ಆಫ್ ಲಿಮಿಟ್ಸ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. ವಿತ್ ಪ್ರಾಬ್ಲಮ್ಸ್ ಮಾಡಿ ಲಿಮಿಟ್ ಸುಪೀರಿಯರ್ ಲಿಮಿಟ್ ಇನ್ಫೀರಿಯರ್ ಮಾಡೋಣ. ಸೊ ಇದೆಲ್ಲ ಸ್ವಲ್ಪ ರಿಕಲ್ ಮಾಡ್ಬಿಟ್ಟೆ ಹಂಗೆ ಸಿಂಪಲ್ ಆಗಿ. ಪೀಸ್ ಪ್ರಿನ್ಸಿಪಲ್ ಗೊತ್ತಲ್ವಾ? ಏನಂತ ಅಂದ್ರೆ, ಸೊ ಎರಡು ಸೀಕ್ವೆನ್ಸಸ್ ಇರುತ್ತೆ. ದೇ ಟೆಂಡ್ ಟು ದ ಸೇಮ್ ಲಿಮಿಟ್ ಅಂಡ್ ದೇರ್ ಇಸ್ ಅನದರ್ ಸೀಕ್ವೆನ್ಸ್ in which all the terms lies in between the two sequences. Okay, so an less than or equal to cn less than or equal to bn ಇದ್ದಾಗ then cn also tend to the same limit ಅಂತ ಹೇಳುತ್ತೆ. ಓಕೆನಾ? ವೆರಿ ಇಂಪಾರ್ಟೆಂಟ್. ಇದನ್ನು ಯೂಸ್ ಮಾಡ್ಕೊಂಡು ತುಂಬಾ ಪ್ರಾಬ್ಲಮ್ಸ್ ಮಾಡ್ತೀವಿ. ಬೆಟರ್ ನಾವು ಇದು ಏನ್ ಹೇಳುತ್ತೆ ಅಂತಂದ್ರೆ ಸೆಕೆಂಡ್ ಥಿಯರಮ್. ಸೆಕೆಂಡ್ ಇದು ವೆರಿ ಇಂಪಾರ್ಟೆಂಟ್. ಇದು ಕೇಸೆಟ್ ಅಲ್ಲಿ ಇದ್ರ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾನೆ. ಸೊ an ಪ್ಲಸ್ ಒನ್ ಬೈ ಏನ್ ಮಾಡಬೇಕು? ನಿಮ್ಗೇನೋ ಲಿಮಿಟ್ ಬರುತ್ತೆ, ಅದು the modulus of that value is less than 1, we say limit tends to 0. Okay, n greater than 0 for all n positive terms ಇದ್ರೆ n plus 1 by n ಮಾಡಿದಾಗ ಅದು greater than 1 ಬಂದ್ರೆ, modulus of the value less than 1 ಬಂದ್ರೆ ಇದು 0 ಆಗುತ್ತದೆ. greater than 1 ಬಂದ್ರೆ ಇನ್ಫಿನಿಟಿ. n ಪಿಲ್ 2 ಆಯ್ತು. ಕೌಶಿ ಫಸ್ಟ್ ಥಿಯರಮ್ ಏನ್ ಹೇಳುತ್ತೆ ಅಂತ ಅಂದ್ರೆ, ಅವನೇನಾದ್ರು ಕ್ವಶನ್ ಇದನ್ನ ಕೊಟ್ರೆ, ಇಫ್ ದಿಸ್ ಇಸ್ ದ ಕ್ವಶನ್, ಡಿನಾಮಿನೇಟರ್ಲಿ n ಮಸ್ಟ್ ಇರಬೇಕು, ಡಿನಾಮಿನೇಟರ್ಲಿ n ಇರಲೇಬೇಕು. ಅವಾಗ ನ್ಯೂಮರೇಟರ್ಲಿ ಸಮ್ ಆಫ್ ದಿ ಟರ್ಮ್ಸ್ ಸಮ್ಮೇಷನ್ ಅಲ್ಲಿ ಇರಬೇಕು. ಸಮ್ಮೇಷನ್ ಅಲ್ಲಿ ಇದ್ದಾಗ ನಿಮ್ಗೆ ಈ ಲಾಸ್ಟ್ ಎಂತ ಟರ್ಮ್ ಏನಿದೆ ಅದಕ್ಕೆ ಲಿಮಿಟ್ ಕಂಡುಹಿಡಿದ್ರೆ ಸಾಕು. ಅದೇನ್ ಆನ್ಸರ್ ಬರುತ್ತೋ ಅದೇ ನಿಮ್ಮ ಲಿಮಿಟಿಂಗ್ ವ್ಯಾಲ್ಯೂಸ್, ಲಿಮಿಟ್ ಆಫ್ ಸೀಕ್ವೆನ್ಸ್ ಆಗುತ್ತೆ ಅಂತ. ಅದು ಜಮೆಟ್ರಿಕ್ ಫಾರ್ಮ್ಯಾಟ್ ಅಲ್ಲಿ ಹೆಂಗಿರುತ್ತೆ ಅಂತ ಅಂದ್ರೆ, ಸೇಮ್ ಪ್ರಾಡಕ್ಟ್ ಅಲ್ಲಿ ಇರುತ್ತೆ, ಪವರ್ 1/n ಇರುತ್ತೆ. ಅವಾಗ ಇಲ್ಲಿ ಎಂತ ಟರ್ಮ್ ಏನಿರುತ್ತೆ ಇದಕ್ಕೆ ಲಿಮಿಟ್ ಕಂಡುಹಿಡಿದ್ರೆ ಸಾಕು, ನಿಮ್ಗೆ ಆನ್ಸರ್ ಸಿಗುತ್ತೆ. ಅದೇ ಆನ್ಸರ್. ಕೌಶಿಕ್ ಸೆಕೆಂಡ್ ಥಿಯರಮ್ ವೆರಿ ಇಂಪಾರ್ಟೆಂಟ್ ದಿಸ್ ಒನ್. ಅಂದ್ರೆ ನಿಮ್ಗೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಪವರ್ 1/n ಮತ್ತೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಪ್ಲಸ್ 1/an, ಸೊ ಎರಡು ಸೇಮ್ ಬರುತ್ತೆ ಅಂತ. ಪ್ರೊವೈಡ್ ದ RHS ಲಿಮಿಟ್ ಎಕ್ಸಿಸ್ಟ್ ಅಂತ. ಅಂದ್ರೆ ನಿಮ್ಗೆ ಈ ಫಾರ್ಮ್ಯಾಟ್ ಅಲ್ಲಿ ಕೊಟ್ಟಿರ್ತಾರೆ ಕ್ವಶನ್, ಹಿಂಗ್ ಕೊಟ್ಟಿರ್ತಾರೆ. ಏನೋ ಸಮಥಿಂಗ್ an ಕೊಟ್ಬಿಟ್ಟು 1/n ಕೊಟ್ಟಿರ್ತಾನೆ. ಅವಾಗ ಇಲ್ಲೇನೋ ಕಾಂಪ್ಲಿಕೇಶನ್ ಇರುತ್ತೆ ಇಲ್ಲಿ ತುಂಬಾ. ಇದನ್ನ ಏನ್ ಮಾಡಿ ಅಂತ ಅಂದ್ರೆ, an ಪ್ಲಸ್ 1/an ಮಾಡಿದಾಗ ಅದು ಸಿಂಪ್ಲಿಫೈ ಆಗುತ್ತೆ. ಅಂದ್ರೆ ಇದೇನ್ ಟೆಂಡ್ ಆಗುತ್ತೋ ಲಿಮಿಟ್, ಅದೇ ಲಿಮಿಟ್ಗೆ ಇದು ಟೆಂಡ್ ಆಗುತ್ತೆ ಅಂತ. ಸೊ ಹಂಗಾಗಿ ಈ ಒಳಗಡೆ ಏನಿರುತ್ತೆ ಏನು ಅದನ್ನ ಕನ್ಸಿಡರ್ ಮಾಡ್ಕೊಂಡು ಮಾಡ್ತೀವಿ. ಸೀಸರಸ್ ಥಿಯರಮ್ ಇದು ಮಾಮೂಲಿ, ಒಂದು ಇನ್ಕ್ರೀಸ್ ಆಗ್ತಾ ಇರುತ್ತೆ, ಒಂದು ಡಿಕ್ರೀಸ್ ಆಗ್ತಾ ಇರುತ್ತೆ, ಪ್ರಾಡಕ್ಟ್ ಇರುತ್ತೆ. ಸೊ ಇಲ್ಲಿ n ಇರುತ್ತೆ. ಆ ತರ ಇದ್ದಾಗ ಎ ಬಿಗೆ ಟೆಂಡ್ ಆಗುತ್ತೆ. ಇದು ಮಾತಾಡಿದ್ದು. ಸ್ಟೋಕ್ಸ್ ಥಿಯರಮ್ ತುಂಬಾ ಇಂಪಾರ್ಟೆಂಟ್ ಇದು. ಇದ್ರ ಮೇಲೆ ತುಂಬಾ ಕ್ವಶನ್ಸ್ ಕೇಳೋ CSIR ನೆಟ್ಟೆಲ್ಲ ಕೇಳ್ತಿರ್ತಾರೆ ಈ ತರ ಕ್ವಶನ್ಗಳನ್ನ. ಓಕೆ, ಸೊ ಎಕ್ಸ್ ಎನ್ ವೈ ಎನ್ ಎರಡು ಸೀಕ್ವೆನ್ಸ್ ಇರುತ್ತೆ. ಸಿಂಪ್ಲಿ ಇದನ್ನ ಇನ್ ಸಿಂಪಲ್ ಫಾರ್ಮ್ಯಾಟ್ ಅಲ್ಲಿ ಹೆಂಗ್ ಬರೀಬೇಕು ಅಂತಂದ್ರೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಸೊ ಎಕ್ಸ್ ಎನ್ ಬೈ ವೈ ಎನ್ ಇಸ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ xn ಪ್ಲಸ್ 1 xn ಮೈನಸ್ xn ಮೈನಸ್ 1 ಡಿವೈಡ್ ಬೈ yn ಮೈನಸ್ 1 ಆಗಿರುತ್ತೆ. ಓಕೆನಾ? ಸೊ ಇದನ್ನ ಈ ತರ ಏನಾದ್ರು ಫಾರ್ಮೆಟ್ ಅಲ್ಲಿ ಇದ್ರೆ ಅದನ್ನ ಈ ತರ ಬರ್ಕೋಬಹುದು ಅಂತ ಹೇಳ್ತಾರೆ. ಈ ತರ ಬರ್ಕೊಂಡಾಗ ಏನಾಗುತ್ತೆ, ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಅಂದ್ರೆ, ಈ ತರ ಬರ್ಕೊಂಡಾಗ ಸಿಂಪ್ಲಿಫೈ ಆಗುತ್ತೆ. ಸಿಂಪಲ್ ಆಗಿ ನಮ್ಗೇನೋ ರೆಡ್ಯೂಸ್ ಆಗಿ ಆನ್ಸರ್ ಬರೋ ತರ ಇರುತ್ತೆ. ಓಕೆನಾ? ಸೊ ಅದು ಒಂದು.
ಈಗ ಸಪೋಸ್ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನೆನ್ನೆ ಒಂದು ಎಕ್ಸಾಂಪಲ್ ಗ್ರೂಪ್ ಅಲ್ಲಿ ಹಾಕಿದ್ರು, ಅದನ್ನ ತೋರಿಸ್ಬಿಡ್ತೀನಿ ನಾನು ಹೆಂಗೆ ಅಂತ. ಒಂದು ರೂಟ್ದೇನೋ ಒಂದು ಹಾಕಿದ್ರಲ್ವಾ ನೋಡಿ, ಅದನ್ನು ಸ್ಟೋಲ್ಸ್ ಥಿಯರಮ್ ಅಪ್ಲೈ ಮಾಡ್ಕೊಂಡು ಈಸಿಯಾಗಿ ಮಾಡ್ಬಿಡ್ಬೋದು. ಈಗ ನೋಡಿ ಲಿಮಿಟ್ ಆಫ್ ರೂಟ್ ಆಫ್ ಏನೋ ಸಮಥಿಂಗ್ ಇತ್ತಲ್ಲ, ರೂಟ್ ಆಫ್ n plus 1 ರೂಟ್ factorial. ಆಫ್ n plus 1 n plus 1 factorial minus root n factorial. ರೂಟ್ ಆಫ್ ಇಲ್ಲಿ n plus 1 ಇಲ್ಲಿ n plus 1 ಫ್ಯಾಕ್ಟೋರಿಯಲ್ ಇತ್ತಲ್ವಾ, Yes, sir. ಮೈನಸ್ ರೂಟ್ ಆಫ್ n ಇಲ್ಲಿ n ಫ್ಯಾಕ್ಟೋರಿಯಲ್ ಇತ್ತಲ್ವಾ, ಇದನ್ನ Yes. ಕೇಳಿದ್ರು. ದಿಸ್ ಇಸ್ ಯುವರ್ ಏನ್ ಅಲ್ವಾ. ಇದಕ್ಕೆ ಸ್ಟೋಲ್ಸ್ ಥಿಯರಮ್ ಹಾಕ್ಬೋದು, ಇನ್ನೊಂದು ಮೆಥಡ್ ಅಲ್ಲೂ ಮಾಡ್ಬೋದು. ಸ್ಟೋಲ್ಸ್ ಥಿಯರಮ್ ಹೆಂಗ್ ಹಾಕೋದು ಅಂತ ನಾನು ಹೇಳ್ಬಿಡ್ತೀನಿ ಈಗ, ಓಕೆನಾ. ಸೊ ದಿಸ್ ಇಸ್ ಯುವರ್ ಏನ್. ಸೊ ಇದನ್ನ ಏನ್ ಮಾಡ್ತೀನಿ ನಾನೀಗ ಅಂತ ಅಂದ್ರೆ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೋತೀನಿ. ಏನ್ ಇಸ್ ಈಕ್ವಲ್ ಟು n plus 1 ಫ್ಯಾಕ್ಟೋರಿಯಲ್ ಪವರ್ 1 ಡಿವೈಡ್ ಬೈ n plus 1 ಅಂತ ಬರೀಬೋದಾ, n plus 1 ರೂಟ್ ಮೈನಸ್ n Yes. ಫ್ಯಾಕ್ಟೋರಿಯಲ್ ಪವರ್ 1 ಬೈ n ಅಂತ ಬರೀಬೋದಾ. ಈಗ ನಮ್ಗೆ ಈ ಸ್ಟೋಲ್ಸ್ ಥಿಯರಮ್ ಅಪ್ಲೈ ಮಾಡ್ಬೇಕಂದ್ರೆ ಡಿನಾಮಿನೇಟರ್ ಅಲ್ಲೂ ಇರ್ಬೇಕಲ್ವ yn ಫಂಕ್ಷನ್, yn ಅನ್ನೋ ಒಂದು ಸೀಕ್ವೆನ್ಸ್. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ. ಇಲ್ಲಿ ಯಾಕೆ ಹಿಂಗ್ ಮಾಡ್ತಿದೀನಿ ಅಂತಂದ್ರೆ ನೋಡಿ, ಇನ್ನೊಂದು xn ಮೈನಸ್ xn ಮೈನಸ್ 1 ಅಂದ್ರೂ ಒಂದೇ, ಇಲ್ಲ ಅಂತ ಅಂದ್ರೆ xn ಪ್ಲಸ್ 1 ಮೈನಸ್ xn ಅಂದ್ರೂ ಒಂದೇ. ಬೋತ್ ಆರ್ ಸೇಮ್ ಅದಲ್ವಾ, ಬಿಕಾಸ್ ಬೋತ್ ಟೆನ್ ಟು ದ ಸೇಮ್ ಲಿಮಿಟ್. ಸೊ ಲಿಮಿಟ್ ಆಫ್ ಸೀಕ್ವೆನ್ಸ್ ಇಸ್ ಯೂನಿಕ್ ಆಗಿರೋದ್ರಿಂದ xn ಪ್ಲಸ್ 1 ಮೈನಸ್ xn ಅಂತಾನು ಬರಿಬಹುದು. ಇನ್ನೊಂದು ಇಲ್ಲಾಂದ್ರೆ ಡಿವೈಡ್ ಬೈ yn ಪ್ಲಸ್ 1 ಮೈನಸ್ yn ಅಂತಾನು ಬರಿಬಹುದು. ಈ ತರನು ಬರ್ಕೋಬಹುದು, ಏನ್ ತೊಂದರೆ ಏನಿಲ್ಲ, ಓಕೆನಾ. ಇಲ್ಲಿ xn ಮೈನಸ್ 1 ಬರಿಬೇಕಂತ, ಇಲ್ಲಿ xn ಬರಿಬೇಕಂತ ಏನಿಲ್ಲ. ಒಟ್ಟಿಗೆ ಇಲ್ಲಿ ಯಾವ ಟರ್ಮ್ ಇರುತ್ತೋ ಅದು ಹಿಂದಿನ ಟರ್ಮ್ ಇಲ್ಲಿ ಇರಬೇಕು, ಅದು ಹಿಂದಿನ ಟರ್ಮ್ ಆ ಕಡೆ ಆ ತರ ಇರಬೇಕು, ಅಲ್ವಾ. ಸೊ ಇದು ಸೇಮ್ ನೋಡಿ, ಫಸ್ಟ್ ಟರ್ಮ್ n ಪ್ಲಸ್ 1th ಟರ್ಮ್ ಇದೆ, ನೆಕ್ಸ್ಟ್ ಟರ್ಮ್ nth ಟರ್ಮ್ ಇದೆ. ಅಂದ್ರೆ ಸ್ಟೋಲ್ಸ್ ಥಿಯರಮ್ ತರನೇ ಇದೆ ಇದು. ಬಟ್ ಸ್ಟೋಲ್ಸ್ ಥಿಯರಮ್ ಆಗ್ಬೇಕಂದ್ರೆ ಕೆಳಗಡೆ ಏನಾದ್ರೂ ಒಂದು ಇರ್ಬೇಕಿತ್ತು, ಬಟ್ ಕೆಳಗಡೆ ಇಲ್ಲ. ಕೆಳಗಡೆ ಏನಿಲ್ಲ ಅಂದ್ರೆ ಏನಿರುತ್ತೆ, ಇಲ್ಲಿ 1 ಇರುತ್ತೆ. ನಾ ಇದು ನಿಂಗೆ ಬರೀಬೋದಾ, ಇದನ್ನ ಈ ತರ ಬರೀತೀನಿ ನೋಡಿ, 1ನ n ಪ್ಲಸ್ 1 minus n. ಮೈನಸ್ n ಅಂತ ಬರ್ಕೊಂಡ್ಬಿಡ್ತೇನೆ, ಓಕೆನಾ. ನೋಡಿ ಅವಾಗ ಯು ಜಸ್ಟ್ ಕಂಪೇರ್ ದಿಸ್, ಓಕೆನಾ. ಇದನ್ನ ಮತ್ತೆ ಇದನ್ನ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನ್ ಕಾಣುತ್ತೀಗ, xn ಜಾಗದಲ್ಲಿ ಏನ್ ಕಾಣ್ತಿದೆ, yn ಜಾಗದಲ್ಲಿ ಏನ್ ಕಾಣ್ತಾ ಇದೆ, n factorial ಅಂದ್ರೆ ಇದಲ್ವಾ. ಸೊ ಇದನ್ನ ಹೆಂಗ್ ಬರಿಬೋದಪ್ಪ ಅಂತ ಅಂದ್ರೆ, ವಿಚ್ ಐ ಕ್ಯಾನ್ ರೈಟ್ n ಫ್ಯಾಕ್ಟೋರಿಯಲ್ ಹೋಲ್ ಪವರ್ 1 ಬೈ n ಡಿವೈಡೆಡ್ ಬೈ n ಅಂತ ಬರಿಬೋದು ಸಿಂಪಲ್ ಆಗಿ. ಯಾಕಂದ್ರೆ ದಿಸ್ ಈ ತರ ಲಿಮಿಟ್ ಏನ್ ಟೆಂಡ್ ಆಗುತ್ತೆ ಅದು ಇದಕ್ಕೆ ಆಗುತ್ತಲ್ವಾ, xn ಬೈ yn ಅಂತಾನೆ ಬರೆದು ಬಿಡ್ಬೋದು. xn ಮೈನಸ್ 1 ಡಿವೈಡ್ ಬೈ yn ಮೈನಸ್ 1, ಅಥವಾ ದಿಸ್ ಐ ಕ್ಯಾನ್ ರೈಟ್ xn ಡಿವೈಡೆಡ್ ಬೈ yn, xn ಪ್ಲಸ್ 1 ಮೈನಸ್ xn ಡಿವೈಡ್ ಬೈ yn ಪ್ಲಸ್ 1 ಮೈನಸ್ yn ಇಸ್ ಈಕ್ವಲ್ ಟು xn ಬೈ yn ಅಂತಾನೆ ಬರಿಬೋದು ನಾವು. ಇಲ್ಲಿರೋ ಟರ್ಮ್ನೇ ಬರ್ಕೊಬಿಡ್ಬೋದು ನಾವು ಡೈರೆಕ್ಟ್ ಆಗಿ, ಬಿಕಾಸ್ ಆಫ್ ಸ್ಟೋಲ್ಸ್ ಥಿಯರಮ್, ಬಿಕಾಸ್ ಬೋತ್ ಟೆನ್ ಟು ದ ಸೇಮ್ ಲಿಮಿಟ್. ಸೊ ಹಂಗಾಗಿ ಇಲ್ಲಿ ಇದನ್ನ ಬರ್ದಿದ್ದೀನಿ, ಇದನ್ನ n ಫ್ಯಾಕ್ಟೋರಿಯಲ್ ಬೈ 1 ತಗೊಂಡಿದ್ದೀನಿ, ಇಲ್ಲಿ n ತಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಲಿಮಿಟ್ ಮಾಡೋದು ನಿಮಗೆ ಗೊತ್ತಿದೆ ಆಲ್ರೆಡಿ ಹೆಂಗೆ. ಸೊ n ಫ್ಯಾಕ್ಟೋರಿಯಲ್ ಡಿವೈಡ್ ಬೈ n ಪವರ್ n ಅಂತ ಬರ್ಕೊಳ್ಳಿ, ಹೋಲ್ ಪವರ್ 1 ಬೈ n ಅಂತ ಬರ್ಕೊಳ್ಳಿ. ಇಲ್ಲಿ ಪವರ್ 1 ಬೈ n ಅಂತ ಬಂತು ಅಂತ ಅಂದ್ರೆ ಯಾವ ಥಿಯರಮ್, ಕೌಶಿ ಸೆಕೆಂಡ್ ಥಿಯರಮ್ ಹಾಕೊಳ್ಳಿ. ಕೌಶಿ ಸೆಕೆಂಡ್ ಥಿಯರಮ್ ಏನ್ ಹೇಳುತ್ತೆ, ಇದ್ರೊಳಗೆ ಇರೋದನ್ನ n ಪ್ಲಸ್ 1 ಬೈ n ಮಾಡಿ ಅಂದ್ರೆ n ಪ್ಲಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಪ್ಲಸ್ 1 ಪವರ್ n ಪ್ಲಸ್ 1 ಇಂಟು n ಪವರ್ n divided by n factorial. If you simplify it further, n plus 1 ಇದು ಸಿಂಪ್ಲಿಫೈ ಮಾಡಿ ಡೈರೆಕ್ಟ್ ಬರ್ದ್ಬಿಡ್ಲ ನಾನು, ನಿಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ಇಲ್ಲಿ ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ನಿಮ್ಗೆ n ಡಿವೈಡೆಡ್ ಬೈ n ಪ್ಲಸ್ 1 ಹೋಲ್ ಪವರ್ n ಸಿಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಮತ್ತೆ ನಿಮ್ಗೆ ಏನ್ ಸಿಗುತ್ತೆ,
1/1+1/n 1/e. 1/e ಸಿಗುತ್ತೆ ಅಷ್ಟೇ. 1+1/n ಹೋಲ್ ಪವರ್ n ಸಿಗುತ್ತೆ. ಸೊ ಇಟ್ ಟೆನ್ಸ್ ಟು 1/e ಆಗುತ್ತೆ. ಸೊ ನೀವು ಆ ಕ್ವಶನ್ ಅಲ್ಲಿ ಇದನ್ನು ಇ ಇನ್ವರ್ಸ್ ಅಂತ ಕೇಳಿದ್ರು. ಅರ್ಥ ಆಯ್ತಲ್ವಾ? ಎಸ್ ಸರ್. ಸ್ಟೋಲ್ಸ್ ಥಿಯರಮ್ನ ಈ ತರನು ಅಪ್ಲೈ ಮಾಡ್ಬೋದು. ಸೊ ಇನ್ ಅರ್ಥ ಮಾಡ್ಕೊಳ್ಳಿ, xn+1 ಮೈನಸ್ xn ಡಿವೈಡ್ ಬೈ yn+1 ಮೈನಸ್ yn ನಾವೇನಂತ ಬರಿಬೋದು? xn/yn ಅಂತಾನೆ ಬರಿಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಇಲ್ಲಿ ಹೇಳ್ತಿರೋ ಪ್ರಕಾರ ಬೋತ್ ಟೆನ್ ಟು ದ ಸೇಮ್ ಲಿಮಿಟ್. xn-1 yn-1 xn/yn ಬೋತ್ ಟೆನ್ ಟು ದ ಸೇಮ್ ಲಿಮಿಟ್, ಪ್ರೊವೈಡೆಡ್ ನೀವು ಇಲ್ಲಿ yn ಕೆಳಗಡೆ ಏನು ಇಲ್ಲ ಅಂತ ಇಲ್ಲಿ ಏನು ನಾವು n+1 ಮೈನಸ್ n ಅಂತ ಚೂಸ್ ಮಾಡಿದ್ವಿ. ಹೆಂಗೆ ಚೂಸ್ ಮಾಡ್ಬೇಕಂದ್ರೆ ಎಲ್ಲಾ ಪ್ರಾಬ್ಲಮ್ಗೂ ಡಿನಾಮಿನೇಟರ್ ಇದನ್ನೇ ಚೂಸ್ ಮಾಡಿ. ಯಾಕಂತಂದ್ರೆ ನಮ್ಮ yn ಹೆಂಗಿರ್ಬೇಕಂತ ಅಂದ್ರೆ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಇರಬೇಕು, ಟೆಂಡ್ಸ್ ಟು ಇನ್ಫಿನಿಟಿ ಇರಬೇಕು. ಬಿಕಾಸ್ ಇಲ್ಲಿ yn ತಗೊಂಡಿದ್ದು ನಾನೇನು n ತಗೊಂಡಿದ್ದೆ. ಸೊ ಇಟ್ ಈಸ್ ಇನ್ಕ್ರೀಸಿಂಗ್ ಅಂಡ್ ಟೆಂಡ್ಸ್ ಟು ಇನ್ಫಿನಿಟಿ ಅಲ್ವಾ? ಹಾಗಾಗಿ ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ದ ಮೆಥಡ್. ಇಲ್ಲ ಅಂತಂದ್ರೆ ನಾರ್ಮಲ್ ಇಂಡಿವಿಜುವಲ್ ಆಗಿ ಮಾಡ್ಕೊಂಡು ಹೋದ್ರು ನಡೆಯುತ್ತೆ. ಈ ರಿಸಲ್ಟ್ ನೆನ್ಪಿಟ್ಕೊಳ್ಳಿ, n ಫ್ಯಾಕ್ಟಲ್ ಡಿವೈಡ್ ಬೈ 1/n ಇದು ಬಂದ್ಬಿಟ್ಟು ಡಿಸ್ಟೆನ್ಸ್ ಟು 1/e ಅಂತ ಡೈರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. n ಫ್ಯಾಕ್ಟಲ್ ಡಿವೈಡ್ ಬೈ n ಫ್ಯಾಕ್ಟಲ್ ಹೋಲ್ ಪವರ್ 1/n ಡಿವೈಡ್ ಬೈ n ಅಂತಂದ್ರೆ ಇದು 1/e ಆನ್ಸರ್ ಬರುತ್ತೆ ಅಂತ ನೆನ್ಪಿಟ್ಕೊಂಡಿದ್ರೆ ಇದೇನಾದ್ರೂ ಡೈರೆಕ್ಟ್ ಇಲ್ಲಿಗೆ ಗೊತ್ತಿದ್ದಂಗೆ ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಸಿಕ್ಬಿಡುತ್ತೀವಿ. ನೆಕ್ಸ್ಟ್ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಯಾವುದು ಲಿಮಿಟ್ ಆಫ್ ಎಸ್ ಅನ್ನು ಲಾಸ್ಟ್ ಕ್ಲಾಸಲ್ಲಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡಿರ್ಲಿಲ್ಲ, ಈ ಕ್ಲಾಸಲ್ಲಿ ಮಾಡೋಣ. ಒಂದು ಪ್ರಾಬ್ಲಮ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋಣ. ನೋಡಿ, ಲಿಮಿಟ್ ಆಫ್ ಎ ಸಮ್ ಅಂತಂದ್ರೆ ನಮ್ಮ ಸೀರೀಸ್ ಸಮ್ ಆಫ್ ಇದರಲ್ಲಿ ಇರುತ್ತೆ. ಅದನ್ನ ನಾವೇನ್ ಮಾಡ್ಬೇಕಂತ ಅಂದ್ರೆ ಸಮ್ಮೇಷನ್ ಅಲ್ಲಿ ಇರುತ್ತೆ, ಸಮ್ ಆಫ್ ಟರ್ಮ್ಸ್ ಅಲ್ಲಿ ಇರುತ್ತೆ. ಅದನ್ನ ನಾವು ಈ ಫಾರ್ಮ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಲಿಮಿಟ್ ಸಮ್ ಫಾರ್ಮ್ ಅಲ್ಲಿ ಅದ್ ಹೆಂಗಿರ್ಬೇಕಂದ್ರೆ 1/n ಇರಬೇಕು, ಸಮೇಷನ್ f(r/n) ಇರಬೇಕು. ಸಮೇಷನ್ ರನ್ ಆಗೋದು r ಇಂದ ಇರಬೇಕು. ಸೊ r ಇಂದ r is equal to 1 to n ರನ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಇದು ಸಮೇಷನ್ ರನ್ ಆಗ್ತಿರೋದು r ಗೆ, ನೆನಪಿರ್ಲಿ, n ಗಲ್ಲ. ಸೊ ದ ರೀಸನ್ ಐ ಕ್ಯಾನ್ ಟೇಕ್ n ಔಟ್ ಸೈಡ್. ಓಕೆನಾ? ಸೊ n ಗೆ ನಾನು ರನ್ ಮಾಡ್ತಾ ಇರಲ್ಲ. ಸೊ ಹಾಗಾಗಿ r ಗೆ ರನ್ ಮಾಡ್ತಿರೋದ್ರಿಂದ r ಒಳಗಡೆ ಇರಬೇಕು. n ಬೇಕಾದ್ರೆ ನೀವು ಆಚೆ ತೆಗಿಬಹುದು. ಅಂದ್ರೆ ಒಳಗಡೆ ಏನಿರುತ್ತೆ ಅದು ಫಂಕ್ಷನ್ ಆಫ್ r/n ಇರಬೇಕು. ಇದು ತುಂಬಾ ಪ್ರಾಬ್ಲಮ್ಸ್ಗೆ CSIR ನೆಟ್ ಅಲ್ಲಿ ತುಂಬಾ ಕ್ವಶನ್ಸ್ಗಳನ್ನ ಇದನ್ನ ಕೇಳ್ತಾರೆ. ಈಸಿಯಾಗಿ ಮಾಡ್ಬೋದು ಇದನ್ನ ಗೊತ್ತಿದ್ರೆ. ಈ ತರ ಎಕ್ಸ್ಪ್ರೆಸ್ ಮಾಡಿದ್ದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಎಕ್ಸಾಂಪಲ್ ತಗೊಂಡ್ ಮಾಡ್ತೀನಿ. ನೆಕ್ಸ್ಟ್ ಈ ಸಮೇಷನ್ ಸಿಗ್ಮಾ ನೋಟೇಷನ್ ನ ಇಂಟಿಗ್ರೇಷನ್ ಸಿಂಬಲ್ ಇಂದ ಡಿನೋಟ್ ಮಾಡಬೇಕು, ರಿಪ್ಲೇಸ್ ಮಾಡಬೇಕು. r/n ಜಾಗದಲ್ಲಿ x ರಿಪ್ಲೇಸ್ ಮಾಡಬೇಕು, 1/n ಜಾಗದಲ್ಲಿ dx ರಿಪ್ಲೇಸ್ ಮಾಡಬೇಕು. ಸೊ ಅವಾಗ ನಿಮ್ಗೆ ಒಂದು ಇಂಟಿಗ್ರಲ್ ಬರುತ್ತೆ. obtain the upper limit and lower limits by computing ಲಿಮಿಟ್ n tends to infinity r/n ಗೆ ನಾವು ಲೀಸ್ಟ್ ಮತ್ತೆ ಗ್ರೇಟೆಸ್ಟ್ ವ್ಯಾಲ್ಯೂಸ್ ಆಫ್ r ಗೆ ನಾವು ತಗೊಂಡು ಲಿಮಿಟ್ ಕಂಡು ಹಿಡಿದಾಗ ಏನ್ ವ್ಯಾಲ್ಯೂಸ್ ಬರುತ್ತೆ ಆ ವ್ಯಾಲ್ಯೂಸ್ ನ ಇಂಟಿಗ್ರಲ್ ಲಿಮಿಟ್ ಗಳಿಗೆ ಹಾಕ್ಬೇಕು. ಅದಾದ್ಮೇಲೆ ಇವ್ಯಾಲ್ಯೂಯೇಟ್ ಮಾಡಬೇಕು, ಅದೇ ಆನ್ಸರ್ ಬರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋಣ. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ನಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ಈಗ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ. ಲಿಮಿಟ್ n tends to infinity 1 divided by n+1 plus 1 divided by n+2 plus and so on 1 divided by n plus 1 divided by 2n ಅಂತ ಇದೆ ಅಂತ ಅನ್ಕೊಳ್ಳಿ. ಇದನ್ನ ಲಿಮಿಟ್ ಹೆಂಗೆ ಸಾಲ್ವ್ ಮಾಡ್ತೀರಾ? ಲಿಮಿಟ್ n tends to infinity ಹೆಂಗ್ ಸಾಲ್ವ್ ಮಾಡ್ತೀರಾ ಅಂತಂದ್ರೆ ಇದಕ್ಕೆ ಲಿಮಿಟ್ ಆಫ್ ಎಸ್ ಎಮ್ ಹಾಕೋದನ್ನ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ ಲಿಮಿಟ್ ಆಫ್ ಎಸ್ ಎಮ್ ಹೇಗೆ ಹಾಕೋದಪ್ಪ ಅಂತ ಅಂದ್ರೆ
ಸೊಲ್ಯೂಷನ್ ನೋಡಿ, ಇದನ್ನ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಹಿಂಗ್ ಬರೆದ್ಬಿಟ್ಟು, ಈಗ ನೋಡಿ ನಮ್ಗೆ ಯಾವತ್ತಿದ್ರು ಅದನ್ನ ಅಪ್ಲೈ ಮಾಡ್ಬೇಕಂದ್ರೆ 1/n ಔಟ್ ಸೈಡ್ ಇರ್ಲೇಬೇಕು ಅಲ್ವಾ, ಈ 1/n ಇರ್ಲೇಬೇಕಲ್ವಾ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ n ನ ಕಾಮನ್ ತೆಗೆದ್ಬಿಡ್ತೀನಿ. ಸೊ n ನ ಕಾಮನ್ ತೆಗೆದ್ರೆ ಏನಾಗುತ್ತೆ, ಸ್ವಲ್ಪ ರೇಟ್ ಮಾಡ್ಬೇಕು ನೋಡಿ. 1/n ಕಾಮನ್ ತೆಗೆದ್ರೆ ಏನ್ ಬರುತ್ತೆ ಹೇಳಿ, 1 ಡಿವೈಡೆಡ್ ಬೈ 1 ಪ್ಲಸ್ 1/n ಪ್ಲಸ್ 1 ಡಿವೈಡೆಡ್ ಬೈ 1 ಪ್ಲಸ್ 2/n ಅಂಡ್ ಸೋ ಆನ್. ಇದು 2n ನಾನು n ಪ್ಲಸ್ n ಅಂತ ಬರಿಬೋದು. ಸೊ ಅದೇ ತರ ಇಲ್ಲಿ ಏನಾಗುತ್ತೆ, 1 ಡಿವೈಡ್ ಬೈ 1 ಪ್ಲಸ್ n ಬೈ n, 1 ಪ್ಲಸ್ 1 ಅಂದ್ರೆ ಸಿಂಪ್ಲಿ ಐಸೆ n ಬೈ n ಅಂತ ಬರಿಬೋದಾ? ಎಸ್ ಸರ್. ಈಗ ನಾನೀಗ ಸಮೇಶನ್ ರನ್ ಮಾಡ್ತೀನಿ. ಈಗ ಸಮೇಶನ್ ಹೆಂಗ್ ರನ್ ಮಾಡೋದು, ಅಲ್ಲಿ ವ್ಯಾಲ್ಯೂ ಎಲ್ಲಿ ಚೇಂಜ್ ಆಗ್ತಿದೆ ನೋಡ್ಬೇಕು. ಈಗ 1/n ಸಮೇಶನ್ 1 ಡಿವೈಡ್ ಬೈ 1 ಪ್ಲಸ್ r ಬೈ n ಅಂತ ಬರ್ಬೋದು. ಸಮೇಶನ್ ರನ್ಸ್ ಫ್ರಮ್ 1 ಟು n ಅಂದ್ರೆ r ರನ್ ಆಗ್ತಾ ಇರೋದು ಇಲ್ಲಿ, ಸಮೇಶನ್ ರನ್ ಆಗ್ತಾ ಇರೋದು r ಅಲ್ಲಿ. ಸೊ ಈ ತರ ಬರೀಬಹುದು, ಈ ತರ ನೋಟೇಶನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ವಿ. ಈಗ ಯಾವ್ದಾದ್ರು ಏನೇನು ರಿಪ್ಲೇಸ್ ಮಾಡ್ಬೇಕು, 1/n ಜಾಗದಲ್ಲಿ dx ಹಾಕ್ಬೇಕು, ಸಿಗ್ಮಾ ನೋಟೇಶನ್ ಅಲ್ಲಿ ಇಂಟಿಗ್ರೇಷನ್ ಸಿಂಬಲ್ ಹಾಕ್ಬೇಕು, r/n ಜಾಗದಲ್ಲಿ x ಹಾಕ್ಬೇಕು. ಈ ಮೂರನ್ನು ಸಿಂಬಲ್ ರಿಪ್ಲೇಸ್ ಮಾಡಿ, ಅವಾಗ ಏನಾಗುತ್ತೆ, ಇಂಟಿಗ್ರಲ್ 1 ಡಿವೈಡ್ ಬೈ ನೋಡಿ 1 ಡಿವೈಡ್ ಬೈ 1 ಪ್ಲಸ್ x ಆಗುತ್ತೆ, 1 ಪ್ಲಸ್ x ಆಗುತ್ತೆ, 1/n ಅಂದ್ರೆ dx ಆಗುತ್ತೆ. ಇಷ್ಟ ಆಯ್ತು. ಮತ್ತೆ ಈ ಲಿಮಿಟ್ ಹೆಂಗ್ ತಗೋಬೇಕು ಸರ್ ಅಂತ ಅಂದ್ರೆ ನೋಡಿ, ಎಕ್ಸ್ ಜಾಗದಲ್ಲಿ ಏನ್ ಹಾಕಿದೀವಿ ನಾವು, ಎಕ್ಸ್ ಜಾಗದಲ್ಲಿ ಏನ್ ತಗೊಂಡಿದೀವಿ, ಇದು ಇಂಪಾರ್ಟೆಂಟ್. ಎಕ್ಸ್ ಜಾಗದಲ್ಲಿ r/n ತಗೊಂಡಿದೀವಿ ಅಲ್ವಾ. ಈಗ ಸಮೇಶನ್ ರನ್ ಆಗ್ತಿರೋದು ಎಲ್ಲಿಂದ ಎಲ್ಲಿಗೆ, 1 ಇಂದ n ಗೆ, 1 ಟು n ನಾಟ್ ಇನ್ಫಿನಿಟಿ. ಈಗ 1 ಟು n ಅಲ್ಲಿ ಫಸ್ಟ್ r ಗೆ 1 ಹಾಕೊಳ್ಳಿ, r ಇಸ್ ಈಕ್ವಲ್ ಟು 1 ಹಾಕಿದ್ರೆ, r ಇಸ್ ಈಕ್ವಲ್ ಟು 1 ಹಾಕಿದ್ರೆ, ಸೊ ಎಕ್ಸ್ ಎಲ್ಲಿಂದ ಎಲ್ಲಿಗೆ ನನ್ನ ಆಗುತ್ತೆ, x ಟೆನ್ಸ್ ಟು 1/n x ಟೆನ್ಸ್ ಟು 0 ಆಗುತ್ತೆ ಆಸ್ n ಟೆನ್ಸ್ ಟು ಇನ್ಫಿನಿಟಿ, ಹೌದಲ್ವಾ? ಅಂದ್ರೆ x ಇಸ್ ಈಕ್ವಲ್ ಟು 1/n ಆಗುತ್ತೆ, ಅವಾಗ n ಟೆನ್ಸ್ ಟು ಇನ್ಫಿನಿಟಿ ಆಗುತ್ತೆ. n ಟೆನ್ಸ್ ಟು ಇನ್ಫಿನಿಟಿ ಆದಾಗ x ಫುಲ್ ಏನಾಗುತ್ತೆ, 1/0 ಆಗ್ಬಿಡುತ್ತೆ. ಅದೇ n ಜಾಗದ r ಜಾಗದಲ್ಲಿ n ಹಾಕಿದ್ರೆ ಫೈನಲ್ ವ್ಯಾಲ್ಯೂ, ಹೈಯೆಸ್ಟ್ ವ್ಯಾಲ್ಯೂ ಆಫ್ n ಏನಿದೆ, r ಏನಿದೆ ರನ್ ಆಗ್ತಿರೋದು n. ಸೊ ಅವಾಗ x ಟೆನ್ಸ್ ಟು 1 ಆಸ್ n ಟೆನ್ಸ್ ಟು ಇನ್ಫಿನಿಟಿ ಅಲ್ವಾ. ಸಿಂಪಲ್, ಏನಿಲ್ಲ, r ಎಲ್ಲಿಂದ ಎಲ್ಲಿಗೆ ಹೈಯೆಸ್ಟ್ ವ್ಯಾಲ್ಯೂ ರನ್ ಆಗ್ತಾ ಇದೆ, ಲೋಯೆಸ್ಟ್ ವ್ಯಾಲ್ಯೂ ರನ್ ಆಗ್ತಿದೆ, ಸೊ ಅದನ್ನ ಹಾಕ್ಬೇಕು. ಅದಾದ್ಮೇಲೆ n ಟೆನ್ಸ್ ಟು ಇನ್ಫಿನಿಟಿ ಅಪ್ಲೈ ಮಾಡಬೇಕು. ಎಕ್ಸ್ ವ್ಯಾಲ್ಯೂಸ್ ಏನ್ ಬರ್ತವೆ ನೋಡ್ಕೊಂಡು ಆ ಲಿಮಿಟ್ಗಳನ್ನ, ಇಲ್ಲೇನ್ ಬಂತು ನನಗೆ 0 ಟು 1 ಬಂತು, ಆ 0 ಟು 1 ಅನ್ನ ನಾವು ಇಲ್ಲಿ ಬರೀಬೇಕು. ಈಗ ಏನ್ ಮಾಡ್ಬೇಕಂದ್ರೆ ನಮ್ಮ ನಾರ್ಮಲ್ ಇಂಟಿಗ್ರೇಷನ್ 1/1 ಪ್ಲಸ್ x, 1/x ಇಂಟಿಗ್ರೇಷನ್ ಏನು, ಲಾಗ್ x, ಲಾಗ್ ಆಫ್ 1 ಪ್ಲಸ್ x ಓವರ್ ದ ಲಿಮಿಟ್ಸ್ 0 ಟು 1. ಸೊ ವಿಚ್ ಇಸ್ ಈಕ್ವಲ್ ಟು ಫಸ್ಟ್ ಅಪ್ಪರ್ ಲಿಮಿಟ್ 1 ಪ್ಲಸ್ 1 ಏನಾಗುತ್ತೆ, 2 ಆಗುತ್ತೆ, ಮೈನಸ್ ಲಾಗ್ 1 ಆಗುತ್ತೆ, ಲಾಗ್ 1 ವ್ಯಾಲ್ಯೂ 0. ಸೊ ದ ಆನ್ಸರ್ ಇಸ್ ಲಾಗ್ 2. ಅರ್ಥ ಆಯ್ತಾ ಇದು? ಮುಂದೆ ಇನ್ನೂ ಒಂದು 2-3 ಪ್ರಾಬ್ಲಮ್ ಇದಾವೆ, ಅವನ್ನ ನೀವು ಇದು ಮಾಡ್ಕೊಳ್ಳಿ. ಬಟ್ ಈಗ ಟೋಟಲ್ ಆಗಿ ಈ ಸಮ್ನ ನೀವು ಈ ಫಾರ್ಮ್ಯಾಟಿಗೆ ಸಮೇಶನ್ ನೋಟೇಶನ್ಗೆ ಹೆಂಗ್ ಕನ್ವರ್ಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್. ಒಂದು ನೆನಪಿರ್ಬೇಕು, ನಾನು ಐ ಕ್ಯಾನ್ ಟೇಕ್ ದಟ್ 1/n ಔಟ್ ಸೈಡ್ ದ ಸಮೇಶನ್. ಯಾಕಂತಂದ್ರೆ ಸಮೇಶನ್ ರನ್ ಆಗ್ತಿರೋದು ಯಾವ್ದ್ರ ಮೇಲೆ, ಆರ್ಗೆ, ಓಕೆನಾ, ಎನ್ನಿಗಲ್ಲ, ಆರ್ಗೆ ರನ್ ಆಗ್ತಿರೋದ್ರಿಂದ ಐ ಕ್ಯಾನ್ ಟೇಕ್ 1/n ಔಟ್ ಸೈಡ್. ಸಪೋಸ್ ಸಮ್ ಟೈಮ್ಸ್ ಇಲ್ಲಿ ಬಿಡಿ, ಮುಂದೆ ಪ್ರಾಬ್ಲಮ್ಸ್ ಬಂದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ತರ ಮಾಡ್ಬೇಕು ಅಂತ. ಇದು ಒಂದು ಕತೆ, ಇದು ಗೊತ್ತಿದೆ. ಜಾಮೆಟ್ರಿಕ್ ಸೀರೀಸ್ ಓದಿದೀವಿ. ಡಾಮಿನೇಟಿಂಗ್ ಬಿಹೇವಿಯರ್ ತುಂಬಾ ಇಂಪಾರ್ಟೆಂಟ್, ಬಯಾಟ್ ಮಾಡ್ಬಿಡಿ ಇದನ್ನ. n ಪವರ್ n ವೆರಿ ಮಚ್ ಗ್ರೇಟರ್ ದನ್ n ಫ್ಯಾಕ್ಟೋರಿಯಲ್, k ಪವರ್ n, p ಆಫ್ n, ಲಾಗ್ n. ಓಕೆನಾ, ಈ 5 ನೆನ್ಪಿಟ್ಕೊಂಡಿರ್ಬೇಕು. k ಅಂತ ಅಂದ್ರೆ ಇಟ್ ಶುಡ್ ಬಿ ಗ್ರೇಟರ್ ದನ್ 1, p ಆಫ್ n ಅಂತ ಅಂದ್ರೆ ಏನು, ನಾನ್ ಕಾನ್ಸ್ಟೆಂಟ್ ಪೊಲಿನಾಮಿಯಲ್, ನಾನ್ ಕಾನ್ಸ್ಟೆಂಟ್ ಆಗಿರ್ಬೇಕು, ಕಾನ್ಸ್ಟೆಂಟ್ ಅಪ್ಲೈ ಆಗಲ್ಲ. ಅದು ಕ್ಲಿಯರಾ? ನಾವು ವಿಲ್ ಡೂ ಸಮ್ ಪ್ರಾಬ್ಲಮ್ಸ್. ಈಗ ಎಲ್ಲಾ ಥಿಯರಮ್ ಮೇಲೂ ನಿಮಗೆ ಒಂದು ಐಡಿಯಾ ಬರ್ಲಿ ಅಂತ ಎಲ್ಲಾ ಪ್ರಾಬ್ಲಮ್ ಮೇಲೂ ಆರ್ಡರ್ ಹಾಕೊಂಡು ಹೋಗ್ತೀನಿ. ಸ್ಕ್ವೀಸ್ ಪ್ರಿನ್ಸಿಪಲ್ ಅಲ್ಲಿ ಹೆಂಗೆ ಸಾಲ್ವ್ ಮಾಡೋದು ಸರ್, ಇದ್ರ ಲಿಮಿಟ್ 1 ಅಂತ ಪ್ರೂವ್ ಮಾಡಬೇಕು. ಹೆಂಗೆ ಪ್ರೂವ್ ಮಾಡ್ತೀರಾ?
ಸ್ಕ್ವೀಸ್ ಪ್ರಿನ್ಸಿಪಲ್ ಅಲ್ಲಿ ಹೆಂಗೆ ಹೇಳ್ಬೇಕಂತ ನೋಡಿ, ವೆರಿ ಸಿಂಪಲ್. ಈಗ ಏನ್ ಕೊಟ್ಟಿದ್ದಾನಲ್ವಾ, ಏನ್ ಕೊಟ್ಟಿದ್ದಾನೋ ಬರ್ಕೊಳ್ಳಿ. ವಾಟ್ ಈಸ್ ಗಿವನ್ ಇನ್ 1 ಡಿವೈಡ್ ಬೈ, ಇದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಈಗ ಜಸ್ಟ್ ಫಾರ್ಮುಲಾ ಹಾಕಿ, ಎಷ್ಟು ಒಳ್ಳೆ ಲೆಂತಿ ಆಗೋ ಥರ ಬೇಡ. 1 ಡಿವೈಡ್ ಬೈ ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ n ಇದೆ ಅಲ್ವಾ, ನಿಮಗೆ ಗೊತ್ತಿದೆ. ಸೊ ದಿಸ್ an ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಅಥವಾ an plus an ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಹಿಂಗ್ ಬರೀಬೋದಾ, 1 ಡಿವೈಡೆಡ್ ಬೈ ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ 1 ಪ್ಲಸ್ 1 divided by root of n square plus 1 plus and so on 1 divided by root of n square plus 1 ಅಂತ ಬರೀಬೋದಾ. ನಾನು ಏನ್ ಮಾಡಿದೀನಿ ಗೊತ್ತಾಗ್ತಿದ್ಯಾ ನಿಮ್ಗೀಗ? ಅಂದ್ರೆ ಇಲ್ಲಿ ಡಿನಾಮಿನೇಟರ್ ನೋಡಿ, ಯಾವತ್ತೇ ಆಗ್ಲಿ ಒಂದು ಟರ್ಮ್ ಅಲ್ಲಿ ಡಿನಾಮಿನೇಟರ್ ವ್ಯಾಲ್ಯೂ ಇನ್ಕ್ರೀಸ್ ಆದ್ರೆ, ಡಿನಾಮಿನೇಟರ್ ವ್ಯಾಲ್ಯೂಸ್ ಇನ್ಕ್ರೀಸ್ ಆದ್ರೆ ಅದ್ರ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಇವೆರಡನ್ನು ಕಂಪೇರ್ ಮಾಡಿದ್ರೆ, ಇದನ್ನ ಮತ್ತೆ ಇದನ್ನ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಇರುತ್ತೆ ವ್ಯಾಲ್ಯೂ. ಯಾಕೆ ಅಂತ ಅಂದ್ರೆ ಇಲ್ಲಿ ಎಲ್ಲದರಲ್ಲೂ ಡಿನಾಮಿನೇಟರ್ ಕಡಿಮೆ ಇದೆ. ಇಲ್ಲಿ ಡಿನಾಮಿನೇಟರ್ ಕಾನ್ಸ್ಟೆಂಟ್ ಆಗಿ ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದೀನಿ ಫಸ್ಟ್ ಟರ್ಮ್ಗೆ. ಸೊ ಅದು ಏನಾಗುತ್ತೆ ಅಂದ್ರೆ ಕಡಿಮೆ ಅದೇ ಆಗುತ್ತೆ. ಅದಾತಲ್ವಾ? ಅರ್ಥ ಆಗ್ತಿದೆಯಲ್ವಾ? ಅಂದ್ರೆ ನಾನು ಹೇಳ್ತಾ ಇರೋದು, ಈಗ 1 ಡಿವೈಡೆಡ್ ಬೈ n ಇರುತ್ತೆ ಅಂತ ಅಂದ್ಕೊಳ್ಳಿ, ಓಕೆನಾ? 1 ಡಿವೈಡೆಡ್ ಬೈ n ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ n ಪ್ಲಸ್ 1 ಇರುತ್ತೆ ಅಂತ ಅಂದ್ಕೊಳ್ಳಿ. ಇದು ಎರಡು ನೋಟೇಶನ್ ಇದೆ. ನಾನು ಇದನ್ನ ಹಿಂಗೆ ಬರೀತೀನಿ ನೋಡಿ, ಇಟ್ ಈಸ್ ಲೆಸ್ ದ್ಯಾನ್ 1 ಡಿವೈಡ್ ಬೈ n ಪ್ಲಸ್ 1 ಡಿವೈಡ್ ಬೈ n ಅಂತ ಬರೀತೀನಿ. ಅರ್ಥ ಆಗ್ತಿದೆಯಾ ಇದು ಹೆಂಗ್ ಬರದೆ ಅಂತ? ಅಂದ್ರೆ ನಾನು ಫಸ್ಟ್ ಟರ್ಮ್ ಏನಿದೆ ಹಂಗೆ ಬರ್ಕೊಂಡೆ, ಸೆಕೆಂಡ್ ಟರ್ಮ್ ಅಲ್ಲಿ ಡಿನಾಮಿನೇಟರ್ ಜಾಸ್ತಿ ಇದೆ, n ಪ್ಲಸ್ 1 ಇದೆ. ನಾನು ದಿಸ್ ಕ್ವಾಂಟಿಟಿ, ದ ಹೋಲ್ ಕ್ವಾಂಟಿಟಿ ಈಸ್ ಲೆಸ್ ದೆನ್ 1 ಬೈ n ಆಗಿರುತ್ತೆ. 1 ಬೈ n ಅಂತಾನೆ ಬರ್ದಾಗ ಏನಾಗುತ್ತೆ, ಹೋಲ್ ಕ್ವಾಂಟಿಟಿ ಲೆಸರ್ ದೆನ್ ಆಗ್ಬಿಡುತ್ತೆ ಇದು. ಯಾಕಂದ್ರೆ ಇದ್ರಲ್ಲಿ ಜಾಸ್ತಿ ಇದೆ ಡಿನಾಮಿನೇಟರ್, ಸ್ವಲ್ಪನಾದ್ರೂ ಕಡಿಮೆ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ ತರ ಬರೀಬಹುದು. ನಾನೇನ್ ಮಾಡ್ತೀನಿ, ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಸ್ಕ್ವೀಸ್ ಅಪ್ಲೈ ಮಾಡ್ಬೇಕಂತಂದ್ರೆ ಫಸ್ಟ್ ಟರ್ಮ್ ಏನಿರುತ್ತೆ ಅದನ್ನೇ ಬರ್ಕೊಂಡು ಹೋಗ್ಬಿಡ್ತೀವಿ. ಲೆಸ್ ದೆನ್ ಆರ್ ಈಕ್ವಲ್ ಟು ಅದನ್ನೇ n ಟರ್ಮ್ಸ್ ಬರ್ಕೊಂಡು ಹೋಗ್ಬಿಡ್ತೀವಿ, ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು, ಇದನ್ನ n ಟರ್ಮ್ಸ್ ಆಡ್ ಮಾಡಿದ್ರೆ ಏನಾಗುತ್ತೆ, n ಟರ್ಮ್ಸ್ ಅಂತಲ್ಲ n ಡಿವೈಡ್ ಬೈ ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ 1 ಆಗುತ್ತೆ. ಓಕೆನಾ? ಈಗ ಇದಕ್ಕೆ ಯಾವ್ದು ಟೆಂಡ್ ಆಗುತ್ತೆ ನೋಡಿ, ಇದು ಯಾವ ಲಿಮಿಟ್ಗೆ ಟೆಂಡ್ ಆಗುತ್ತೆ, ಲಿಮಿಟ್ ಕಂಡುಹಿಡಿರಿ. n ಸ್ಕ್ವೇರ್ ಕಾಮನ್ ತೆಗೆದಿರಿ, n ಸ್ಕ್ವೇರ್ ಕಾಮನ್ ತೆಗೆದು n ಕ್ಯಾನ್ಸಲ್ ಮಾಡಿ, ಸೊ ದಿಸ್ ಟೆನ್ಸ್ ಟು 1. ಓಕೆ, ಇದು ಒಂದ್ ಕತೆ ಆಯ್ತು. ಅದೇ ಇನ್ ದ ಸೇಮ್ ವೇ an ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಏನ್ ಗ್ರೇಟರ್ ಆಗ್ಬೇಕು, ಇದಕ್ಕಿಂತ ಗ್ರೇಟರ್ ಆಗ್ಬೇಕಂದ್ರೆ ಏನಾಗುತ್ತೆ, ಇದು ಗ್ರೇಟರ್ ಆಗ್ಬೇಕಂದ್ರೆ ಏನಾಗಬೇಕು, ಲಾಸ್ಟ್ ಟರ್ಮ್ ತಗೊಳ್ಳಿ ಅಷ್ಟೇ. ನೋಡಿ, ಏನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ n ತಗೊಳ್ಳಿ, ಪ್ಲಸ್ 1 ಡಿವೈಡ್ ಬೈ ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ n ತಗೊಳ್ಳಿ, ಪ್ಲಸ್ 1 ಡಿವೈಡ್ ಬೈ and so on 1 ಡಿವೈಡ್ ಬೈ ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ n ತಗೊಳ್ಳಿ. ಓಕೆನಾ? ಸೊ ಇದು ದೊಡ್ಡದಾಗಬೇಕಂದ್ರೆ ನಾನು ಎಲ್ಲಾ ಟರ್ಮ್ಸ್ಗಳನ್ನು ಈ ಲಾಸ್ಟ್ ಟರ್ಮ್ ಇಂದ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ರಿಪ್ಲೇಸ್ಡ್ ಆಲ್ ದ ಟರ್ಮ್ಸ್ ಬೈ ದ ಲಾಸ್ಟ್ ಟರ್ಮ್ ಆಫ್ ದಿ ಸೀಕ್ವೆನ್ಸ್, ಲಾಸ್ಟ್ ಸಮೇಷನ್ ಇರುತ್ತೆ ಅದರಲ್ಲಿ. ಸೊ ಇವಾಗ ಏನಾಗುತ್ತೆ, ವಿಚ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಏನಾಗುತ್ತೆ, n ಡಿವೈಡೆಡ್ ಬೈ ರೂಟ್ ಆಫ್ n ಸ್ಕ್ವೇರ್ ಪ್ಲಸ್ n ಆಗುತ್ತೆ. ಸೊ ಇದನ್ನಕ್ಕೆ ನೀವು ಲಿಮಿಟ್ ಅಪ್ಲೈ ಮಾಡಿದ್ರೆ ದಿಸ್ ಆಲ್ಸೋ ಟೆಂಡ್ಸ್ ಟು 1. ಅಂದ್ರೆ ಇಲ್ಲೇನಾಯ್ತು, ನಮ್ಮ ಸೀಕ್ವೆನ್ಸ್ ಏನಿದೆ, ನಮ್ಮ ಸೀಕ್ವೆನ್ಸ್ ಎರಡು ಲಿಮಿಟ್ಗಳ ಮಧ್ಯೆ ಸ್ಯಾಂಡ್ವಿಚ್ ಆಗಿದೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಗ್ರೇಟರ್ ದೆನ್ 1 ಇಂದ. ಹೌದ್ ತಾನೆ? our sequence is less than or equal to a sequence which tends to 1 and greater than or equal to a sequence which tends to 1. ಸೊ ಅಂತ ಇದ್ರೆ ಅವಾಗ ಲಿಮಿಟ್ ಏನಾಗುತ್ತೆ, an tends to 1 ಆಗುತ್ತೆ. ಈ ಕಡೆ ಏನಿರುತ್ತೆ ಅವೆರಡು ಸೇಮ್ ಆನ್ಸರ್ ಬಂತು ಅಂತಂದ್ರೆ ಮಧ್ಯೆ ಕೂಡ ಸೇಮ್ ಆನ್ಸರ್ ಬರುತ್ತೆ. ಸೊ ದ ಆನ್ಸರ್ ಇಸ್ 1. ಸೊ ಇಷ್ಟನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನೋಡಿ. an ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಬರ್ದ್ಬಿಟ್ಟು n ಡಿವೈಡ್ ಬೈ ಫಸ್ಟ್ ಟರ್ಮ್ ಏನಿದೆ ಅದನ್ನೇ ಮಾಡಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಬಂದಾಗ n ಡಿವೈಡ್ ಬೈ ಲಾಸ್ಟ್ ಟರ್ಮ್ ತಗೊಳ್ಳಿ. ಗ್ರೇಟರ್ಗೆ ಲಾಸ್ಟ್ ಟರ್ಮ್ ತಗೊಳ್ಳಿ, ಇದಕ್ಕೆ ಫಸ್ಟ್ ಟರ್ಮ್ ತಗೊಳ್ಳಿ. ಯೂಶಲಿ ನಿಮಗೆ ಮೋಸ್ಟ್ ಆಫ್ ದಿ ಟೈಮ್ಸ್ ಈಗ ಇದನ್ನ ಮಾಡಿ. ಇದನ್ನ ಹೆಂಗ್ ಮಾಡ್ತೀರಾ ನೋಡಿ, an ಡೈರೆಕ್ಟ್ ಬರೀತಿ ನನಗೆ
ಲೆಸ್ ದೆನ್ ಆರ್ ಈಕ್ವಲ್ ಟು ಫಸ್ಟ್ ಟರ್ಮ್ ತಗೋಬೇಕು. ಫಸ್ಟ್ ಟರ್ಮ್ ಏನಿದೆ ಇಲ್ಲಿ 1/n², ಅದಕ್ಕೆ 1 by ಮೇಲ್ಗಡೆ n ಎನ್ square. ಹಾಕೊಳ್ಳಿ. ಎನ್ ಡಿವೈಡ್ ಬೈ n² ಅಂತ ಹಾಕ್ಬೋದಾ? ದಿಸ್ ಟೆನ್ಸ್ ಟು 1 ಅಲ್ವಾ, ಸಾರಿ 0 ಅಲ್ವಾ? ಎಸ್ ಸರ್. ಫಸ್ಟ್ ಟರ್ಮ್ n ಡಿವೈಡ್ ಬೈ n. ಈಗ Yes. ಈಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ತಗೋಬೇಕಾದ್ರೆ ಲಾಸ್ಟ್ ಟರ್ಮ್ ತಗೊಳ್ಳಿ. ಲಾಸ್ಟ್ ಟರ್ಮ್ ಏನಿದೆ ಇಲ್ಲಿ 1/2n² ಇದೆ, ಮೇಲ್ಗಡೆ n ಹಾಕೊಳ್ಳಿ. n ಯಾಕಂದ್ರೆ ಸಮ್ ಮಾಡಿದ್ರೆ n ಟರ್ಮ್ಸ್ ಇರ್ತವೆ, ಇಲ್ಲಿ n ಆಗುತ್ತೆ. n ಡಿವೈಡ್ ಬೈ 2n ಹೋಲ್ ಸ್ಕ್ವೇರ್. ದಿಸ್ ಟೆನ್ಸ್ ಟು ಕೆಳಗಡೆ n² ಇದೆ, ಮೇಲೆ n ಇದೆ, ಸೊ ದಿಸ್ ಟೆನ್ಸ್ ಟು 0 ಆಲ್ಸೋ. therefore which implies your an tends to 0. ಅಷ್ಟೇ, ಸಿಂಪಲ್ ಲಾಜಿಕ್. ನೋಡಿ ಹಂಗೆ ಆನ್ಸರ್ ಹೇಳ್ಬೋದು 0ನೇ ಆಗುತ್ತೆ ಅಂತ. ಇದು ಹೆಂಗಾಗುತ್ತೆ ನೋಡಿ, ಸೇಮ್ ಲಾಜಿಕ್. an ಲೆಸ್ ದೆನ್ ಆರ್ ಈಕ್ವಲ್ ಟು ತಗೊಂಡಾಗ ಯಾವ ಟರ್ಮ್ ತಗೋಬೇಕು? ಫಸ್ಟ್ ಟರ್ಮ್. n by root of n n plus 1. divided by root of n plus 1. ಓಕೆ, ದಿಸ್ ಟೆನ್ಸ್ ಟು ಏನು ಲೆಕ್ಕಕೊಳ್ಳಿ. ನೋಡಿ ಯಾವ್ದ್ರದ್ದು ಡಾಮಿನೇಟಿಂಗ್ ಬಿಹೇವಿಯರ್ ಲೆಕ್ಕಾಚಾರ ತಗೊಂಡ್ರೆ ಯಾವ್ದು ಡಾಮಿನೇಟ್ ಮಾಡ್ತಾ ಇದೆ, ನ್ಯೂಮರೇಟರ್ ಡಿನಾಮಿನೇಟರ್? ಡಾಮಿನೇಟ್ ಮಾಡ್ತಾ ಇರೋದು ನ್ಯೂಮರೇಟರ್. ಪವರ್ ಜಾಸ್ತಿ ಇರೋದು ಯಾವ್ದು? n⁻1 ಇದೆ, ಇಲ್ಲಿ √n ಇದೆ, ಸೊ ಇದು ಡಾಮಿನೇಟ್ ಮಾಡ್ತಾ ಇದೆ ನ್ಯೂಮರೇಟರ್. ಸೊ ಹಂಗಾಗಿ ದಿಸ್ ಟೆನ್ಸ್ ನ್ಯೂಮರೇಟರ್ ಡಾಮಿನೇಟ್ ಮಾಡಿದ್ರೆ ಇನ್ಫಿನಿಟಿ. ಓಕೆನಾ? ಇಲ್ಲಾಂದ್ರೆ ನೀವು n ಕಾಮನ್ ಏನಾದ್ರು √n ಕಾಮನ್ ಅದೆಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಗೆ ಆನ್ಸರ್ ಹಂಗೆ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ ಇದು ಇನ್ಫಿನಿಟಿ ಹೆಂಗ್ ಬಂತು ಅಂತ? ಸೊ an ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಯಾವ ಟರ್ಮ್ ತಗೋಬೇಕು? ಲಾಸ್ಟ್ ಟರ್ಮ್ n divided by n ಡಿವೈಡ್ ಬೈ √2n ಅಂತ ತಗೋಬೇಕು. ಇಲ್ಲೂ ಕೂಡ ನ್ಯೂಮರೇಟರ್ ಡಾಮಿನೇಟ್ ಮಾಡ್ತಾ ಇದೆ, ಸೊ ಹಂಗಾಗಿ ದಿಸ್ ಟೆನ್ಸ್ ಟು ಇನ್ಫಿನಿಟಿ, ವಿಚ್ ಇಂಪ್ಲೈಸ್ ದ ಟೋಟಲ್ ಸೀಕ್ವೆನ್ಸ್ ಟೆನ್ಸ್ ಟು ಇನ್ಫಿನಿಟಿ. ಇದು ಇನ್ಫಿನಿಟಿ ಬರ್ತಾ ಇದೆ, ಇದು ಇನ್ಫಿನಿಟಿ ಬರ್ತಾ ಇದೆ ಅಂತಂದ್ರೆ ಸೊ ಇದು ಸ್ಯಾಂಡ್ವಿಚ್ ಆಗಿರುತ್ತೆ ಮಧ್ಯದಲ್ಲಿ ಏನು, ಸೊ ಹಂಗಾಗಿ ಅದು ಕೂಡ ಇನ್ಫಿನಿಟಿನೇ ಆನ್ಸರ್ ಬರುತ್ತೆ. ಸೊ ಈಗ ಇದು 1/n plus 1 whole square, 1/n plus 2 whole square, 1 ಇದು ಮಾಡಿದ್ವಾ ಈಗ ನಾವು? ನೋಡಿ ಇದು ಅಷ್ಟೇ ಸೇಮ್. an ಲೆಸ್ ದೆನ್ ಆರ್ ಈಕ್ವಲ್ ಟು ಫಸ್ಟ್ ಟರ್ಮ್ n ಡಿವೈಡೆಡ್ ಬೈ n plus 1 ಹೋಲ್ ಸ್ಕ್ವೇರ್. ಡಿಸ್ಟೆನ್ಸ್ ಟು ಡಾಮಿನೇಟ್ ಕೆಳಗಡೆ ಇದೆ, ಕೆಳಗಡೆ ಡಾಮಿನೇಟ್ ಮಾಡ್ತಾ ಇದೆ. ಕೆಳಗಡೆ ಡಾಮಿನೇಟ್ ಮಾಡಿದ್ರೆ ಆನ್ಸರ್ ಏನು? 0. an ಗ್ರೇಟರ್ ದೆನ್ ಆರ್ ಈಕ್ವಲ್ ಟು n ಡಿವೈಡೆಡ್ ಬೈ n plus n ಹೋಲ್ ಸ್ಕ್ವೇರ್, ಅಂದ್ರೆ 2n ಹೋಲ್ ಸ್ಕ್ವೇರ್ ಸಿಂಪ್ಲಿ. ಇದು ಕೂಡ ಡಿನಾಮಿನೇಟರ್ ಡಾಮಿನೇಟ್ ಮಾಡ್ತಾ ಇದೆ, 0 ಆಗುತ್ತೆ. ಸೊ ವಿಚ್ ಇಂಪ್ಲೈಸ್ an ಟೆನ್ಸ್ ಟು 0. ಓಕೆ, ಇದು ಸೊ 1/n² plus 1 plus 2/n² plus 2 ಪ್ಲಸ್ ಈ ತರ ರನ್ ಆಗ್ತಾ ಇದೆ. ಇದು ಹೆಂಗ್ ಮಾಡೋದು? ಇಲ್ಲಿ ಸ್ವಲ್ಪ ನ್ಯೂಮರೇಟರ್ ಎಲ್ಲ ಮುಂಚೆ ಎಲ್ಲ 1 ಎಲ್ಲ ಕಾನ್ಸ್ಟೆಂಟ್ ಇರ್ತಿತ್ತು, ಇಲ್ಲಿ ರನ್ ಆಗ್ತಾ ಇದೆ 1 plus 2 3 and so on ಎಂದು ರನ್ ಆಗ್ತಾ ಇದೆ. ಇದಕ್ಕೂ ಸೇಮ್ ಲಾಜಿಕ್ ಏನಾಗುತ್ತೆ. ಬಟ್ ಇಲ್ಲಿ ಏನ್ ಲಾಜಿಕ್ ಮಾಡ್ಬೇಕಂತ ಅಂದ್ರೆ an ಲೆಸ್ ದೆನ್ ಆರ್ ಈಕ್ವಲ್ ಟು ಸೇಮ್ ಲಾಜಿಕ್ ಫಸ್ಟ್ ಟರ್ಮ್ ತಗೋಬೇಕು. ಫಸ್ಟ್ ಟರ್ಮ್ ಏನಿದೆ ಇಲ್ಲಿ 1 ಡಿವೈಡೆಡ್ ಬೈ n² plus 1 ಇದೆ. ಬಟ್ ಇಲ್ಲಿ 1 ಇಲ್ಲ, ಅಲ್ಲಿ ಎಲ್ಲಾ ಟರ್ಮ್ ಅಲ್ಲೂ ರನ್ ಆಗ್ತಿರತ್ತೆ, ಅಂದ್ರೆ ಸೀಕ್ವೆನ್ಸ್ ರನ್ ಆಗ್ತದೆ, ಅಂದ್ರೆ ಸಮ್ ಅಲ್ಲಿ ಇದೆ ಅದು, ಅಂದ್ರೆ ದಿಸ್ ಈಸ್ ನಥಿಂಗ್ ಬಟ್ ಸಮೇಷನ್ n. ಓಕೆನಾ? ಅದೇ ತರ ಇನ್ನೊಂದೇನು, ದಟ್ an ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ನ್ಯೂಮರೇಟರ್ ಅಲ್ಲಿ ಸಮೇಷನ್ n ಇದೆ ಅಲ್ವಾ, ಸಮೇಷನ್ n ಡಿವೈಡೆಡ್ ಬೈ ಇಲ್ಲೇನ್ ಬರೀಬೇಕು ನಾನೀಗ? n² plus n. ಇದು n² plus 1 ಅಲ್ವಾ ಇದು? ಎಸ್ ಸರ್, ಅದೇ n² plus 1, ಇಲ್ಲಿ n² plus n. ಇದು n² plus n. ಇವೆರಡು ಸಿಂಪ್ಲಿಫೈ ಮಾಡಿ ಅಷ್ಟೇ. ಸೊ ವಿಚ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಸಮೇಷನ್ n ಫಾರ್ಮುಲಾ ಏನು? n into n plus 1 by 2 divided by 1/n² plus 1. ಇದು ಕೂಡ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು n into n plus 1 upon 2 into 1 divided by n² plus n. ಸೊ ಎರಡು ಕೂಡ ಸೇಮ್ ಇದೆ, ವೇಟೇಜ್ ಇದೆ. ಇಲ್ಲೂ n² ಇದೆ, ಇಲ್ಲೂ n² ಇದೆ. ನೀವು ಸಿಂಪ್ಲಿಫೈ ಮಾಡಿ ಆನ್ಸರ್ ಮಾಡಿದ್ರೆ ನಿಮಗೆ ಡಿಸ್ಟೆನ್ಸ್ ಟು 1/2, ಸೇಮ್ ಡಿಸ್ಟೆನ್ಸ್ ಟು 1/2, ಎರಡೂ ಕೂಡ ಸೇಮ್ ಲಿಮಿಟ್ಗೆ ಟೆಂಡ್ ಆಗ್ತಾ ಇದೆ. ಸೊ ದ ಆನ್ಸರ್ ಇಸ್ ವಾಟ್? ದ an ಆಲ್ಸೋ ಟೆಂಡ್ಸ್ ಟು 1/2. ಅರ್ಥ ಆಯ್ತಾ ಇದು? ಎಸ್ ಸರ್. ಸರ್ ಅದು ಸಮೇಷನ್ n ವಾಪಸ್ ಹೇಳಿ ಸರ್ ಪ್ಲೀಸ್. ಈಗ ಸಮೇಷನ್ n ಹೆಂಗ್ ಬಂತು ಅಂತನಾ? ಈಗ ನೋಡಿ,
ನೋಡಿ ಈಗ ಅದನ್ನ ಹೆಂಗ್ ಬರ್ಕೋತೀನಿ ಅಂತಂದ್ರೆ ಲಿಮಿಟ್ n tends to infinity. ಈಗ ಅದನ್ನ ಹೆಂಗ್ ಬರ್ಕೋತೀನಿ ಅಂತಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು ದಟ್ ದ ಟೋಟಲ್ ಆನ್ಸರ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಹೆಂಗ್ ಬರೀತೀನಿ ಅಂದ್ರೆ 1 divided by n square plus 1 ಪ್ಲಸ್ 2 divided by ಸೇಮ್ ಕ್ವಾಂಟಿಟಿ ಬರೀಬೇಕಲ್ವಾ, ಫಸ್ಟ್ ಕ್ವಾಂಟಿಟಿನೇ ಬರೀಬೇಕಂತ ಹೇಳಿದೀನಿ ಲೆಸ್ ದೆನ್ ಆರ್ ಈಕ್ವಲ್ ಟು ತಗೊಂಡಾಗ, ಪ್ಲಸ್ 3 divided by n square plus 2 plus n square plus 1 and so on n divided by n square plus n ಹೇಳಿ 1 ಬರ್ತೋಗ್ಬೇಕು ಫಸ್ಟ್ ಟರ್ಮ್. ಡಿನಾಮಿನೇಟರ್ ಅಷ್ಟೇ ಸೇಮ್ ಇರ್ಬೇಕಾ? ಡಿನಾಮಿನೇಟರ್ ಫಸ್ಟ್ ಟರ್ಮ್ ಇರ್ಬೇಕು. ಫಸ್ಟ್ ಟರ್ಮ್ ಮತ್ತು ಡಿನಾಮಿನೇಟರ್ ಏನಿದೆ ಅದೇ ಇರಬೇಕು. ನ್ಯೂಮರೇಟರ್ ಆಸ್ ಇಟ್ ಈಸ್ ಇರಬೇಕು. ನ್ಯೂಮರೇಟರ್ ಆಸ್ ಇಟ್ ಈಸ್ ಇರಬೇಕು. ಈಗ 1 by n square plus 1 ಕಾಮನ್ ಇದೆ. 1 by n square plus 1 ಕಾಮನ್ ತೆಗೆದ್ರೆ ಏನಾಗುತ್ತೆ? 1 by n square plus ಕಾಮನ್ ತೆಗೆದ್ರೆ ನಿಮಗೆ 1 plus 2 plus 3 and so on n ಬರುತ್ತೆ. ಅವಾಗ ಇದು ಸಮೇಷನ್ n ಆಗುತ್ತೆ. ಸಮೇಷನ್ n divided by n square plus 1. Yes sir. Thank you sir. ಅದು ನ್ಯೂಮಿನೇಟರ್ ಡೊಮಿನೇಟ್ ಮಾಡೋದು ಡಿನಾಮಿನೇಟರ್ ಡೊಮಿನೇಟ್ ಮಾಡೋದು ಅಂದ್ರಲ್ಲ, ಅದು ಸ್ವಲ್ಪ ಕ್ಲಿಯರ್ ಮಾಡಿ. ಡಾಮಿನೇಟ್ ಮಾಡೋದು ಪವರ್ ಜಾಸ್ತಿ ಪವರ್ ಜಾಸ್ತಿ ಆಗಿರುತ್ತೆ ಅಂತ. ಪವರ್ ಜಾಸ್ತಿ ಆಗಿರುತ್ತೆ ನೋಡಿ. ಇಲ್ಲಿ ಎರಡು ಈಕ್ವಲ್ ಇದೆ, ಇಲ್ಲಿ n ಇದೆ, ಫ್ಯಾಕ್ಟರ್ಸ್ 2 ಇದೆ ನೋಡಿ, n ಇದೆ n ಇದೆ ಅಂತ. ಈಗ ನೋಡಿ ರೂಟ್ n ಮೇಲಿದ್ದು ಕೆಳಗಡೆ n ಇದ್ರೆ ಈಗ ಯಾವ್ದು ಡಾಮಿನೇಟ್ ಮಾಡ್ತಾ ಇದೆ? ಡಿನಾಮಿನೇಟರ್ ಡಾಮಿನೇಟ್ ಮಾಡ್ತಾ ಇದೆ. ಯಾಕಂದ್ರೆ ಇದು ನ್ಯೂಮರೇಟರ್ ಪವರ್ ಬಂದ್ಬಿಟ್ಟು 1/2 ಇದೆ, ಡಿನಾಮಿನೇಟರ್ ಪವರ್ ಬಂದ್ಬಿಟ್ಟು 1 ಇದೆ. ಯಾವ್ದು ದೊಡ್ಡದು ಅಂತ ನೋಡೋದಷ್ಟೇ. ಸೊ ಡಿನಾಮಿನೇಟರ್ ದೊಡ್ಡದಿದೆ. ಓಕೆನಾ? ಇದು ದೊಡ್ಡದಿದೆ ಅಂತಂದ್ರೆ ಡಿನಾಮಿನೇಟರ್ ದೊಡ್ಡದಿದ್ರೆ ಪಕ್ಕ ಅಂತ 0 ಅಂತ ಹೇಳ್ಬೋದು, 10 to the limit. ಯಾಕಂದ್ರೆ ಇದು ಇನ್ಫಿನಿಟಿ ಬರುತ್ತೆ. 1/∞ ಬಂದ್ಬಿಟ್ಟು 0 ಆಗುತ್ತೆ. ಅದೇ ನಮ್ಗೆ ರೂಟ್ n ಮೇಲೆ ಇದ್ದು ಕೆಳಗಡೆ n ಇತ್ತು ಅಂತಂದ್ರೆ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬೋದು ಇನ್ಫಿನಿಟಿ ಅಂತ. ಸರ್ ಉಲ್ಟಾ n/√n. ಓ ಸಾರಿ. n divided by √n. n divided by √n ಅಂತ ಇದ್ರೆ ಇವಾಗ ಹೇಳ್ಬೋದು ಇನ್ಫಿನಿಟಿ ಅಂತ ಅಷ್ಟೇ. ಪವರ್ ನೋಡ್ತೀವಿ ಅಷ್ಟೇ. ಪವರ್ ಯಾವ್ದಿದೆ ಅದನ್ನ ಡಾಮಿನೇಟಿಂಗ್ ಅಂತ ಕರಿತೀವಿ. ನ್ಯೂಮರೇಟರ್ ಡಾಮಿನೇಟ್ ಇದ್ರೆ ಇನ್ಫಿನಿಟಿ ಬರುತ್ತೆ, ಡಿನಾಮಿನೇಟರ್ ಡಾಮಿನೇಟ್ ಇದ್ರೆ 0 ಬರುತ್ತೆ. ಈಗ ನಿಮ್ಗೆ ಈ ತರ ಕೊಡ್ತಾನೆ, ಈಗ n divided by 3/2 ಅಂತ ಎಲ್ಲ ಬರುತ್ತೆ, ಡಿವೈಡ್ ಬೈ √n ಅಂತ ಬರುತ್ತೆ. ಈಗ ಯಾವ್ದು ಇದಕ್ಕೆ ಆನ್ಸರ್ ಏನು? ಇನ್ಫಿನಿಟಿ. ಇದಕ್ಕೆ ಆನ್ಸರ್ ಇನ್ಫಿನಿಟಿ ಬರುತ್ತೆ ಅಷ್ಟೇ. ಈಗ ಯಾಕಂದ್ರೆ ನ್ಯೂಮರೇಟರ್ ಡಾಮಿನೇಟ್ ಮಾಡ್ತಾ ಇದೆ. ಸೊ 3/2 ಅಂದ್ರೆ 1.5 ಆಗುತ್ತೆ, ಇದು 0.5 ಆಗುತ್ತೆ. ಸೊ ಹಂಗಾಗಿ ಡೈರೆಕ್ಟ್ ಆಗಿ ಹೇಳ್ಬೋದು ಇನ್ಫಿನಿಟಿ ಅಂತ. ಇದೆಲ್ಲ ಡಾಮಿನೇಟಿಂಗ್ ಬಿಹೇವಿಯರ್ ಮೇಲೆ ಇದಕ್ಕೆ ಡೈರೆಕ್ಟ್ ಆಗಿ ಆನ್ಸರ್ 0 ಅಂತ ಬರ್ಬೋದಾ? ಆ ರಿಲೇಶನ್ಶಿಪ್ ಹೇಳಿ, ನೆನ್ಪಿಟ್ಕೊಂಡಿದ್ದೀರಾ? n power n is greater than or equal to n factorial. Greater than or equal to k Very power good. n. K power n greater than or K equal K to power n very much greater than P P of of n n is greater very than much greater log than n. log n. ಈ 5 ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡಿರಿ. ಅಂದ್ರೆ ಈಗ ಇದರಲ್ಲಿ ಯಾವ್ದು ಡಾಮಿನೇಟ್ ಮಾಡ್ತಾ ಇದೆ ಅದು ಎಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್. ಓಕೆನಾ? ಲಾಗ್ ಎನ್ ಇಟ್ ಈಸ್ ವೆರಿ ಮಚ್ ಗ್ರೇಟರ್ ದನ್ ಆಲ್ ದ ಥಿಂಗ್ಸ್ ಅಲ್ಲ. ಸಾರಿ log n is less than or equal ಲೆಸ್ ದೆನ್. ಓಕೆನಾ? ಅಂದ್ರೆ ಈಗ ಲಾಗ್ ಎನ್ ಮತ್ತೆ n ಪವರ್ ಎನ್ ಡಾಮಿನೇಟ್ ಮಾಡ್ತಾ ಇರೋದು ಯಾವುದು? n ಪವರ್ ಫಸ್ಟ್ ಬರ್ತಾ ಇರೋದು ಯಾವುದು ಅಂತ. ಫಸ್ಟ್ ಬರ್ತಾ ಇರೋದು n ಪವರ್ n ಫಸ್ಟ್ ಬರ್ತಾ ಇದೆ. ಅಂದ್ರೆ ಇಲ್ಲಿ ಕೆಳಗಡೆ ಇನ್ಫಿನಿಟಿ ಹಾಕ್ಬೇಕು ಅಂತ. ಕೆಳಗಡೆ ಇನ್ಫಿನಿಟಿ ಆದ್ರೆ ಏನಾಗುತ್ತೆ? ಟೋಟಲ್ ಆನ್ಸರ್ 0 ಬಂದ್ಬಿಡುತ್ತೆ. ಓಕೆ? ಇದ್ರಲ್ಲಿ ಡಾಮಿನೇಟ್ ಮಾಡ್ತಾ ಇರೋದು ಯಾವುದು ಅಂದ್ರೆ ಫಸ್ಟ್ ಬರ್ತಾ ಇರೋದು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡೂ ಇದರಲ್ಲಿ ಫಸ್ಟ್ ಯಾವ್ದು ಬರುತ್ತೆ ನೋಡ್ಬೇಕು. ಫಸ್ಟ್ ಬರೋದು ಏನಾದ್ರು ಕೆಳಗಡೆ ಇತ್ತು ಅಂದ್ರೆ ಆನ್ಸರ್ 0 ಅಂತ ಹೇಳ್ಬೇಕು ಡೈರೆಕ್ಟ್ ಆಗಿ. ನೋಡಿ ಇದು ಪಾಲಿನೋಮಿಯಲ್ P of n n ಪವರ್ n. ಇದ್ರಲ್ಲಿ ಫಸ್ಟ್ ಬರೋದು ಯಾವುದು? P of n n ಪವರ್ n ಅಲ್ಲಿ n ಪವರ್ n ಫಸ್ಟ್ ಬರ್ತಾ ಇದೆ. ಹಂಗಾಗಿ ಕೆಳಗಡೆ ಡಾಮಿನೇಟ್ ಮಾಡ್ತಾ ಇದೆ, ಆನ್ಸರ್ 0. ಇದು n ಫ್ಯಾಕ್ಟೋರಿಯಲ್ ಬೈ n ಪವರ್ n. n power n dominating. n ಪವರ್ n dominating. So the answer is 0. ಇದು ಅಷ್ಟೇ k ಪವರ್ n ಇದು ಅಷ್ಟೇ ಆನ್ಸರ್ 0. n ಪವರ್ n ಡಾಮಿನೇಟ್ ಮಾಡ್ತಾ ಇದೆ. ಇಲ್ಲಿ n ಫ್ಯಾಕ್ಟೋರಿಯಲ್ ಡಾಮಿನೇಟ್ ಮಾಡ್ತಾ ಇದೆ, ಅದು ಎಲ್ಲ 0 ಬರ್ತಾ ಇದೆಯಲ್ಲಪ್ಪ. ಲಾಗ್ n ಪವರ್ 10 ಪಾಲಿನೋಮಿಯಲ್ ಇದು. n ಪವರ್ 10 is a polynomial. Polynomial is dominating over log n. ಸೊ ಹಂಗಾಗಿ 0ನೇ ಬರ್ತದೆ. ನೋಡಿ ಲಾಗ್ n ಮತ್ತೆ n ಫ್ಯಾಕ್ಟೋರಿಯಲ್ ವಿಚ್ ಇಸ್ ದ ಡಾಮಿನೇಟಿಂಗ್? n ಫ್ಯಾಕ್ಟೋರಿಯಲ್. ಸೊ ದ ಆನ್ಸರ್ ಇಸ್
ಇನ್ಫಿನಿಟಿ. ನಾನು ಡಾಮಿನೇಟಿಂಗ್ ನ ರೌಂಡ್ ಮಾಡ್ತಾ ಇರ್ತೀನಿ. ನಾನು ರೌಂಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ಇನ್ಫಿನಿಟಿ ಬರುತ್ತೆ ಅಂತ. 2 ಪವರ್ ಇದು ಕೆ ಪವರ್ ಎನ್ ತರ. ಕೆ ಪವರ್ ಎನ್ ಇಸ್ ಡಾಮಿನೇಟಿಂಗ್ ತಾನೆ, ಥರ್ಡ್ ಒನ್ ಬರುತ್ತೆ ಇದು. ಸೊ ಡಾಮಿನೇಟಿಂಗ್, ಸೊ ಇನ್ಫಿನಿಟಿ. ಇಲ್ಲಿ ಯಾವ್ದು ಡಾಮಿನೇಟಿಂಗ್? ಎನ್ n ಫ್ಯಾಕ್ಟೋರಿಯಲ್, factorial. ಎನ್ ಫ್ಯಾಕ್ಟೋರಿಯಲ್. ಸೊ ದ ಆನ್ಸರ್ ಇಸ್ 0. ಇದು n factorial is dominating. ಸೊ ಇನ್ಫಿನಿಟಿ. Infinity. This n is power also n n is power n is dominating. dominating infinity. 4 power K n is power n. dominating k power n. So infinity ಬರುತ್ತೆ. ಓಕೆ, ಇಷ್ಟೆಲ್ಲ ಆಯ್ತು. ಅದ್ರದ್ದು ಕ್ಲಿಯರ್ ಆಯ್ತು. ಈಗ ಫಸ್ಟ್ ಥಿಯರಮ್ ಮೇಲೆ ಹೆಂಗ್? ಫಸ್ಟ್ ಥಿಯರಮ್ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ. ಫಸ್ಟ್ ಥಿಯರಮ್ ಏನಂತ ಹೇಳಿದ್ದೆ? ಡಿನಾಮಿನೇಟರ್ ಅಲ್ಲಿ n ಇರ್ಬೇಕು ಕನ್ಫರ್ಮ್ ಆಗಿ. ಫಸ್ಟ್ ಥಿಯರಮ್ ಅಪ್ಲೈ ಮಾಡ್ಬೇಕಂದ್ರೆ ನೋಡಿ, ಎಲ್ಲೆಲ್ಲಿ ಅದನ್ನ ಅಪ್ಲೈ ಮಾಡ್ಬೇಕಂತ ಹೇಳ್ಬೇಕು. ನ್ಯೂಮರೇಟರ್ ಅಲ್ಲಿ ಸಮ್ ಅಲ್ಲಿ ಇರ್ಬೇಕು ಎಲ್ಲವನ್ನೂ. ಇಲ್ಲಿ ಲಾಸ್ಟ್ ಅಲ್ಲಿ nth ಟರ್ಮ್ ಇರ್ಬೇಕು ಇಲ್ಲಿ. ಓಕೆನಾ? ಈ ತರ ಏನಾದ್ರು ಕ್ವಶನ್ ಕೊಟ್ರೆ ಲಿಮಿಟ್ ಕಂಡಿಡಿರಿ ಅಂತ ನೀವೇನು ಯೋಚನೆ ಮಾಡಂಗಿಲ್ಲ. ನ್ಯೂಮರೇಟರ್ ಅಲ್ಲಿ ಲಾಸ್ಟ್ nth ಟರ್ಮ್ ಏನಿದೆ ಅದಕ್ಕೆ ಲಿಮಿಟ್ ಕಂಡಿಡಿದ್ರೆ ಸಾಕು. ಓಕೆನಾ? ಇದಕ್ಕೆ ಲಿಮಿಟ್ ಕಂಡಿಡ್ರಿ. 1/n² ಏನಾಗುತ್ತೆ? 0. 1/n² tends to 0. ಸೊ ದ ಆನ್ಸರ್ ಈಸ್ 0. ಸಿಂಪಲ್, ನೋ ಕ್ಯಾಲ್ಕುಲೇಷನ್, ನಥಿಂಗ್. ಇಲ್ಲೂ ಅಷ್ಟೇ ನೋಡಿ, ಈ ತರ 1/n ಅಂತ ಕೊಡೋದ್ರ ಬದಲಾಗಿ ಅವನು 1/n ಅಂತ ಪಕ್ಕದಲ್ಲಿ ಬರ್ಕೊಂಡಿದ್ದಾನೆ. ತೊಂದರೆ ಇಲ್ಲ, ನಡೆಯುತ್ತೆ. ಇಲ್ಲಿ nth ಟರ್ಮ್ ಏನಿದೆ? ಇದಿದೆ. 1 2n minus 1. ಸೊ 1/2n - 1 tends to what? 0. 0. ಯಾಕಂದ್ರೆ n ಗೆ ಇನ್ಫಿನಿಟಿ ಹಾಕಿದ್ರೆ ನಿಮ್ಗೆ ಮತ್ತೆ 0 ಬರುತ್ತೆ. n ಕಾಮನ್ ಕ್ಯಾನ್ಸಲ್ ಮಾಡಕ್ ನ್ಯೂಮರೇಟರ್ ಇಲ್ಲ n. ನೆಕ್ಸ್ಟ್ ಇದು ಅಷ್ಟೇ 1/n ಸಮಥಿಂಗ್ ಇದೆ. ಸೊ ಹಂಗಾಗಿ nth ಟರ್ಮ್ ಇದೆ ಇಲ್ಲಿ n + 1/n ಇದೆ. ಸೊ ದಿಸ್ ಅಗೇನ್ ಟೆನ್ಸ್ ಟು 1 ಬರುತ್ತೆ. 1 ಬರುತ್ತೆ. n ಕಾಮನ್ ತೆಗೆದು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲೂ ಕೂಡ ಅಷ್ಟೇ 1/n ಟೆನ್ಸ್ ಟು 0. ಈ nth ಟರ್ಮ್ಗೆ ಲಿಮಿಟ್ ಕಂಡಿದ್ರೆ ಸಾಕು, ಟೋಟಲ್ ಆನ್ಸರ್ ಬರ್ತಾ ಇದೆ. ಇದು ನಿಮ್ಗೆ ಗೊತ್ತಿಲ್ಲ. ಓಕೆ, ಇದು ಅದೇ ಕೋಶಿಶ್ ಫಸ್ಟ್ ಥಿಯರಮ್ ಅಲ್ಲೇನೆ ಜೆಮೆಟ್ರಿಕ್. ಇದು ಜೆಮೆಟ್ರಿಕ್ ಮೀನ್ ಹೇಳಿದ್ನಲ್ಲ, ಗೊತ್ತಲ್ಲ? ಪ್ರಾಡಕ್ಟ್ ಇದ್ರೆ ಸಪೋಸ್ ಪವರ್ 1/n ಇದ್ರೆ ಅವಾಗ ಏನ್ ಮಾಡ್ಬೇಕು? ಇಲ್ಲಿ nth ಟರ್ಮ್ ಏನಿದೆ, ಇಲ್ಲಿ ಏನಿದೆ, ಇದು ಫುಲ್ nth ಟರ್ಮ್ ತರ. n + 1/n ಇದಕ್ಕೆ whole power n. ಅದಕ್ಕೆ ಲಿಮಿಟ್ ಕಂಡುಹಿಡಿಬೇಕಷ್ಟೇ. ಈಗ n + 1/n ಹೋಲ್ ಪವರ್ n ಗೆ ಲಿಮಿಟ್ ಏನು? ವಿಚ್ ಇಸ್ ಈಕ್ವಲ್ ಟು 1 + 1/n ಹೋಲ್ ಪವರ್ n ಆಗುತ್ತೆ. ಅಂಡ್ ದಿಸ್ ಟೆನ್ಸ್ ಟು e. If this tends to e, the total answer also tends to e. ಓಕೆನಾ? ಇದು ಅಷ್ಟೇ ಕೋಶಿಶ್ ಫಸ್ಟ್ ಥಿಯರಮ್ ಮೇನೆ ಜೆಮೆಟ್ರಿಕ್ ಇದರಲ್ಲಿ ಫಾರ್ಮುಲಾ. ಸಮ್ ಇರೋದ್ರ ಬದಲು ಪ್ರಾಡಕ್ಟ್ ಇರುತ್ತೆ, ಪವರ್ ಅಲ್ಲಿ 1/n ಇರುತ್ತೆ. ಅವಾಗ nth ಟರ್ಮ್ ಅಲ್ಲಿ ಏನಿರುತ್ತೆ ಅದನ್ನ ಮಾತ್ರ ತಗೋಬೇಕು. ಇದು ಕೂಡ ಸೇಮ್ ಅಷ್ಟೇ, ಎಲ್ಲ ಟರ್ಮ್ಸ್ ಗಳು ಪ್ರಾಡಕ್ಟ್ ಇದಾವೆ. ಸೊ ಇಲ್ಲಿ ಏನಾಗಿದ್ದಾವೆ? nth ಟರ್ಮ್ ಇದೆ, ಪವರ್ ಅಲ್ಲಿ 1/n ಇದೆ. ಸೊ ಏನ್ ತಗೋಬೇಕು? ಇಲ್ಲಿ nth ಟರ್ಮ್ ಇಲ್ಲಿ ಅದಕ್ಕೆ ಲಿಮಿಟ್ ಕಂಡಿದ್ರೆ ಅಷ್ಟೇ. ಸೊ n / n - 1 ದಿಸ್ ಟೆನ್ಸ್ ಟು 1 ಅಷ್ಟೇ. n ಕಾಮನ್ ತೆಗೆದು ಸಿಂಪ್ಲಿಫೈ 1 ಟೆನ್ಸ್ ಟು ಇನ್ಫಿನಿಟಿ ಹಾಕಿದ್ರೆ ನಿಮಗೆ 1 ಬರುತ್ತೆ. ಸೊ ದ ಆನ್ಸರ್ ಟೆನ್ಸ್ ಟು 1. ಸೊ ಕೋಶಿಶ್ ಫಸ್ಟ್ ಥಿಯರಮ್ ಕ್ಲಿಯರ್ ಆಯ್ತಲ್ಲ? ಕೋಶಿಶ್ ಫಸ್ಟ್ ಥಿಯರಮ್ ಎರಡು ಜೆಮೆಟ್ರಿಕ್ ಮೀನು ಕ್ಲಿಯರ್ ಆಯ್ತು, ಅರ್ಥಮೆಟಿಕ್ ಮೀನು ಕ್ಲಿಯರ್ ಆಯ್ತು. ಜೆಮೆಟ್ರಿಕ್ ಮೀನ್ ಅಪ್ಲೈ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಹೆಂಗಿರ್ಬೇಕದು? ಪ್ರಾಡಕ್ಟ್ ಇರ್ಬೇಕು ಎಲ್ಲಾ ಕಡೆ, ಹೋಲ್ ಪವರ್ 1/n ಇರ್ಬೇಕು, ಲಾಸ್ಟ್ ಅಲ್ಲಿ nth ಟರ್ಮ್ ಇರ್ಬೇಕು. ಅಲ್ಲೇ ಹೆಂಗಿರ್ಬೇಕು ಅಂದ್ರೆ 1/n ಇರ್ಬೇಕು, ಎಲ್ಲ ಸಮ್ ಅಲ್ಲಿ ಇರ್ಬೇಕು ರಿಮೈನಿಂಗ್. ಓಕೆನಾ? ಫಸ್ಟ್ ಥಿಯರಮ್ ಕ್ಲಿಯರ್ ಆಗಿದೆ. ಈಗ ಅಂದ್ರೆ ಯಾವ ತರ ಬಂದಾಗ ನಾವ್ ಯಾವ ಥಿಯರಮ್ ಅಪ್ಲೈ ಮಾಡ್ಬೇಕು ಅಂತ ಕರೆಕ್ಟ್ ಆಗಿ ತಿಳ್ಕೊಡಿ. ಕೌಶಿಶ್ ಸೆಕೆಂಡ್ ಥಿಯರಮ್ ಯಾವಾಗ ಅಪ್ಲೈ ಮಾಡ್ಬೇಕು ಅಂತ ಅಂದ್ರೆ, ಕೌಶಿಶ್ ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡ್ಬೇಕಾಗಿರೋದು ಇಲ್ಲಿ ಏನೋ ಒಳಗಡೆ ಇರುತ್ತೆ, ಏನೋ ಒಂದು nth ಟರ್ಮ್ ಇರುತ್ತೆ, ಪವರ್ ಅಲ್ಲಿ 1/n ಇರುತ್ತೆ. ಮತ್ತೆ ಫಸ್ಟ್ ಥಿಯರಮ್ ಜೆಮೆಟ್ರಿಕ್ ಮೀನ್ ಅಪ್ಲೈ ಮಾಡಿದ್ದಂಗೆ ಹೇಳ್ತೇಳಿ, ಜೆಮೆಟ್ರಿಕ್ ಮೀನ್ ಹಂಗಿರ್ಲಿಲ್ಲ. ಎಲ್ಲಾ ಟರ್ಮ್ಸ್ ಪ್ರಾಡಕ್ಟ್ ಇದ್ದು ಕೊನೆಗೆ nth ಟರ್ಮ್ ಇರೋದು. ಬಟ್ ಇಲ್ಲಿ ಹಂಗಿಲ್ಲ, nth ಟರ್ಮ್ ಒಂದಿರುತ್ತೆ, ಅದ್ರ ಪವರ್ 1/n ಇರುತ್ತೆ, ಏನೋ ಒಂದು ಸೀಕ್ವೆನ್ಸ್ ತರ ಇರುತ್ತೆ. ಅದಲ್ವಾ? ಇಂಥ ಟೈಮಲ್ಲಿ ಏನ್ ಮಾಡುತ್ತೆ? ಏನ್ ಹೇಳ್ತದು? ಲಿಮಿಟ್ n tends to infinity an ಪವರ್ 1/n ದಿಸ್ ವಿಲ್ ಬಿ ಈಕ್ವಲ್ ಟು ವಾಟ್? ಲಿಮಿಟ್ n tends to infinity an + 1/an ಆಗುತ್ತೆ. ಅಂದ್ರೆ ಈ an ಏನಿದೆ ಅದಕ್ಕೆ an + 1/an ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಇದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ. ಇದೇ ಸೆಕೆಂಡ್ ಥಿಯರಮ್ ಅಲ್ವಾ? ಕೌಶಿಶ್ ಸೆಕೆಂಡ್ ಥಿಯರಮ್. ಈಗ ಇಲ್ಲಿ ದಿಸ್ ವಿಲ್ ಬಿ ಈಕ್ವಲ್ ಟು, ಇದಕ್ಕೆ ಆನ್ಸರ್ ಮಾಡ್ತೀನಿ. ದಿಸ್ ವಿಲ್ ಬಿ ಈಕ್ವಲ್ ಟು 1/n ಬಿಟ್ಬಿಡಿ, 1/n ಇಂದ ಒಳಗಡೆ ಏನಿದೆ? ಇಲ್ಲಿ n ಇದೆ. ಅಂದ್ರೆ an = ಏನಾಗುತ್ತೆ? ಇಲ್ಲಿ n ಆಯ್ತದೆ. an + 1/n ಮಾಡಿ, an + 1/n ಅಂದ್ರೆ n + 1/n ಆಗುತ್ತೆ. ದಿಸ್ ಟೆನ್ಸ್ ಟು ವಾಟ್? 1.
1. ಸೊ ಆನ್ಸರ್ ಇಸ್ 1. ಇಲ್ಲಿ ಈ ಏನ್ ಜಾಗದಲ್ಲಿ ಏನಿದೆ ಇಲ್ಲಿ ಎನ್ ಫ್ಯಾಕ್ಟೋರಿಯಲ್ ಇದೆ. ಹಿಯರ್ ಎನ್ ಇಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್. ಸೊ ಈಗ ಎನ್ ಪ್ಲಸ್ 1 ಬೈ ಎನ್ ಮಾಡಿ ಏನಾಗುತ್ತೆ? ಎನ್ ಪ್ಲಸ್ 1 ಅಂದ್ರೆ ಏನು? ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎನ್ ಫ್ಯಾಕ್ಟೋರಿಯಲ್. ಸಿಂಪ್ಲಿಫೈ ಮಾಡಿ. ಎನ್ ಪ್ಲಸ್ 1 ಎನ್ ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಎನ್ ಪ್ಲಸ್ 1 ಡಿಸ್ಟೆನ್ಸ್ ಟು ಇನ್ಫಿನಿಟಿ. ಅಲ್ಲದಲ್ವಾ? ಈಗ ನೋಡಿ, ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎನ್ ಪವರ್ ಎನ್ ಡಿವೈಡ್ ಬೈ ಎನ್ ಫ್ಯಾಕ್ಟೋರಿಯಲ್. ಇದಕ್ಕೆ ಹೆಂಗೆ ಹೇಳ್ತೀರಾ? ಆಮೇಲೆ ಇದು ಡಾಮಿನೇಟಿಂಗ್ ಇದೆ ಸರ್ ಅಂತ ಡಾಮಿನೇಟಿಂಗ್ ಹೋಗ್ಬೇಡಿ. ಆಮೇಲೆ ನಾವು ಡೈರೆಕ್ಟ್ ಆಗಿ ಲಿಮಿಟ್ ಕಂಡಿತಾ ಇಲ್ಲ. ನಾವು ಏನ್ ಪ್ಲಸ್ 1 ಬೈ ಏನ್ ಮಾಡ್ತಿರೋದು, ಟೋಟಲ್ ಲಿಮಿಟ್ ಬೇರೆ ಇದೆ, ಫುಲ್ ಇದೆ. ಈಗ ಇಲ್ಲಿ ಏನಂದ್ರೆ ಏನಾಗುತ್ತೆ? ಒಳಗಡೆ ಇರೋದು ಎನ್ ಪವರ್ ಎನ್ ಡಿವೈಡ್ ಬೈ ಎನ್ ಫ್ಯಾಕ್ಟೋರಿಯಲ್ ಇದೆ. ಈಗ ಎನ್ ಪ್ಲಸ್ 1 ಬೈ ಏನ್ ಮಾಡಿ. ಎನ್ ಪ್ಲಸ್ 1 ಬೈ ಏನ್ ಅಂದ್ರೆ ಇದನ್ನ ತುಂಬಾ ಸರಿ ಮಾಡಿಸ್ತೀನಿ ಅನ್ಸುತ್ತೆ. ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಫ್ಯಾಕ್ಟೋರಿಯಲ್ ಇಂಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಪವರ್ ಎನ್ ಆಗುತ್ತೆ. ಇಫ್ ಯು ಸಿಂಪ್ಲಿಫೈ ದಿಸ್, ಎನ್ ಪ್ಲಸ್ 1 ಎನ್ ಪ್ಲಸ್ 1 ಕ್ಯಾನ್ಸಲ್, ಎನ್ ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿಯೋದು ನಿಮಗೆ ಎನ್ ಪ್ಲಸ್ 1 ಡಿವೈಡ್ ಬೈ ಎನ್ ಹೋಲ್ ಪವರ್ ಎನ್ ಆಗುತ್ತೆ. ದಿಸ್ ಇಸ್ ಈಕ್ವಲ್ ಟು 1 ಪ್ಲಸ್ 1 ಅಪಾನ್ ಎನ್, ಸೊ ಹೋಲ್ ಪವರ್ ಎನ್ ಡಿಸ್ಟೆನ್ಸ್ ಟು ಇ. ಸೊ ದ ಆನ್ಸರ್ ಇಸ್ ಇ. ಇದು ಅಷ್ಟೇ ಸೇಮ್. ಇದು ಇವಾಗಿಂದ ಮಾಡಿದೆ ಆಕ್ಚುಲಿ. ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎನ್ ಪವರ್ ಎನ್ ಹೋಲ್ ಪವರ್ ಎನ್ ಅಂತ ಹಾಕೊಂಡು ಅದನ್ನ ಮಾಡ್ಕೊಳ್ಳಿ. ನಿಮ್ಗೆ ಆನ್ಸರ್ ಇದು 1 ಬೈ ಇ ಬರುತ್ತೆ. ಓಕೆನಾ? ಬೆಟರ್ ಇವೆರಡು ರಿಸಲ್ಟ್ ನೆನ್ಪಿಟ್ಕೊಂಡ್ರೆ ತುಂಬಾ ಈಸಿ ಅನ್ಸುತ್ತೆ. ತುಂಬಾ ಸರಿ ಕೇಳ್ತಾನೆ. ಇಲ್ಲ ಅಂತಂದ್ರೆ ಆಮೇಲೆ ಮಾಡಿದ್ರೆ ಮಾಡಿ. ಇಲ್ಲಿ ನೋಡಿ, ಕೌಶಿಸ್ ಫಸ್ಟ್ ಥಿಯರಮ್, ಕೌಶಿಸ್ ಸೆಕೆಂಡ್ ಥಿಯರಮ್ ಎರಡು ಅಪ್ಲೈ ಮಾಡ್ತಾ ಇದೀನಿ ಇಲ್ಲಿ. ಹೆಂಗೆ ಅಂತ ಅಂದ್ರೆ ನೋಡಿ, ಈಗ ಡಿನಾಮಿನೇಟರ್ ಅಲ್ಲಿ ಎನ್ ಇದೆ, ಇಲ್ಲಿ ಸಮ್ ಅಲ್ಲಿ ಇದೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು ವಾಟ್? ದ ಆನ್ಸರ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಆಸ್ n ಟೆನ್ಸ್ ಟು ಇನ್ಫಿನಿಟಿ. ಏನ್ ತಗೋಬೇಕು ಈಗ? nth ಟರ್ಮ್ ತಗೋಬೇಕಲ್ವಾ? ಅಕಾರ್ಡಿಂಗ್ ಟು ಕೌಶಿಸ್ ಫಸ್ಟ್ ಥಿಯರಮ್. ಸೊ n ಟು ದಿ ಪವರ್ 1 ಬೈ n ಇಷ್ಟು ಬಂತು. ದಿಸ್ ಇಸ್ ಬೈ ಯಾವ್ದ್ರ ಪ್ರಕಾರ ಹಿಂಗ್ ತಗೊಂಡಿರೋದು ನಾನು? ಫಸ್ಟ್ ಪ್ರಿನ್ಸಿಪಲ್, ಫಸ್ಟ್ ಥಿಯರಮ್ ಇಂದ. ಈಗ ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡ್ತೀನಿ. ಮತ್ತೆ ಇಲ್ಲಿ ಇದನ್ನ ಏನಂತ ಟ್ರೀಟ್ ಮಾಡ್ಕೋತೀನಿ ನಾನು. 4 ಬೈ n ಇದೆಯಲ್ಲ, ಅದಕ್ಕೋಸ್ಕರ ಈಗ ಅದಕ್ಕೆ ಏನ್ ಮಾಡ್ತೀನಿ ನಾನು? ಸೊ ದಿಸ್ ದ ಸೇಮ್ ಥಿಂಗ್ ವಿಲ್ ಬಿ ಈಕ್ವಲ್ ಟು n ಪ್ಲಸ್ 1 ಡಿವೈಡೆಡ್ ಬೈ n ಆಗುತ್ತೆ. ಬಿಕಾಸ್ ಐ ಹ್ಯಾವ್ ಟೇಕನ್ an ಆಸ್ n ಪ್ಲಸ್ 1 ಬೈ n ಮಾಡಿದೀನಿ. ಈಗ ದಿಸ್ ಟೆನ್ಸ್ ಟು ವಾಟ್? 1. The total answer is 1. ಸರ್ ಸೆಕೆಂಡ್ ಸ್ಟೆಪ್ ಹೇಗೆ ತಗೊಂಡ್ರಿ? ಅಲ್ಲ, ಇದು ಎನ್, ಇದು ಡೈರೆಕ್ಟ್ ಆಗಿ ಬರದೆ. ಇದು ಎನ್ ಅಂತ ಅನ್ಕೊಳ್ಳಿ. ಇದು ಬೈ ಫಸ್ಟ್ ಥಿಯರಮ್. ಏನ್ ಮಾಡಿದೀರಾ ಸರ್? ಹೌದು. an ಪ್ಲಸ್ ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡ್ತಾ ಇದೀನಿ ಈಗ. an ಪ್ಲಸ್ 1 ಬೈ an ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡ್ಬೋದಲ್ಲ? ಪವರ್ 1 ಬೈ n ಇತ್ತು ಅಂದ್ರೆ ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡಿದೀನಿ. ಇಲ್ಲಿ ಏನ್ ಅಂದ್ರೆ ಎನ್ ಅಂದ್ರೆ n ಪ್ಲಸ್ 1 ಅಂದ್ರೆ ಏನು? an ಪ್ಲಸ್ 1 ಡಿವೈಡ್ ಬೈ n ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಹಾಕೊಳ್ಳಿ. ಸೊ ದಿಸ್ ಟೆನ್ಸ್ ಟು 1. ಸೊ ದ ಆನ್ಸರ್ ಟೆನ್ಸ್ ಟು 1. ಇಲ್ಲಿ ಫಸ್ಟ್ ಥಿಯರಮ್ ಹಾಕಿದೀನಿ. ಈ ಸ್ಟೆಪ್ ಇಂದ ಈ ಸ್ಟೆಪ್ಗೆ ಬರ್ಬೇಕಾದ್ರೆ ಸೆಕೆಂಡ್ ಥಿಯರಮ್ ಹಾಕಿದೀನಿ. ಸರ್ ಸೆಕೆಂಡ್ ಥಿಯರಮ್ ಹಾಕ್ಬೇಕಾದ್ರೆ ಏನ್ ಏನಿದೆ ಇಲ್ಲಿ? n ಇದೆ ನೋಡಿ. ಈಗ ನಾನು ಡೈರೆಕ್ಟ್ ಆಗಿ ಈ ಕ್ವಶನ್ ಕೊಟ್ರೆ ಹೆಂಗ್ ಮಾಡ್ತೀರಾ? n ಟು ದಿ ಪವರ್ ಆಫ್ 1 ಬೈ n ಅಂತ ನಾನು ಕ್ವಶನ್ ಕೊಟ್ಟಿದ್ದೀನಿ ನಿಮ್ಗೆ ಅಂತ ಇಟ್ಕೊಳ್ಳಿ. ಈಗ ಸೆಕೆಂಡ್ ಥಿಯರಮ್ ಹೆಂಗ್ ಅಪ್ಲೈ ಮಾಡ್ತೀರಾ ಹೇಳಿ? ಇಲ್ಲಿ ಏನ್ ತಗೊಂತೀರಾ ನೀವು? an ಇಸ್ ಈಕ್ವಲ್ ಟು n ಅಂತ ತಗೋತೀರಾ. ಅವಾಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ an ಪ್ಲಸ್ 1 ಬೈ n ಮಾಡ್ತೀರಾ. n ಪ್ಲಸ್ 1 ಬೈ n ಅಂತ ಮಾಡ್ತೀರಾ. ಆಮೇಲೆ ಅದಕ್ಕೆ ಲಿಮಿಟ್ ಕಂಡು ಹಿಡಿತೀರಲ್ವಾ? ಅದೇ ಲಾಜಿಕ್ ಮಾಡಿರೋದು ನಾನು ಇಲ್ಲಿ ಫಸ್ಟ್ ಥಿಯರಮ್ ಅಪ್ಲೈ ಮಾಡಿದ್ರೆ ಇಲ್ಲಿಗನ ಬರುತ್ತೆ. ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಫೈನಲ್ ಆನ್ಸರ್ ಬರುತ್ತೆ. ಅಲ್ಲ ಸರ್, ಫಸ್ಟ್ ಸ್ಟೆಪ್ ಅಲ್ಲೇ ಅಪ್ಲೈ ಮಾಡಿದ್ರೆ ಬರಲ್ವಾ ಸರ್? ಲಿಮಿಟ್ ಅಪ್ಲೈ ಮಾಡಿದ್ರೆ ಫಸ್ಟ್ ಸ್ಟೆಪ್ ಅಲ್ಲಿ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಇಂಡಿಟರ್ಮಿನಲ್ ಫಾರ್ಮ್ ಬಂದ್ಬಿಡುತ್ತೆ. ಇನ್ಫಿನಿಟಿ ಪವರ್ 0 ಬರ್ಬೇಕಲ್ಲ. ನೀವ್ ಯಾವ್ದು ಹೇಳ್ತೀರಾ ಹೇಳಿ? ಅದೇ ಫಸ್ಟ್ ಸ್ಟೆಪ್ಪಿಗೆ ಸರ್ ಕೇಳಿದ್ ನಾನು.
ಇಲ್ಲಿ ಇನ್ಫಿನಿಟಿ ಅಪ್ಲೈ ಮಾಡಿದ್ರೆ ಟಿ ಅಂತಾನ? ಟು ದಿ ಪವರ್ ಆಫ್ 0. ಅದಕ್ಕೆ e to the power of ಮಾಡ್ಬೋದಾ 1 minus f of x to the power of g of x ಬರಂಗಿಲ್ಲ. ಓಕೆ, ಇದು ಅರ್ಥ ಆಯ್ತಾ? ಎಸ್ ಸರ್. ಸರ್ ಅದು ಪವರ್ 1/n ಮತ್ತೆ ಇದಕ್ಕೇನ್ ರಿಲೇಟ್ ಆಗಲ್ವಾ ಸರ್? ಇಲ್ಲ, ಅದೇ ಅಲ್ವಾ ಕೋಶಿ ಸೆಕೆಂಡ್ ಥಿಯರಮ್ ಹೇಳ್ತಿರೋದೇ. ಅದು ಏನಂತ ಹೇಳ್ತಿದೆ ಕೋಶಿ ಸೆಕೆಂಡ್ ಥಿಯರಮ್, ಎನ್ ಪವರ್ 1/n ಏನಿದೆ ದಟ್ ವಿಲ್ ಬಿ ಈಕ್ವಲ್ ಟು ವಾಟ್, ಎನ್ ಪ್ಲಸ್ ಒನ್ ಪ್ಲಸ್ ಬೈ 1 ಬೈ ಎನ್. an. ಅವಾಗ ಹಾ 1/n ಬಿಟ್ಬಿಡಿ, 1/n ಬಿಟ್ಬಿಟ್ಟು ಇಲ್ಲಿ ಏನಿದೆ ಇದನ್ನ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ. ಏನ್ ಬರುತ್ತಲ್ವಾ ಅದನ್ನ ಏನ್ ಮಾಡಿ ಏನ್ ಪ್ಲಸ್ 1/n ಮಾಡಿ ಆ ಸಿಂಪ್ಲಿಫೈ ಮಾಡಿ ಲಿಮಿಟ್ ಅಪ್ಲೈ ಮಾಡಿ ಏನ್ ಆನ್ಸರ್ ಬರುತ್ತೋ ಅದೇ ಆನ್ಸರ್ ಇದಕ್ಕೂ ಆಗುತ್ತೆ ಅಂತ ಹೇಳುತ್ತೆ. 1/n ಬಿಟ್ಬಿಡಿ, 1/n ಇದ್ದಾಗ ಅಪ್ಲೈ ಮಾಡ್ಬೇಕು, ಅವಾಗ 1/n ನೆಗ್ಲೆಕ್ಟ್ ಮಾಡ್ಬಿಡ್ಬೇಕು. ಏನಿದೆ ಅದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ಬೇಕು. ಇದು ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪ್ರಾಡಕ್ಟ್ 1/n ಇದೆಯಲ್ಲ ಸರ್, ಅದನ್ನ ಇನ್ಕ್ಲೂಡ್ ಮಾಡಿಲ್ವಾ? ಬ್ರಾಕೆಟ್ ಒಳಗಡೆ ಇರೋದನ್ನ ಅಷ್ಟೇ ಅಪ್ಲೈ ಮಾಡಿದೀರಾ? ಈಗ ನೋಡಿ ಫಸ್ಟ್ ಥಿಯರಮ್ ಏನ್ ಹೇಳ್ತೇಳಿ? ಫಸ್ಟ್ ಥಿಯರಮ್ ಅಲ್ಲಿ 1/n 1/n ಇದ್ದು ನೋಡಿ a1 plus a2 and so on an ಇದ್ರೆ this will be equal to ನೋಡಿ ಹಿಂಗ ಏನಾದ್ರು ಕೊಟ್ರೆ ನೋಡಿ ಕೇಳಿ ಲಿಮಿಟ್ n tends to infinity ಹಿಂಗೇನಾದ್ರು ಇದ್ರೆ I can write the same thing as limit n tends to infinity an. ಕ್ಲಿಯರ್ ಆಯ್ತಾ? ಏನು ಮಾಡಂಗಿಲ್ಲ, ಎಂತ ಟರ್ಮ್ ತಗೊಂಡು ಅದಕ್ಕೆ ಲಿಮಿಟ್ ಕಂಡಿಡಿರಿ ಅಂತ. ದಿಸ್ ವಿಲ್ ಬಿ ಈಕ್ವಲ್ ಟು ಇದನ್ನೇ ನಾವೇನಂತ ಕರೀತು, ಫಸ್ಟ್ ಥಿಯರಮ್ ಅಂತ ಕರೆದಿದ್ದು. ಕೌಶಿಸ್ ಫಸ್ಟ್ ಥಿಯರಮ್ ಇದೇ ಹೇಳುತ್ತೆ. ಓಕೆ, ಈಗ ಈ ಥಿಯರಮ್ ಪ್ರಕಾರ ನಾನು ಇದನ್ನ ಹೆಂಗ್ ಬರಿಬಹುದು ಹೇಳಿ ನೋಡೋಣ. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ, ಹೇಳಿ ಇಲ್ಲಿ ಏನ್ ಜಾಗದಲ್ಲಿ n n ಟು ದಿ ಪವರ್ ಆಫ್ 1/n. ಇದು ಫಸ್ಟ್ ಥಿಯರಮ್. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಸೆಕೆಂಡ್ ಥಿಯರಮ್ ಏನ್ ಹೇಳ್ತು? ಸೆಕೆಂಡ್ ಥಿಯರಮ್ ಏನ್ ಹೇಳಿತ್ತು, ಎಲ್ಲಾದ್ರೂ an ಇರ್ದೆಪ್ಪ ಅದಕ್ಕೆ ಪವರ್ 1/n ಏನಾದ್ರೂ ಇದ್ರೆ ನೀವೇನ್ ಮಾಡಪ್ಪ ಅಂತ ಅಂದ್ರೆ ನೋಡಿ, ಎಲ್ಲಾದ್ರೂ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ an ಪ್ಲಸ್ 1 ಇದ್ರೆ ಇದನ್ನ ಹೆಂಗ್ ಬರ್ಕೋಬಹುದು ಅಂತ ಹೇಳಿದೀನಿ ನಾನು. ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 1/n ಬಿಟ್ಬಿಡಿ, an ಇದೆ an ಪ್ಲಸ್ 1 ಡಿವೈಡೆಡ್ ಬೈ an ಅಂತ ಬರ್ಕೋಬಹುದು ಅಂತ ಹೇಳ್ತಿದ್ದೆ. ಈಗ ಅಕಾರ್ಡಿಂಗ್ ಟು ಸೆಕೆಂಡ್ ಥಿಯರಮ್ ಇಲ್ಲಿಂದ ಈ ಸ್ಟೆಪ್ ಇಂದ ಈ ಸ್ಟೆಪ್ ಬಂದಿದ್ದು ಫಸ್ಟ್ ಥಿಯರಮ್ ಪ್ರಕಾರ. ಈಗ ಇದಕ್ಕೆ ಸೆಕೆಂಡ್ ಥಿಯರಮ್ ಹೋಗ್ತೀನಿ. ಇಲ್ಲಿ an ಅಂದ್ರೆ ಏನಿಲ್ಲಿ ವಾಟ್ ವಿಲ್ ಬಿ ಯುವರ್ an ಹಿಯರ್ n. ಈಗ n ಪ್ಲಸ್ 1/n ಮಾಡಿ, an ಪ್ಲಸ್ 1/n. an ಪ್ಲಸ್ 1 ಅಂದ್ರೆ ಏನಾಗುತ್ತೆ? n ಪ್ಲಸ್ 1/n. ಓಕೆ, ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ n ಪ್ಲಸ್ 1/n ಆಗುತ್ತೆ. ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿದ್ರೆ 1 ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಕ್ಲಿಯರ್. ಅಂದ್ರೆ ಕೌಶಿಸ್ ಫಸ್ಟ್ ಥಿಯರಮ್ ಸೆಕೆಂಡ್ ಥಿಯರಮ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಕರೆಕ್ಟ್ ನೋಡ್ಕೊಳ್ಳಿ. ಹಾ ಸರ್. ಸ್ಟೋಲ್ಸ್ ಥಿಯರಮ್ ಇದು ನೆನೆ ಮಾಡಿದ್ವಿ. ಸ್ಟೋಲ್ಸ್ ಥಿಯರಮ್ ಅಂತ ಅಂದ್ರೆ ಸ್ಟೋಲ್ಸ್ ಥಿಯರಮ್ ಹೆಂಗ್ ವರ್ಕ್ ಆಗುತ್ತೆ ಅಂತಾರೆ ನೋಡಿ, ಮತ್ತೆ ಹೇಳ್ತಿದೀನಿ. ಇಲ್ಲಿ xn yn ತಗೋಬೇಕು ಅಂದ್ರೆ ಸ್ಟೋಲ್ಸ್ ಥಿಯರಮ್ ಸಿಂಪಲ್ ನೋಟೇಶನ್ ಹೆಂಗ್ ಬರಿತೀವಿ ಅಂತಂದ್ರೆ ಲಿಮಿಟ್ as n tends to infinity xn minus xn minus 1 divided by yn minus 1. This will be equal to limit n tends to infinity xn by yn ಅಂತ ಬರಿಬಹುದು. ಓಕೆ, ಇವೆರಡು ಬರಿಬಹುದು. ಅಥವಾ ಇದನ್ನ ಸಮ್ ನೋಟೇಶನ್ಸ್ ಅಲ್ಲಿ ನಾವು ಇದನ್ನ ಹೆಂಗ್ ಬರಿಬಹುದು, xn minus 1 ಅಂತಾನೆ ಬರಿಬಹುದಿಲ್ಲ. ಯು ಕ್ಯಾನ್ ರಿವರ್ಸ್ ಇಟ್ ಆಲ್ಸೋ, ನೋ ಪ್ರಾಬ್ಲಮ್. ಇವೆರಡು ಎಕ್ಸ್ಚೇಂಜ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ಮೈನಸ್ ಕಾಮನ್ ತೆಗೆದು ಕ್ಯಾನ್ಸಲ್ ಮಾಡಿದ್ರೆ ನಿಮ್ಗೆ ಅದೇ ಬರುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸಮಟೈಮ್ಸ್ ನಾವು n-1 ತಗೊಂಡಿದ್ದಾರೆ, ಸಮಟೈಮ್ಸ್ ಅವರು n+1 ತಗೊಂತಾರೆ. ಸೊ xn+1 ಮೈನಸ್ xn ಅಂತ ತಗೊಂತಾರೆ, ಇದು ಕೂಡ ಕರೆಕ್ಟ್. yn+1 ಮೈನಸ್ yn ಅಂತ ತಗೊಂತಾರೆ. ದಿಸ್ ವಿಲ್ ಬಿ ಈಕ್ವಲ್ ಟು xn ಬೈ yn ಅಂತ ತಗೊಂತಾರೆ. ಹಂಗಾದ್ರು ತಗೊಳ್ಳಿ, ಹಿಂಗಾದ್ರು ತಗೊಳ್ಳಿ, ಎಲ್ಲ ಒಂದೇನೆ. ಓಕೆನಾ? ಇಟ್ ಡಿಪೆಂಡ್ಸ್ ಆನ್ ದಿ ಪ್ರಾಬ್ಲಮ್ ಅಲ್ಲಿ ಹೆಂಗ್ ಕೊಟ್ಟಿದ್ದಾನೆ ಅಂದ್ರೆ ನೋಡ್ಕೊಂಡು ಮಾಡ್ಕೊತಾ ಹೋಗಿ. ಸೊ ಅಷ್ಟೇ. ಪ್ರೊವೈಡೆಡ್ ಇಲ್ಲಿ ಒಂದು ಕಂಡೀಷನ್ ಇದೆ. ಏನಪ್ಪಾ ಕಂಡೀಷನ್ ಅಂತ ಅಂದ್ರೆ yn ಏನಿದೆ, yn ಏನ್ ಚೂಸ್ ಮಾಡ್ತೀರಾ ಅದು ಇನ್ಕ್ರೀಸಿಂಗ್ ಇರಬೇಕು ಮತ್ತೆ ಟೆನ್ಸ್ ಟು ಇನ್ಫಿನಿಟಿ ಡೈವರ್ಜೆಂಟ್ ಇರಬೇಕು. ಅದು
ಸೊ ಇನ್ಕ್ರೀಸಿಂಗ್ ಡೈವರ್ಜೆಂಟ್ ಇರಬೇಕು ಅಂತ ಸೀಕ್ವೆನ್ಸಿಗೆ ಮಾತ್ರ ಇದು ಅಪ್ಲೈ ಆಗುತ್ತದೆ. ಓಕೆನಾ? ಸೊ ದೆನ್ ವಾಟ್ ಇಸ್ ದ ಕಂಡೀಷನ್ ಫಾರ್ ಎಕ್ಸೆನ್ ಅಂತ ಅಂದ್ರೆ ಎಕ್ಸೆನ್ ಕಂಡೀಷನ್ ಏನಿಲ್ಲ. ಎಕ್ಸೆನ್ಗೆ ಏನ್ ಬೇಕಾದ್ರೆ ಕಂಡೀಷನ್ ಯಾವ ಸೀಕ್ವೆನ್ಸ್ ಬೇಕಾದ್ರೆ ಕನ್ಸಿಡರ್ ಎಕ್ಸೆನ್ ಮೇ ಎನಿ ಸೀಕ್ವೆನ್ಸ್ ಬಟ್ ವೈ ಎನ್ ಇಸ್ ಮೊನಟಾನಿಕಲಿ ಇನ್ಕ್ರೀಸಿಂಗ್ ಅಂಡ್ ಡೈವರ್ಜೆಂಟ್ ಸೀಕ್ವೆನ್ಸ್ ಆಗಿದ್ದು ಇದನ್ನ ಅಪ್ಲೈ ಮಾಡಿದ್ರೆ ಇದು ಬರುತ್ತೆ ಅಂತ ಹೇಳ್ತಿದೆ. ಓಕೆನಾ? ಇಲ್ಲಿ ಇಷ್ಟೇ ಲಾಜಿಕ್. ಇಲ್ಲಿ ನೀವೇನ್ ಮಾಡ್ಬೇಕಂತ ಅಂದ್ರೆ ಇದನ್ನ ಹೆಂಗ್ ಬರ್ಕೋತೀರಾ ಈಗ ನೋಡಿ, ನಾನು ಈ ತರ ಬರ್ಕೋತೀನಿ ನೋಡಿ. ಈಗ ಅದನ್ನ ಲಿಮಿಟ್ ಕೊಟ್ಟಿರೋ ಸೀಕ್ವೆನ್ಸ್ ನ ಹಿಂಗ್ ಬರ್ಕೊಂತೀನಿ ನೋಡಿ, ಕೊಟ್ಟಿರೋ ಟರ್ಮ್ ನಾನು ಈ ತರ ಬರ್ಕೋತೀನಿ 1 + 1/√2 + 1/√3 ಅಂಡ್ ಸೊ ಆನ್ 1/√10 ಅಂತ ಬರ್ಕೋತೀನಿ. ಅಂದ್ರೆ ಈ ಫಾರ್ಮ್ಯಾಟ್ ಅಲ್ಲಿ ಬರ್ಕೋತೀನಿ ಅದನ್ನ xn/yn ಫಾರ್ಮ್ಯಾಟ್ ಅಲ್ಲಿ ಬರ್ಕೋತೀನಿ ಅದನ್ನ. ಕೊಟ್ಟಿರೋ ಸೀಕ್ವೆನ್ಸ್ xn/yn ಫಾರ್ಮ್ಯಾಟ್ ಅಲ್ಲೇ ಇದೆ ಆಕ್ಚುಲಿ. ಅದು ಡಿವೈಡೆಡ್ ಬೈ ಏನಂತ ಬರೀಬಹುದು, √10 ಅಂತ ಬರೀಬಹುದಾ? ಈಗ ಇದಕ್ಕೆ ಲಿಮಿಟ್ ಅಪ್ಲೈ ಮಾಡಿ xn/yn ಇದ್ರೆ ಅದನ್ನ ಹೆಂಗ್ ಅಂತ ಬರೀಬಹುದು, xn - xn-1 ಅಂತ ಬರೀಬಹುದು, ಡಿವೈಡ್ ಬೈ yn - yn-1 ಅಂತ ಬರೀಬಹುದು. ಹಿಂಗಿದ್ರೆ xn/yn ಫಾರ್ಮೆಟ್ ನಾನು ಹಿಂಗ್ ಬರೀಬಹುದು, ಉಲ್ಟಾ ಯೋಚನೆ ಮಾಡಿ. ಈಗ xn/yn ಫಾರ್ಮೆಟ್ ಅಲ್ಲಿ ಇದೆ, ಈಗ ಅದನ್ನ ಹಂಗ್ ಬರೆದ್ರೆ ಏನಾಗುತ್ತೆ, ಇದು xn ತರ xn - xn-1 ಮಾಡಿ, ಅಂದ್ರೆ 1 + 1/√2 1/√3 ಅಂಡ್ ಸೊ ಆನ್ 1/√10 ಮೈನಸ್ 1 + 1/√2 and so on 1/√n-1 ಆಗುತ್ತೆ. ಓಲ್ ಡಿವೈಡೆಡ್ ಬೈ √10 xn ಅಂದ್ರೆ √10 √n-1 ನೋಡಿ. ನ್ಯೂಮರೇಟರ್ ಹೆಂಗ್ ಅಂದ್ರೆ ಲಿಮಿಟ್ ಸೇಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. xn/yn ನಾನು ಹಿಂಗ್ ಬರ್ಕೋತಾ ಹೋಗ್ತಾ ಇದೀನಿ, ಅವೆರಡು ಒಂದೇ ಲಿಮಿಟ್ ಅಂತ ಅರ್ಥ. ಈಗ ಲಿಮಿಟ್ n tends to infinity, ಈಗ ಎಲ್ಲ ಕ್ಯಾನ್ಸಲ್ ಆಗ್ತವೆ ನೋಡಿ. n-1 ಕ್ಯಾನ್ಸಲ್ ಆಗ್ತವೆ, 1/√10 ಮಾತ್ರ ಉಳಿಯುತ್ತೆ. ಸೊ 1/√10 ಉಳಿಯುತ್ತೆ ಇಂಟು ಇಲ್ಲಿ ನೋಡುತ್ತೆ 1/√10 ಮೈನಸ್ √10-1 ಆಗುತ್ತೆ. ಈಗ ಇದನ್ನ ರ್ಯಾಷನಲೈಸ್ ಮಾಡಿ. ಸೊ ರ್ಯಾಷನಲೈಸಿಂಗ್ ಡಿನಾಮಿನೇಟರ್ ಮಾಡಿ ನಿಮ್ಗೆ ಏನ್ ಸಿಗುತ್ತೆ, 1/√10 ಹಂಗೆ ಇರುತ್ತೆ. ಇದು ನಿಮಗೆ ಡಿವೈಡೆಡ್ ಬೈ a² - b² ಫಾರ್ಮುಲಾ ಹಾಕಿದ್ರೆ ಏನಾಗುತ್ತೆ, ಇದು n-1 ಬರುತ್ತೆ, 1 ಆಗುತ್ತೆ ಇದು. ಸೊ ಇದನ್ನ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿದ್ರೆ ಲಿಮಿಟ್ n tends to infinity. ಈಗ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ, ಇಲ್ಲಿ 1 ಬಂದ್ಬಿಡುತ್ತೆ, ಇದೇನು ಪ್ರಾಬ್ಲಮ್ ಇಲ್ಲ. ಇಲ್ಲಿ √10 ಕ್ಯಾನ್ಸಲ್, ಸ್ವಲ್ಪ ಸಿಂಪ್ಲಿಫಿಕೇಶನ್ ಎಲ್ಲ ಬರೆಯಕ್ಕಾಗಲ್ಲ, ಸ್ವಲ್ಪ ನೋಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಇಲ್ಲೆಲ್ಲ ಇದನ್ನ ಮಾಡಿದ್ರೆ ನಿಮ್ಗೆ n-1 ಡಿವೈಡೆಡ್ ಬೈ √10 ಬರುತ್ತೆ. 1 ಪ್ಲಸ್ ನಿಮ್ಗೆ ಲಿಮಿಟ್ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಬಿಡ್ತೀನಿ. ಇದು 1 ಆಗುತ್ತೆ, ಈ ಕ್ವಾಂಟಿಟಿ ಏನಿದೆ ಇದು 1 ಆಗುತ್ತೆ. ಇದು √10 ಕಾಮನ್ ತೆಗೆದು ಸಿಂಪ್ಲಿಫೈ ಮಾಡಿದ್ರೆ √1 - 0 ಹಿಂಗ್ ಬರುತ್ತೆ. ಸೊ ದಟ್ ಈಸ್ 2 ಬಂದ್ಬಿಡುತ್ತೆ. 1 + 1 2 ಬರುತ್ತೆ. ಆನ್ಸರ್ ಕ್ಲಿಯರ್ ಆಯ್ತಾ? ಎಸ್ ಸರ್. ಅಂದ್ರೆ ಆ ಕೊಟ್ಟಿರೋ ಇದನ್ನ ಸೀಕ್ವೆನ್ಸ್ ನಾನು ಈ ತರ ಬರ್ಕೊಂಡಿದೀನಿ. xn/yn ನಾನು ಅರ್ಥ ಮಾಡ್ಕೊಳ್ಳಿ. xn/yn ಅಂತ ಕೊಟ್ಟಿದ್ರೆ ಅವ್ನು ಎಕ್ಸಾಮ್ ಅಲ್ಲಿ ಹಿಂಗೆ ಕೊಡ್ತಾನೆ, xn/yn ಕೊಡ್ತಾನೆ. ಅದನ್ನ ನಾನು ಏನ್ ಮಾಡ್ತೀವಿ, ಹಿಂಗ್ ಬರ್ಕೋಬಹುದು, xn - xn-1 ಡಿವೈಡ್ ಬೈ yn - yn-1 ಅಂತ ಬರ್ಕೋಬಹುದು. ಪ್ರೊವೈಡೆಡ್ ಈ yn ಏನ್ ತಗೊಂಡಿರ್ತೀರಾ ಡಿನಾಮಿನೇಟರ್ ಏನಿರುತ್ತೆ ಅದು ನೋಡಿ. ಇಲ್ಲಿ ಕೌಶಿಸ್ ಫಸ್ಟ್ ಥಿಯರಮ್ ಇತ್ತಲ್ಲ, ಅದ್ರಲ್ಲಿ ಅಪ್ಲೈ ಮಾಡಕ್ ಬರಲ್ಲ. ಇಲ್ಲಿ ಸರ್ ಎಂತ ಟರ್ಮ್ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ ಸರ್ ಅಂತ, ಬಟ್ ಯಾಕೆ ಹೇಳಿ, ರೂಟ್ ಇದೆ, n ಅಷ್ಟೇ ಇರ್ಬೇಕು. n ಅಷ್ಟೇ ಇರ್ಬೇಕಲ್ಲ ಅಪ್ಲೈ ಮಾಡ್ಬೇಕಂದ್ರೆ, ಕೌಶಿಸ್ ಫಸ್ಟ್ ಥಿಯರಮ್ ಅಪ್ಲೈ ಮಾಡ್ಬೇಕಂದ್ರೆ. ನೋಡಿ ಇದಕ್ಕೆ ಅಪ್ಲೈ ಮಾಡಿ. ಸೊ ಇದ್ರ ಪ್ರಕಾರ ಇದನ್ನ ಹೆಂಗ್ ಬರೀಬಹುದು, ಲಿಮಿಟ್ ಸಮಥಿಂಗ್ ಇದೆ ಡಿವೈಡ್ ಬೈ ಸಮಥಿಂಗ್ ಇದೆ. ಈ ಕೆಳಗಡೆ ಏನಿದೆ ಇದು yn ಆಗುತ್ತಲ್ವಾ. ಫಸ್ಟ್ ಆಫ್ ಆಲ್ ಇದು ನಾವು ಸ್ಟೋಲ್ಸ್ ಥಿಯರಮ್ ಅಪ್ಲೈ ಮಾಡ್ಬೇಕಂದ್ರೆ ಕೆಳಗಡೆ ಇರೋದು ಇನ್ಕ್ರೀಸಿಂಗ್ ಇರಬೇಕು, tends to infinity ಇರಬೇಕು. ಎಸ್ ಲಾಗ್ n ಅಂತ ಗ್ರಾಫ್ ಹೆಂಗಿರುತ್ತೆ, ಗ್ರಾಫ್ ಗೊತ್ತಾದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಸ್ tends to infinity, as n tends to infinity and it is increasing sequence. ಸೊ ಹಂಗಾಗಿ ನಾವು ಸ್ಟೋಲ್ಸ್ ಥಿಯರಮ್ ಅಪ್ಲೈ ಮಾಡಬಹುದು. ಸೊ ಸ್ಟೋಲ್ಸ್ ಥಿಯರಮ್ ಹೇಳುತ್ತೆ is equal to ನೋಡಿ, ಇದೇ ನಿಮ್ಮ xn, ಇದೇ ನಿಮ್ಮ yn. ಸೊ ಈ ತರ ಇದ್ರೆ ಇದನ್ನ ಹೆಂಗ್ ಬರೀಬಹುದು, ಲಿಮಿಟ್ n tends to infinity xn ಅಂದ್ರೆ 1 + 1/2 ಪ್ಲಸ್ ಅಂಡ್ ಸೊ ಆನ್ 1/n ಅಂತ ಬರೆದ್ಬಿಟ್ಟು ಮೈನಸ್ 1 + 1/2 ಅಂಡ್ ಸೊ ಆನ್ 1/n-1 ಅಂತ ಬರಿಬಹುದು. ಓಲ್ ಅಪಾನ್ ಏನಂತ ಬರಿಬಹುದು, log n - log n - log n - log n - 1 ಅಂತ ಬರಿಬಹುದು.
ಈಗ ನ್ಯೂಮರೇಟರ್ ಸಿಂಪ್ಲಿಫೈ ಮಾಡಿ, ಎಲ್ಲ ಕ್ಯಾನ್ಸಲ್ ಆಗಿ ನಿಮ್ಗೆ 1/n, ಯಾಕಂದ್ರೆ ಇದ್ರ ಹಿಂದಿನ ಟರ್ಮ್ ಏನಿರುತ್ತೆ ಇಲ್ಲಿ n minus 1 1/n by - 1 n minus ಇರುತ್ತೆ. 1. ಸೊ ನಿಮಗೆ ಫೈನಲ್ ಆನ್ಸರ್ 1/n ಮಾತ್ರ ಉಳಿಯುತ್ತೆ ಅಲ್ಲಿ ಸಬ್ಟ್ರಾಕ್ಟ್ ಮಾಡಿದ್ರೆ. ಸೊ 1/n ಉಳಿಯುತ್ತೆ ಇಂಟು 1 ಇಲ್ಲೇನಿದೆ log n by n minus 1. ಲಾಗ್ n ಅಪಾನ್ n - 1 ಉಳಿಯುತ್ತೆ. ಆಯ್ತು, ಈಗ ಏನ್ ಮಾಡೋಣ ಅಂದ್ರೆ, ಆಯ್ತು ಬರ್ಲಿ, n → ∞, n ಬಂದ್ಬಿಡುತ್ತಾ, ಇದನ್ನ ಪವರ್ಗೆ ತಗೊಂಡೋಗ್ಬಿಡಿ. ಲಾಗ್ ಹಿಂದೆಗಡೆ ಇರೋದನ್ನ ಪವರ್ಗೆ ತಗೊಂಡೋಗೋದಲ್ಲ, ಪ್ರಾಪರ್ಟಿ Yes, ಆಫ್ sir. ಲಾಗರಿಥಮ್. ಸೊ ಲಾಗ್ ಆಫ್ ಹೆಂಗ್ ಬರೀಬಹುದು, n ಡಿವೈಡ್ ಬೈ n - 1 ಹೋಲ್ ಪವರ್ n ಅಂತ ಬರೀಬೋದಲ್ಲ. Yes, sir. ಈಗ ಮತ್ತೇನ್ ಮಾಡೋಣ ಅಂತಂದ್ರೆ, ಲಿಮಿಟ್ n → ∞, ಹಾ ಇಲ್ಲ ಓದಿದೆ ಕರೆಕ್ಟ್. ಇದನ್ನ e ಅಂತ ಬರಿಬೋದಲ್ಲ ಸರ್, n divided by n minus 1 ಇರೋದನ್ನ n ಕಾಮನ್ ತೆಗೆದ್ರೆ 1 by ಹೌದು. ಈಗ ನೋಡಿ, ಈಗ ಕರೆಕ್ಟ್ ರೈಟ್. ಇದನ್ನ ಅದೇ ರೆಸಿಪ್ರೋಕಲ್ ಮಾಡಿ, n - 1 ಡಿವೈಡ್ ಬೈ n ಬರ್ಕೊಂಡ್ಬಿಟ್ಟು ಇಲ್ಲಿ power 1 by n ಪವರ್ ಮೈನಸ್ n ಅಂತ minus n. ಬರ್ಕೋಬೋದಲ್ಲ. ಸೊ ಈಗ ಇದನ್ನ ಸಿಂಪ್ಲಿಫೈ ಆಗಿದೆ ನೋಡಿ. ಸೊ 1 ಡಿವೈಡೆಡ್ ಬೈ ಲಾಗ್ ಆಫ್ ಏನಾಗುತ್ತೆ, 1 - 1/n ಹೋಲ್ ಪವರ್ -n ಅಂದ್ರೆ e ಆಗುತ್ತೆ. 1 ಡಿವೈಡ್ ಬೈ ಲಾಗ್ e ಆಗುತ್ತೆ. ಲಾಗ್ e ವ್ಯಾಲ್ಯೂ ಏನು, 1. ಸೊ 1/1 is 1. ಸೊ ದ ಆನ್ಸರ್ ಇಸ್ 1. ಅರ್ಥ ಆಯ್ತಾ ಇದು? Yes, sir. ಇವ್ಯಾಲ್ಯೂಯೇಷನ್ ಲಿಮಿಟ್. ಈಗ ನಾನು ಈಗ ಒಂದ್ 2-3 ಪ್ರಾಬ್ಲಮ್ ಲಿಮಿಟ್ ಆಫ್ ಸಮ್ ಮೇಲೆ ಮಾಡಿಸ್ತೀನಿ. ಈಗ ಲಿಮಿಟ್ ಆಫ್ ಸಮ್ ಪ್ರಾಕ್ಟೀಸ್ ಆಗಲಿ ನಿಮಗೆ. ಲಿಮಿಟ್ ಆಫ್ ಸಮ್ ಮೇಲೆ ನೋಡ್ತಾ ಹೋಗೋಣ, ಓಕೆನಾ? ಈಗ ನೋಡಿ, ಲಿಮಿಟ್ ಆಫ್ ಸಮ್ ಇದೇ ಪ್ರಾಬ್ಲಮ್ ಮಾಡಿಸ್ತೆ ಅನ್ಸುತ್ತೆ. Yes, sir. ಫಸ್ಟ್ ಪ್ರಾಬ್ಲಮ್ ಮಾಡಿಸ್ತೆ, ಇದೇ ಪ್ರಾಬ್ಲಮ್ ಮಾಡಿಸ್ತೆ. ಏನೋ ಸಮಥಿಂಗ್ ಲಾಗ್ ರೂಟ್ ಬಂತು ಅಲ್ವಾ ನಮ್ಗೆ, Yes, sir. ಲಾಗ್ 2 ಏನೋ ಬಂತು. ಇದು ಮಾಡಿ ನೆಕ್ಸ್ಟ್ ಸಮ್ ಮಾಡ್ತೀನಿ ನಾನು. ಇದಕ್ ಮಾಡಿ, ಇದೇನಾಗಿದೆ, 1/n + 1/n + 1 1/n + 1 ವರೆಗೂ ಹೋಗ್ತಾ ಇದೆ ಅಲ್ವಾ? 1 by n So, ಕಾಮನ್ ತೆಗೆದ್ರೆ ಇದನ್ನ ಹೆಂಗ್ 1 ಬರೆಯೋಣ plus ಅಂತಂದ್ರೆ, 1/n ಕಾಮನ್ ತೆಗೆದ್ರೆ ನಿಮಗೆ 1 ಪ್ಲಸ್ 1 by 1 ಒಂದ್ plus ಕೆಲಸ 1 by ಮಾಡೋಣ, n. ಇದನ್ನ ನಾನು ರನ್ ಮಾಡ್ತೀನಿ. ರನ್ ಮಾಡೋ ತರ ಬರ್ಕೋಬೇಕಂದ್ರೆ 1/n ಕಾಮನ್ ತೆಗೆದ್ರೆ 1 ಉಳಿಯುತ್ತೆ, ಪ್ಲಸ್ 0 ಅಂದ್ರೆ ಇಲ್ಲಿ 0 ಇರುತ್ತೆ, n + 0 ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ ಟರ್ಮ್ ಅಲ್ಲಿ 0 ಇಂದ ರನ್ 0 by ಆಗ್ತಾ n ಇದೆ. ಬರುತ್ತೆ. 0/n ಅಂತ ಬರ್ಕೊಳ್ಳಿ, ಪ್ಲಸ್ 1 ಡಿವೈಡ್ ಬೈ 1 ಪ್ಲಸ್ 1/n ಅಂಡ್ ಸೋ ಆನ್. ಸೆಕೆಂಡ್ ಟರ್ಮ್ ಒಂದ್ಸರಿ ಬರ್ಬಿಡ್ಬೋದಾಗುತ್ತೆ, 1 ಪ್ಲಸ್ 1 2/n ಅಂಡ್ ಸೋ ಆನ್. 1 ಡಿವೈಡ್ ಬೈ 1 ಪ್ಲಸ್ n/n. ಓಕೆನಾ? ಈಗ ರನ್ ಮಾಡಿ, r is equal to ಅಂತ ರನ್ ಮಾಡಿ. ಸೊ 1/n ಸಮೇಷನ್ 1 to n, ಸಾರಿ 1 to n ಅಲ್ಲ, ಏನದು, r is equal to 1 to 0 1 to n, sir. r is equal to 1 to n 0 to n. 0 to n ಮಾಡಿದ್ರು 0 to n 1 to n ಸೇಮೇ, ಪ್ರಾಬ್ಲಮ್ ಏನಿಲ್ಲ. ಯಾಕೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀನಿ ನೋಡಿ. ಯಾಕಂದ್ರೆ n → ∞ ಹಾಕಿದಾಗ ಮಾಮೂಲಿ ಬಂದೇ ಬರುತ್ತೆ, ಅದು 0ನೇ ಬಂದ್ಬಿಡುತ್ತೆ. ಈಗ ಇದನ್ನ ಹೆಂಗ್ ಮಾಡ್ತೀರಾ, ಈಗ 1 ಡಿವೈಡ್ ಬೈ 1 ಪ್ಲಸ್ ಏನ್ ಬರುತ್ತೆ, n by n. r/n ಆಗುತ್ತೆ. ಓಕೆನಾ? ಸೊ r runs from 0 to ∞. ರೂಲ್ಸ್ ಪ್ರಕಾರ 0 to ∞ ಇದೆ ಇಲ್ಲಿ. ಈಗ ನಾವೇನ್ ರಿಪ್ಲೇಸ್ ಮಾಡ್ಬೇಕು, r/n ಜಾಗದಲ್ಲಿ x ಹಾಕ್ಬೇಕು. ಸೊ 1/n ಜಾಗದಲ್ಲಿ ಏನ್ ಹಾಕ್ಬೇಕು, dx ಹಾಕ್ಬೇಕು. ಸಮೇಷನ್ ನೊಟೇಷನ್ ಏನಿದೆ ಅದ್ರ ಜಾಗದಲ್ಲಿ ಇನ್ಫಿನಿಟಿ ಸಿಂಬಲ್ ಹಾಕ್ಬೇಕು. ಸೊ ಅದನ್ನ ಹಿಂಗ್ ಬರ್ಕೊಂಡ್ಬಿಟ್ರೆ, ಇಂಟಿಗ್ರೇಷನ್ 1 ಡಿವೈಡ್ ಬೈ 1 ಪ್ಲಸ್ x dx ಬರುತ್ತೆ. ನಾವು ಟು ಫೈಂಡ್ ದ ಲಿಮಿಟ್ಸ್ ಹೆಂಗ್ ಕಂಡುಹಿಡಿಬೇಕಂತಂದ್ರೆ, ಈ ಇದೆಯಲ್ಲ, ಈ r/n ನ ಇಟ್ಕೋಬೇಕು. ಈಗ ವಾಟ್ ಇಸ್ ದ ಲೋಯೆಸ್ಟ್ ವ್ಯಾಲ್ಯೂ ಫಾರ್ r? 0. r ಜಾಗದಲ್ಲಿ 0 ಹಾಕಿದ್ರೆ x r is equal to 0 ಆದ್ರೆ
ಎಕ್ಸ್ ಇಸ್ ಈಕ್ವಲ್ ಟು ಏನ್ ಆನ್ಸರ್ ಬರುತ್ತೆ? Zero. 0 ಬರುತ್ತೆ. ಡೈರೆಕ್ಟ್ ಆಗಿ ಲಿಮಿಟ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. 0 ಬರುತ್ತೆ ಅಂದ್ರೆ 0 ಹಾಕೊಳ್ಳಿ. ಈಗ ಆರ್ ಇಸ್ ಈಕ್ವಲ್ ಟು ಹೈಯೆಸ್ಟ್ ವ್ಯಾಲ್ಯೂ ಏನು? ಎನ್. ಆರ್ ಇಸ್ ಈಕ್ವಲ್ ಟು ಎನ್ ಹಾಕಿದ್ರೆ ಏನ್ ಬರುತ್ತೆ? ಎಕ್ಸ್ ವ್ಯಾಲ್ಯೂ 1 ಬರುತ್ತೆ. ಸೊ 1. ಸೊ ಇಟ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಮಾಡಿ ಲಾಗ್ ಆಫ್ 1 plus x over the limit 0 to 1. So it is equal to again log 2 minus log 1. So it is equal to log 2. ಇದು ಮಾಡಿ. ನ್ಯೂಮರೇಟರ್ ಅಲ್ವಾ ಎನ್ ಇದೆ, ಏನು ಓರಿ ಮಾಡೋಕ್ಕಾಗ್ತದೆ, ಸಿಂಪಲ್ ಆಗುತ್ತೆ. ಏನಂತಂದ್ರೆ ಇದನ್ನ ನಾನು ಎನ್ ಸ್ಕ್ವೇರ್ ಕಾಮನ್ ತೆಗೆದ್ಬಿಡ್ತೀನಿ. ಎನ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ಎನ್ ಡಿವೈಡೆಡ್ ಬೈ ಎನ್ ಕ್ಯಾನ್ಸಲ್ ಆಗ್ಬಿಡುತ್ತಲ್ವಾ? ನ್ಯೂಮರೇಟರ್ ಅಲ್ಲಿ n ಕಾಮನ್ ನೋಡಿ ನಾನು ಏನ್ ಮಾಡಿದ್ದೀನಿ, ಎನ್ ಬೈ ಎನ್ ಸ್ಕ್ವೇರ್ ನ್ಯೂಮರೇಟರ್ ಅಲ್ಲಿ ಕಾಮನ್ ತೆಗೆದ್ರೆ ಹೌದು ಎನ್ ಬೈ ಎನ್ ಸ್ಕ್ವೇರ್ ಕಾಮನ್ ತೆಗೆದ್ರೆ ನೀವು ಇನ್ನ ಏನ್ ಉಳಿತು? 1 ಬೈ ಎನ್ ಉಳಿದು ಬಿಡುತ್ತೆ. ಸಿಂಪಲ್ ಡೈರೆಕ್ಟ್ ಆಗಿ ಆನ್ಸರ್ ಬಂದ್ಬಿಡುತ್ತೆ. 1 ಬೈ ಎನ್ ಸಮೇಷನ್ ರನ್ ಮಾಡ್ಲಾಕ ಡೈರೆಕ್ಟ್ ಆಗಿ ನಾನು ಸಮೇಷನ್ ರನ್ ಮಾಡಿದ್ರೆ ನ್ಯೂಮರೇಟರ್ ಏನು ಇರಲ್ಲ, 1 ಉಳಿದು 1 ಇರುತ್ತೆ. ಡಿವೈಡ್ ಬೈ ಫಸ್ಟ್ ಅಲ್ಲೆಲ್ಲ ಎನ್ ಸ್ಕ್ವೇರ್ ಕಾಮನ್ ತೆಗೆದಿರ್ತೀವಿ, ಅಲ್ಲಿ 1 ಉಳಿಯುತ್ತೆ. ಇಲ್ಲಿ ಏನ್ ಬಂದಿರುತ್ತೆ? ಫಸ್ಟ್ ಟರ್ಮ್ ಅಲ್ಲಿ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಬರುತ್ತೆ. ಇಲ್ಲೂ ಕೂಡ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಸ್ಕ್ವೇರ್, ಎಲ್ಲ ಕಡೆ ಡಿವೈಡೆಡ್ ಬೈ ಎನ್ ಸ್ಕ್ವೇರ್ ಬಂದಿರುತ್ತೆ. ಅವಾಗ ಏನಾಗಿರುತ್ತೆ ಇಲ್ಲಿ? ಆರ್ ಬೈ ಎನ್ ಹೋಲ್ ಸ್ಕ್ವೇರ್ ಆಗುತ್ತೆ. ಕ್ಲಿಯರ್ ಅಲ್ವಾ? ಸಮೇಷನ್ ರನ್ ಮಾಡಿದಾಗ ಇದಕ್ಕೆ ಈಗ ಆರ್ ಬೈ ಎನ್ ಜಾಗದಲ್ಲಿ ಎಕ್ಸ್ ಹಾಕಿದಾಗ ಏನಾಗುತ್ತೆ? ಸಮೇಷನ್ ರನ್ ಆಗಿರೋದು ಎಲ್ಲಿಂದ ಇಲ್ಲಿಗೆ? 1 to n. ಆರ್ ಇಸ್ ಈಕ್ವಲ್ ಟು 1 to n. ಈಗ ಇದನ್ನ ರಿಪ್ಲೇಸ್ ಮಾಡಿದ್ರೆ ಇಂಟಿಗ್ರಲ್ ಸಿಂಬಲ್ ಅಲ್ಲಿ ಬರೋದ್ರೆ ಏನಾಗುತ್ತೆ? ಇಂಟಿಗ್ರಲ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಡಿ ಎಕ್ಸ್ ಬರುತ್ತೆ. ಈಗ ಲಿಮಿಟ್ ಏನಾಗುತ್ತೆ? ಆರ್ ಗೆ 1 ಹಾಕಿದ್ರೆ ಏನಾಗುತ್ತೆ? ಸೊ ಆರ್ ಇಸ್ ಈಕ್ವಲ್ ಟು 1 ಹಾಕಿದ್ರೆ ವಿಚ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಬೈ ಎನ್ ಆಗುತ್ತೆ. ದಿಸ್ ಟೆನ್ಸ್ ಟು 0. ಹೌದಲ್ವಾ? ಯಾಕಂದ್ರೆ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಪ್ಲೈ ಮಾಡಬೇಕು. ನಿಮ್ಗೆ ಎಕ್ಸ್ ಏನಾದ್ರು ಇನ್ ಟರ್ಮ್ಸ್ ಆಫ್ ಎನ್ ಅಲ್ಲಿ ಬಂದ್ರೆ ಎನ್ ಟೆನ್ಸ್ ಟು ಇನ್ಫಿನಿಟಿ ಅಪ್ಲೈ ಮಾಡಬೇಕು. ಎನ್ ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ? 0 ಆಗುತ್ತೆ. ಅದೇ ಆರ್ ಇಸ್ ಈಕ್ವಲ್ ಟು ಎನ್ ಹಾಕಿದಾಗ ಎಕ್ಸ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಏನ್ ಬರುತ್ತೆ? 1 ಬರುತ್ತೆ. ಅವಾಗ 1 ಬರುತ್ತೆ. ದಿಸ್ ಟೆನ್ಸ್ ಟು 1. ಸೊ ಏನಾಗುತ್ತೆ? ಈಗ ಲೋಯೆಸ್ಟ್ ವ್ಯಾಲ್ಯೂ 0 to 1 ಆಗುತ್ತೆ. ಈಗ ದಿಸ್ ಇಸ್ ದ ಇಂಟಿಗ್ರೇಷನ್ ಆಫ್ ವಾಟ್? ಲಾಗ್ ಆಫ್ 1 plus x. tan inverse x. tan inverse x integration ಆಗುತ್ತೆ 0 to 1. So it is equal to tan inverse 1 minus tan inverse 0. So it is equal to ಏನಾಗುತ್ತೆ? 5 by 4. 5 by 4 minus 0. So it is equal to 5 by 4. ಸೊ ನೆಟ್ ಅಲ್ಲಿ ಒಂದು ಎಕ್ಸಾಮ್ ಯಾವ ತರ ಕೇಳಿದ್ದ ಅಂತಂದ್ರೆ 2017 ಅಲ್ಲೂ ಯಾವ್ದ್ರಲ್ಲೂ ಒಂದ್ಸರಿ ಇದೇ ಕ್ವಶನ್ ಕೇಳಿದ್ದ. ಸೇಮ್ ಅವನು ಯಾವ ತರ ಕೇಳಿದ್ದ ಅಂತಂದ್ರೆ ಹಿಂಗ್ ಕೇಳಿದ್ದ ಅನ್ಸುತ್ತೆ. ಸಮಥಿಂಗ್ ಸಿಗ್ಮಾ ಎನ್ ಡಿವೈಡೆಡ್ ಬೈ ಕೆ ಸ್ಕ್ವೇರ್ ಪ್ಲಸ್ ಎನ್ ಸ್ಕ್ವೇರ್ ಅಂತ ಕೇಳಿದ್ದ. ಇದಕ್ಕೆ ಆನ್ಸರ್ ಏನು ಅಂತ ಸೇಮ್ ಇದೆ ನಾವು ಕೊಟ್ಟಿರೋದು. ಹಿಂಗೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಸಿಗ್ಮಾ ಇಷ್ಟು ಏನ್ ಬರುತ್ತೆ ಅಂತ ಸೇಮ್ ತಾನೆ? 5 ಬರುತ್ತೆ. ಅಲ್ಲಿ ಎನ್ ರನ್ ನಮ್ಗೆ ರನ್ ಆಗ್ತಿರೋದು ಇಂಪಾರ್ಟೆಂಟ್. ಅಲ್ಲಿ ಅವನೇ ಸಮೇಷನ್ ನೊಟೇಷನ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೆ. ಇಲ್ಲಿ ಎನ್ ಸ್ಕ್ವೇರ್ ಕಾಮನ್ ತೆಗಿರಿ, ನ್ಯೂಮರೇಟರ್ ಎನ್ ಕ್ಯಾನ್ಸಲ್ ಆಗುತ್ತೆ, ಇನ್ನು 1 by n ಬಾಕಿ ಉಳಿಯುತ್ತೆ. ಸೊ ಅದನ್ನ ನಾರ್ಮಲ್ ಆಗಿ ಈ ತರ ಬರ್ಕೊಂಡು ಇಲ್ಲಿ ರಿಪ್ಲೇಸ್ ಮಾಡ್ಕೊಳ್ಳಿ, ಆನ್ಸರ್ ಬರುತ್ತೆ. ಇದು ಸೇಮ್ ಲಾಜಿಕ್. ಇದಕ್ಕೆ ಹೆಂಗೆ ಸಮೇಷನ್ ನೊಟೇಷನ್ ಕನ್ವರ್ಟ್ ಮಾಡಿದ್ರೆ ಸಾಕು, ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಈಗ ನೋಡಿ 1 by n ಸ್ಕ್ವೇರ್ ಸೆಕೆಂಡ್ ಸ್ಕ್ವೇರ್ ಆಫ್ 1 by n ಸ್ಕ್ವೇರ್ ಇದೆಯಲ್ವಾ? ಹೆಂಗ್ ರನ್ ಮಾಡ್ತೀರಾ ಇದನ್ನ? 1 by n ಸ್ಕ್ವೇರ್ ಇಂಟು ಸೆಕೆಂಡ್ ಸ್ಕ್ವೇರ್ 1 by n ಸ್ಕ್ವೇರ್ ಕಾಮನ್ ತೆಗೆದ್ರೆ ನೋಡಿ ನಮ್ಗೆ 1 by n ಒಂದು ಆಚೆ ಬರ್ಬೇಕಲ್ವಾ? ಎಲ್ಲಾದ್ರಲ್ಲೂ 1 by n ಸ್ಕ್ವೇರ್ ಕಾಮನ್ ಆಚೆ ಇದೆ. 1 by n ಸ್ಕ್ವೇರ್ ಇದೆ, ಇಲ್ಲೂ ಕೂಡ 1 by n ಸ್ಕ್ವೇರ್ ಇದೆ. ಈ ಸೆಕೆಂಡ್ ಟರ್ಮ್ ಅಲ್ಲಿ ಇಲ್ಲೂ 1 by n ಸ್ಕ್ವೇರ್ ಇದೆ. ಅದೇ ತರ ಎಲ್ಲಾ ಕಡೆ ಅದು n ಸ್ಕ್ವೇರ್ ಆಗಿದ್ದು n ಅಷ್ಟೇ.
ಅದು n ಸ್ಕ್ವೇರ್ ಆಗ್ಬೇಕಿತ್ತು ಅನ್ಸುತ್ತೆ. ಮೇ ಬಿ n ಸ್ಕ್ವೇರ್ ಆಗ್ಬೇಕಿತ್ತು ಅನ್ಸುತ್ತೆ. n ಸ್ಕ್ವೇರ್ ಓಕೆನಾ. ನಾವು ಅದನ್ನ ಹೆಂಗ್ ಮಾಡಿ ಅಂತಂದ್ರೆ 1/n ಆಚೆ ಇಟ್ಕೊಳ್ಳಿ. ಓಕೆನಾ. ಈಗ 1/n ಕಾಮನ್ ತೆಗೆದ್ರೆ ಏನ್ ಬರುತ್ತೆ ನೋಡಿ, 1/n ಫಸ್ಟ್ ಟರ್ಮ್ ಅಲ್ಲಿ ಸೆಕೆಂಡ್ ಸ್ಕ್ವೇರ್ 1/n ಸ್ಕ್ವೇರ್ ಇರುತ್ತೆ, ಪ್ಲಸ್ ಇಲ್ಲಿ 2/n ಆಗುತ್ತೆ, ಸೀಕೆಂಟ್ ಸ್ಕ್ವೇರ್ 2 ಸ್ಕ್ವೇರ್ ಬೈ n ಸ್ಕ್ವೇರ್ ಆಗುತ್ತೆ. ಸೊ ಅಂಡ್ ಸೊ ಆನ್. ಲಾಸ್ಟ್ ಟರ್ಮ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ನನಗೆ ಐ ಶುಡ್ ಗೆಟ್ 1/n. ಹೌದು ರೀ, ಇದು ಎನ್ನೇ, ಸಾರಿ. ಯಾಕಂದ್ರೆ n ಆಗುತ್ತಲ್ವಾ, ಇಲ್ಲಿ n/n ಸ್ಕ್ವೇರ್ ಆಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ಯಾಕೆ ಕರೆಕ್ಟ್ ಎನ್ನೇ ಕರೆಕ್ಟ್ ಇದೆ, ಯಾಕಂದ್ರೆ ಅಲ್ಲಿ n ಬರುತ್ತೆ, n/n ಸ್ಕ್ವೇರ್ ಬರುತ್ತೆ. ಅವಾಗ n ಕ್ಯಾನ್ಸಲ್ ಆಗಿ 1/n ಬರುತ್ತೆ. ನಾನು ಸಿಂಪ್ಲಿಫೈಡ್ ಮಾಡಿ ಕೊಟ್ಬಿಟ್ಟಿದ್ದಾನೆ ನೋಡಿ. ಇಲ್ಲೂ ಕೂಡ ಸಿಂಪ್ಲಿಫೈ ಮಾಡಿಬಿಟ್ಟಿದ್ದೇನೆ. ಸೆಕೆಂಡ್ ಸ್ಕ್ವೇರ್ 1 ಅಂದ್ರೆ n ಸ್ಕ್ವೇರ್ ಬೈ n ಸ್ಕ್ವೇರ್ 1 ಬರುತ್ತೆ, ಹಂಗ್ ಮಾಡಿದ್ದೇನೆ. ಇದು ಕರೆಕ್ಟ್ ಆಗಿದೆ ಬಿಡಿ. ಅಂದ್ರೆ ಇದು n/n ಅಂತಾನೆ ಬರ್ಕೊಂಡ್ಬಿಡೋಣ, n/n ಅಂತಾನೆ ಬರ್ಕೊಂಡ್ಬಿಡೋಣ. ಯಾಕಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ. ಸೀಕೆಂಟ್ ಸ್ಕ್ವೇರ್ n ಸ್ಕ್ವೇರ್ ಬೈ n ಸ್ಕ್ವೇರ್ ಅಂತಾನೆ ಬರ್ಕೊಳ್ಳೋಣ. ಈಗ ಸಮೇಷನ್ ರನ್ ಮಾಡಿ. ಹೆಂಗೆ 1/n ಸಮೇಷನ್ r is equal to 1 to infinity. ಈಗ ಎಲ್ಲ r ಇದೆ ನೋಡಿ, ವೇರಿಯೇಷನ್ ಎಲ್ಲ ಆಗ್ತಿದೆ, ನೀವು ಇಲ್ಲೂ ಆಗ್ತಿದೆ, ಅಂದ್ರೆ r/n ಆಗುತ್ತೆ. ಸೆಕೆಂಡ್ ಸ್ಕ್ವೇರ್ ಆಚೆ ಕಡೆ ಇರೋದು r/n 1 ರನ್ ಆಗ್ತಿದೆ, ಇನ್ನೊಂದ್ ಕಡೆ ಎಲ್ಲಿ ರನ್ ಆಗ್ತಿದೆ, ಒಳಗಡೆನೂ ರನ್ ಆಗ್ತಿದೆ, ಸೆಕೆಂಡ್ ಒಳಗಡೆ. ಸೀಕೆಂಟ್ ಸ್ಕ್ವೇರ್ r ಸ್ಕ್ವೇರ್ ಬೈ n ಸ್ಕ್ವೇರ್ ರನ್ ಆಗ್ತಿದೆ. ಸೊ ಅಷ್ಟೇ. ಈಗ ಅದನ್ನ ಇಂಟಿಗ್ರೇಷನ್ ಸಿಂಬಲ್ ರಿಪ್ಲೇಸ್ ಮಾಡಿ. ಸೊ ಏನಾಗುತ್ತೆ, ಇದು ಇಂಟಿಗ್ರಲ್ r/n ಅಂತಂದ್ರೆ x, ಸೀಕೆಂಟ್ ಸ್ಕ್ವೇರ್ r ಸ್ಕ್ವೇರ್ ಬೈ n ಸ್ಕ್ವೇರ್ ಅಂತಂದ್ರೆ x ಸ್ಕ್ವೇರ್ dx. ಲಿಮಿಟ್ಸ್ ಆಬ್ವಿಯಸ್ಲಿ, ಸೊ ಇನ್ಫಿನಿಟಿ ಅಲ್ಲ ಇದು, ಸಾರಿ, n. ಆಲ್ವೇಸ್ ನಿಮ್ಗೆ 0 to 1 ಬರುತ್ತೆ ಬಿಡಿ. ಓಕೆನಾ. ಎವ್ರಿ ಟೈಮ್ ನಿಮ್ಗೆ, ಯಾಕಂದ್ರೆ r/n x ತಗೊಂಡಿದ್ದೀರಾ ಅಂತ ಅಂದ್ರೆ ನಿಮ್ಗೆ 100% ನಿಮ್ಗೆ 0 to 1 ಬರುತ್ತೆ ರನ್ ಮಾಡಿದ್ರೆ ನೀವು. ಈಗ ಇದು ಹೆಂಗ್ ಮಾಡ್ತಾರೆ, ಸೆಕೆಂಡ್ ಸ್ಕ್ವೇರ್ ಇಂಟಿಗ್ರೇಷನ್ ಗೊತ್ತಲ್ಲ, ಸಬ್ಸ್ಟಿಟ್ಯೂಷನ್ ಗೊತ್ತಾ ಮೆಥಡ್? ಇದು ಹೆಂಗ್ ಇಂಟಿಗ್ರೇಟ್ ಮಾಡ್ತೀರಾ? ಇದು ಇಂಟಿಗ್ರೇಟ್ ಮಾಡಿದ್ರೆ ಆನ್ಸರ್ ಬಂತು ಅಷ್ಟೇ. x ಸ್ಕ್ವೇರ್ ಇಸ್ ಈಕ್ವಲ್ ಟು ಏನ್ ತಗೊಂತೀರಾ, t ತಗೊಂಡು ಅವಾಗ 2x dx is equal to dt ಆಯ್ತದೆ. ಅವಾಗ x dx is equal to dt by 2 ಆಯ್ತದೆ. ಸೊ ಅದನ್ನ ಲಿಮಿಟ್ ಚೇಂಜ್ ಮಾಡ್ಕೊಂಬಿಡಿ. x is equal to 0 ಆದ್ರೆ ಲಿಮಿಟ್ಗಳು ಏನಾಗ್ತವೆ, 0 1 ಇದ್ರೆ 0 ಇದ್ದಾಗ 0ನೇ ಬರುತ್ತೆ, 1 ಇದ್ದಾಗ 1ನೇ ಬರುತ್ತೆ. ಸೊ 0 to 1 ಲಿಮಿಟ್ ಚೇಂಜ್ ಮಾಡಿದ್ರು 0 to 1 ಬರುತ್ತೆ. 0 to 1 ಅಂದ್ರೆ ಸೀಕೆಂಟ್ ಸ್ಕ್ವೇರ್ t ಬೈ 2 ಅಂದ್ರೆ 1/2 ಆಚೆ ತೆಗಿತೀನಿ. ಈಗ ಸೆಕೆಂಡ್ ಸ್ಕ್ವೇರ್ಗೆ ಗೊತ್ತಲ್ವಾ ಇಂಟಿಗ್ರೇಷನ್, tan t ಓವರ್ ದ ಲಿಮಿಟ್ಸ್ 0 to 1. ಫಸ್ಟ್ ಅಪ್ಪರ್ ಲಿಮಿಟ್ ಅಪ್ಲೈ ಮಾಡಿ, 1/2 ಇಂಟು tan 1. tan 0 ವ್ಯಾಲ್ಯೂ ಏನಾಗುತ್ತೆ, 0. ಸೊ ಇಟ್ ಇಸ್ ಈಕ್ವಲ್ ಟು ನಿಮಗೆ 1/2 ಇಂಟು tan 1 ಆಗುತ್ತೆ. ಇದು ಅರ್ಥ ಆಯ್ತಾ ಇದು? ಸೊ ಇದು ಇದು ಡೈರೆಕ್ಟ್ ಆನ್ಸರ್ ಗೊತ್ತಿರುತ್ತೆ ನಿಮ್ಗೆ. ಯಾವ ಥಿಯರಮ್ ಹೇಳಿ, 1 + 1 ಡಿವೈಡ್ ಬೈ f of n ಇರುತ್ತೆ, ಹೋಲ್ ಪವರ್ g of n ಇರುತ್ತೆ. ಇದು ಟೆನ್ಸ್ ಟು ಇನ್ಫಿನಿಟಿ ಆಗಿರ್ಬೇಕು, ಇದು ಟೆನ್ಸ್ ಟು ಇನ್ಫಿನಿಟಿ. f of n g of n ಏನಿದೆ ಇವೆರಡೂ ಕೂಡ ಟೆನ್ಸ್ ಟು ಇನ್ಫಿನಿಟಿ ಆಗಿದ್ದಾಗ ಆನ್ಸರ್ ಏನಂತ ಬರೀಬಹುದು, e to the power ಲಿಮಿಟ್ g of n by f of n ಆಗುತ್ತೆ. ಈಗ ಇದು ಮಾಡಕ್ ಹೋದ್ರೆ ಡೈರೆಕ್ಟ್ ಆಗಿ ಆನ್ಸರ್ e to the power, ನಾನು ಲಿಮಿಟ್ ಎಲ್ಲ ಬರೆಯಲ್ಲ, ಡೈರೆಕ್ಟ್ ಆಗಿ ಆನ್ಸರ್ ಬರೀತೀನಿ. 3n by 2n ಆಗುತ್ತಲ್ವಾ, 3n by 2n ಆಗುತ್ತೆ, n ಕ್ಯಾನ್ಸಲ್ ಆಗುತ್ತೆ, e to the power of 3/2 ಬರುತ್ತೆ. ಇದು ಮಾಡಿದ್ರೆ ಏನಾಗುತ್ತೆ, e to the power of 2n by n ಕ್ಯಾನ್ಸಲ್, e ಸ್ಕ್ವೇರ್.
ಇದು to the root to the 1/2 power e e to the power power of 1/2 n/2n ಅಂದ್ರೆ e to the power of 1/2 ಅಂದ್ರೆ root root e. root e ಇದ್ ಮಾಡಿ ಸೇಮ್ e to the power ಇಲ್ಲೇನು ಬರುತ್ತೆ n n plus plus 5/n 5 plus divided 4 by n plus n 4 common n ಕಾಮನ್ ತೆಗೆದ್ರೆ ನಿಮಗೆ e 1 ಪವರ್ plus n 5 by ಕಾಮನ್ n ತೆಗೆದು ಇನ್ಫಿನಿಟಿ ಅಪ್ಲೈ ಮಾಡಿದ್ರೆ ಲಿಮಿಟ್ ಅಪ್ಲೈ ಮಾಡಿದ್ರೆ e ಪವರ್ 1 ಬರುತ್ತೆ. 1 power 1 ಸೊ ಇದಕ್ ಮಾಡಿದ್ರೆ ಏನಾಗುತ್ತೆ ಬರುತ್ತೆ. power 4/3 e to the power 4n plus 5 divided by 3n plus 4 ಅಂತಂದ್ರೆ ಡೈರೆಕ್ಟ್ ಲಿಮಿಟ್ ಅಪ್ಲೈ ಮಾಡಿದ್ರೆ n ಕಾಮನ್ 4/3 ತೆಗೆದು e to the power 4/3. ಎಸ್ ಇದು ಅಪ್ಲೈ ಮಾಡಿದ್ರೆ 1 e power 0 e to the power n by n square. square So which is equal to n cancel n e power 1 by n ಬಂತದೆ. n tends to infinity ಆದ್ರೆ e power 0 0 ಆಯ್ತು 1 e ಬರುತ್ತೆ power 0 ವ್ಯಾಲ್ಯೂ 1. 1 ಇವೆಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋಣ. ಕ್ಲಿಯರ್ ಅಲ್ಲ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಲಿಮಿಟ್ ಬಗ್ಗೆ ಐಡಿಯಾ ಬಂದಿದ್ಯಾ? yes sir ಓಕೆ. ಯಾಕಂದ್ರೆ ಲಿಮಿಟ್ ಕಂಡುಹಿಡಿಯೋದು ಗೊತ್ತಾದ್ರೆ ನೀವು ಏನ್ ಬೇಕಾದ್ರೆ ಇದು ಮಾಡ್ಬೋದು. ಸೊ ಕೌಶಿ ಸೀಕ್ವೆನ್ಸ್ ಅಂತಂದ್ರೆ ಇದ್ರಲ್ಲಿ ಏನ್ ನೆನ್ಪಿಟ್ಕೊಳ್ಳೋದು ಏನಿಲ್ಲ, ಜಸ್ಟ್ ನಿಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ ಒಂದು ಸ್ವಲ್ಪ ಡೆಫಿನಿಷನ್ ನೆನ್ಪಿಟ್ಕೊಳ್ಳಿ. ಏನ್ ಹೇಳುತ್ತೆ ಅಂದ್ರೆ ಒಂದು ಸೀಕ್ವೆನ್ಸ್ ನ ಕೌಶಿ ಸೀಕ್ವೆನ್ಸ್ ಅಂತ ಅನ್ಬೇಕಾದ್ರೆ ಇಟ್ಸ್ ಟು ಬಿ ಕೌಶಿ ಸೀಕ್ವೆನ್ಸ್ ಇಫ್ ಫಾರ್ ಎವ್ರಿ ಎಪ್ಸಿಲಾನ್ ಗ್ರೇಟರ್ ದನ್ 0 there is a positive integer m such that an minus m less than epsilon for n greater than or equal to m. ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ದಿಸ್ ಇಸ್ ಜಸ್ಟ್ ಲೈಕ್ ಎ ಡೆಫಿನೇಷನ್ ಆಫ್ ಕನ್ವರ್ಜೆನ್ಸ್ ಸೀಕ್ವೆನ್ಸ್ ತರನೇ ಅನ್ಸುತ್ತೆ, ಹೌದಾ ಇಲ್ವಾ? ಅಲ್ಲೂ ಅಂದ್ರೆ Yes, ಇದ್ರ ಅರ್ಥ ಏನಂತಂದ್ರೆ ಟರ್ಮ್ಸ್ ಆಫ್ ದ ಸೀಕ್ವೆನ್ಸ್ ಅಂದ್ರೆ ಫಾರ್ ಸಮ್ ಇಂಟಿಜರ್ ಆದ್ಮೇಲೆ ಎಂ ನಂಬರ್ ಆಫ್ ಟರ್ಮ್ಸ್ ಆದ್ಮೇಲೆ ನಂಬರ್ ಆಫ್ ಟರ್ಮ್ಸ್ ಮತ್ತೆ ಎಂ ಅನ್ನೋ ಎರಡಕ್ಕೂ ಟರ್ಮ್ಸ್ಗಳದ್ದು ಡಿಸ್ಟೆನ್ಸ್ ಏನಾಗ್ತವೆ ತುಂಬಾ ಹತ್ರ ಇರುತ್ತೆ, ಲೆಸ್ ದೆನ್ ಎಪ್ಸಿಲಾನ್ ಬಂದ್ಬಿಡುತ್ತೆ ಅಂತ. ನಾವು ಕನ್ವರ್ಜೆನ್ಸ್ ಸೀಕ್ವೆನ್ಸ್ ಅದನ್ನೇ ಹೇಳಿದ್ದು. ಸಮ್ ಫೈನೈಟ್ ನಂಬರ್ ಆಫ್ ಟರ್ಮ್ಸ್ ಆದ್ಮೇಲೆ ಟರ್ಮ್ಸ್ಗಳು ಮತ್ತೆ ಆ ಲಿಮಿಟಿಂಗ್ ವ್ಯಾಲ್ಯೂ ಏನಿದೆ, ನಾವ್ ಇದನ್ನ ಅಲ್ಲಿ ಎಂ ಅಂತ ಅಂದಿರ್ಲಿಲ್ಲ, ಅಲ್ಲೇನಂತ ಅಂದಿದ್ವಿ ಎಲ್ ಅಂತ ಹೇಳಿದ್ವಿ. ಎಲ್ ಅಂತ ಹೇಳಿದ್ವಿ, ಅದನ್ನ ಲಿಮಿಟ್ ಅಂತ ಹೇಳ್ತಿದ್ವಿ ನಾವು. ಇಲ್ಲಿ ನಾವೇನ್ ಹೇಳ್ತಿದೀವಿ ಅಂದ್ರೆ ಸಮ್ ದೇರ್ ಎಕ್ಸಿಸ್ಟ್ an integer m such that am ಅಂತ ಒಂದು ನಂಬರ್ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಅದನ್ನ ಹೇಳಿದ್ರು ಸೇಮ್ ಲೈಕ್ ಅದ ಪಿ ಕ್ಯೂ ಅಂತ ತಗೋಬಹುದು. ಡೆಫಿನೇಷನ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ, an ಮೈನಸ್ am ಲೆಸ್ ದನ್ ಎಪ್ಸಿಲಾನ್ ಫಾರ್ n ಗ್ರೇಟರ್ ದನ್ ಈಕ್ವಲ್ ಟು m. ಯಾಕಂತಂದ್ರೆ ಯಾವ್ದೋ ಒಂದು ಇದರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಇದೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇಲ್ಲೇನೋ ಬೇರೆ ಬೇರೆ ವ್ಯಾಲ್ಯೂಗಳನ್ನ ಕೊಟ್ಬಿಟ್ಟು ಸೊ ದಿಸ್ ಇಸ್ ಎ ಕೌಶಿ ಸೀಕ್ವೆನ್ಸ್ ಅಂತ ಕೊಟ್ಟಿದ್ದ, ಪಾರ್ಟ್ ಸಿಗ್ನಲ್ ಕೇಳಿದ್ದ. ಇಟ್ ಇಸ್ ಎ ಬೌಂಡೆಡ್, ದಿಸ್ ಇಸ್ ಎ ಕನ್ವರ್ಜೆನ್ಸ್ ಸೀಕ್ವೆನ್ಸ್. ಹೌದು ಕನ್ವರ್ಜೆಂಟ್, ಅದೆಲ್ಲ ನೋಡೋಣ ಮುಂದೆ. Roughly speaking, the sequence an is Cauchy sequence if an and m are close together when m and n are large. m n ನೀವು ಲಾರ್ಜರ್ ವ್ಯಾಲ್ಯೂ ತಗೊಂಡು ಹೋದಂಗೆ ಅದು ಫುಲ್ ಕನ್ವರ್ಜ್ ಆಗ್ತಾ ಹೋಗುತ್ತೆ. ಓಕೆನಾ? ತುಂಬಾ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಮೇನ್ ಆಗಿ ನೆನ್ಬಿಡ್ಬೇಕಾದ್ರೆ ಇದು ಕೌಶಿಸ್ ಜನರಲ್ ಪ್ರಿನ್ಸಿಪಲ್ ಆಫ್ ಕನ್ವರ್ಜೆನ್ಸ್ ಅಂದ್ರೆ ಏನಂತ ಅಂದ್ರೆ ಎ ಸೀಕ್ವೆನ್ಸ್ ಈಸ್ ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಇಫ್. ಅಷ್ಟೇ, ಸಿಂಪಲ್. ನೀವು ತಲೆನೇ ಕೆಡ್ಸ್ಕೊಂಗಿಲ್ಲ ಕೌಶಿ ಬಗ್ಗೆ. ಸೊ ಕೌಶಿ ಸೀಕ್ವೆನ್ಸ್ ಅಂದ್ರೆ ಇಲ್ಲಿ ಇಫ್ ಅಂಡ್ ಓನ್ಲಿ ಇಫ್ ಇದೆ. ಕನ್ವರ್ಜೆಂಟ್ ಇಫ್ ಅಂಡ್ ಓನ್ಲಿ ಕೌಶಿ ಸೀಕ್ವೆನ್ಸ್, ಮುಗಿದೋಯ್ತು. ಎಲ್ಲಾ ಕನ್ವರ್ಜೆಂಟ್ ಸೀಕ್ವೆನ್ಸ್ಗಳು ಕೌಶಿ ಆಗುತ್ತೆ, ಎಲ್ಲಾ ಕೌಶಿ ಸೀಕ್ವೆನ್ಸ್ಗಳು ಏನಾಗುತ್ತೆ ಕನ್ವರ್ಜೆಂಟ್ ಆಗುತ್ತೆ. ಇಫ್ ಅಂಡ್ ಓನ್ಲಿ ಇಫ್ ಆಗಿರೋದ್ರಿಂದ ನಿಮ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ. ಅಂದ್ರೆ ವಾಟ್ ಎವರ್ ದ ಪ್ರಾಪರ್ಟೀಸ್ ಆಫ್ ಕನ್ವರ್ಜೆಂಟ್ ಸೀಕ್ವೆನ್ಸ್ ದೇ ಆರ್ ಆಲ್ ಸೇಮ್ ಕೌಶಿ ಸೀಕ್ವೆನ್ಸ್ಗೂ ಅಪ್ಲೈ ಆಗುತ್ತೆ. ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಕೌಶಿಸ್ ಬಗ್ಗೆ ಜಾಸ್ತಿ ಎಪ್ಸಲಾನ್ ಫಾರ್ಮ್ ಅಲ್ಲಿ ನೀವು ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೊಂದು ಇಲ್ಲಿ ಒಂದು ಥಿಯರಮ್ ಇದೆ, ಇದ್ರ ಮೇಲೆ ಡೈರೆಕ್ಟ್ ರಿಸಲ್ಟ್ ಕೇಳಿದ್ದೇನೆ ನನಗೆ ಗೊತ್ತಿರೋ ಒಂದ್ 2-3 ಸರಿ. ನೆಟ್ಟಲ್ಲೂ ಕೇಳಿದ್ದೇನೆ, ಕೇಸೆಟ್ ಅಲ್ಲೂ ಕೇಳಿದ್ದೇನೆ ಒಂದೆರಡು ಸರಿ. ಒಂದ್ಸರಿ ಕೇಳಿದೆ ಕೇಸೆಟ್ ಅಲ್ಲಿ. ಇದೇನಂತ ಅಂದ್ರೆ ಇದು ಯಾವ್ದಾದ್ರು ಒಂದು ಸೀಕ್ವೆನ್ಸ್ ಹಿಂಗಿದ್ರೆ an is equal to 1/2 ಪ್ರೂಫ್ ಇಸ್ ಬಿಹಾಂಡ್ ದ ಸ್ಕೋಪ್, ಬೇಕಾಗಿಲ್ಲ ನಮ್ಗೆ ಪ್ರೂಫ್. an minus 1 plus an ಅಂದ್ರೆ ಇಲ್ಲೇನೋ ಒಂದು nth ಟರ್ಮ್ ಇರುತ್ತೆ, ಅದ್ರ ಹಿಂದಿನ 2 ಟರ್ಮ್ಗಳು ಸಮ್. ಓಕೆನಾ? ಅದ್ರ ಹಿಂದಿನ 2 ಟರ್ಮ್ಗಳು ಸಮ್ ಅಂತಂದ್ರೆ ನೀವು ಫಿಬೋನಾಕಿ ಸೀಕ್ವೆನ್ಸ್ ಅಂತ ಬರುತ್ತೆ, ಕೇಳಿದಿರಾ? ಎಸ್ ಸರ್ yes sir ಬಟ್ ಇದು ಫಿಬೋನಾಕಿ ಅಲ್ಲ, ಡಿವೈಡೆಡ್ ಬೈ 2 ಮಾಡ್ತಾ ಇದೀವಿ. ಓಕೆನಾ? ಸೊ ಡಿವೈಡೆಡ್ ಬೈ 2 ಮಾಡ್ತಾ ಇದೀವಿ. ಟೋಟಲ್ ಬಂದ್ರೆ ಆನ್ಸರ್ಗೆ ಡಿವೈಡ್ ಬೈ 2 ಮಾಡ್ತಾ ಇದೀವಿ ಆ ಸೀಕ್ವೆನ್ಸ್.
ಈ ಸೀಕ್ವೆನ್ಸ್ ಫಾರ್ n ಇಸ್ ಗ್ರೇಟರ್ ಈಕ್ವಲ್ ಟು 3 ಇದು ಯಾವ್ದಕ್ಕೆ ಕನ್ವರ್ಜ್ ಆಗುತ್ತೆ ಅಂದ್ರೆ ಈ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ 1/3 ಇಂಟು A1 ಪ್ಲಸ್ 2A2 ಇಲ್ಲಿ ಟೆಂಡ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. A1 A2 ಅವನೇ ಕೊಡ್ತಾನೆ ವ್ಯಾಲ್ಯೂ. A1 A2 ಅವನೇ ಕೊಟ್ಬಿಟ್ಟು 1/3 ಆಫ್ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ, ದಟ್ ಆನ್ಸರ್ ಬರುತ್ತೆ. ಇದಕ್ಕೆ ಇನ್ನೂ ಒಂದು ಜನರಲೈಸ್ಡ್ ಫಾರ್ಮುಲಾ ಇದೆ. ನಿಮ್ಗೆ ಅದನ್ನ ಹೇಳಿದ್ರೆ ನೋಡಿ, ಇದಿದೆ ಫಾರ್ಮುಲಾ. ಇಲ್ಲಿ ಏನಂತ ಇದೆ ಅಂತಂದ್ರೆ ನಿಮ್ಗೆ AN ಪ್ಲಸ್ 1 ಏನಿದೆ AN ಮೈನಸ್ ಇಲ್ಲ ಹಿಂಗೆ ಬರ್ಕೊಳ್ಳಿ ನೋಡಿ. AN ಇಸ್ ಈಕ್ವಲ್ ಟು ಈ ತರ ಇದ್ರೆ ಎಲ್ಲಾದ್ರೂ ನಿಮ್ಗೆ R ಇಂಟು AN ಮೈನಸ್ 1 ಪ್ಲಸ್ S ಇಂಟು AN ಮೈನಸ್ 2 ಡಿವೈಡೆಡ್ ಬೈ R ಪ್ಲಸ್ S ಅಂತ ಏನಾದ್ರೂ ಸೀಕ್ವೆನ್ಸ್ ಹಿಂಗಿದ್ರೆ, ಓಕೆ, ಈ ತರ ಸೀಕ್ವೆನ್ಸ್ ಇದ್ರೆ ಇದು ವೇರ್ R ಪ್ಲಸ್ S ಗ್ರೇಟರ್ ದ್ಯಾನ್ S ಗ್ರೇಟರ್ ದ್ಯಾನ್ 0 ಇದ್ರೆ ಇದು ಯಾವ್ದಕ್ಕೆ ಸ್ಟೆಂಡ್ ಆಗುತ್ತಪ್ಪ ಅಂತಂದ್ರೆ this sequence tends to R plus S into A2 plus S A1 divided by R plus 2S ಅಂತ. ಓಕೆನಾ? ಇದನ್ನ ಫಾರ್ಮುಲಾ ಬ್ಯಾಟ್ ಮಾಡಿದ್ರೆ ನಿಮ್ಗೆ ನೀವು ಹೈಯರ್ ಲೆವೆಲ್ ಎಕ್ಸಾಮ್ಸ್ ಹೋದಾಗ ಈ ತರದ ಇಲ್ಲಿ R ಮತ್ತೆ S ಗೆ ವ್ಯಾಲ್ಯೂ ಚೇಂಜ್ ಮಾಡ್ತಾನೆ ಅಷ್ಟೇ ಅವನು. ನೋಡಿ, ನನಗೇನಾದ್ರು ಹಿಂಗ್ ಕೊಡ್ತಾನೆ ಕ್ವಶನ್, AN is equal to 2A power AN minus 1 plus 3AN minus 2 divided by 2. ಇದು ಯಾವ ಇದಕ್ಕೆ ಟೆಂಡ್ ಆಗುತ್ತೆ ಅಂತ ನೀವು ಮಾಡಕ್ಕಾಗಲ್ಲ ಫಾರ್ಮಲ್ ಅಲ್ಲಿ. ಇದು ಗೊತ್ತಿರೋ ಸಾಕು. ನೋಡಿ, R ಮತ್ತೆ S ಗೆ ವ್ಯಾಲ್ಯೂಸ್ ಕೊಟ್ಕೊಂಡು ಹೋಗಿದ್ದಾನೆ ಅಷ್ಟೇ. ಸಾರಿ, ಇಲ್ಲಿ 2 ಬರಲ್ಲ, ಏನ್ ಬರುತ್ತೆ ಇಲ್ಲಿ 2 plus 5 3 ಬರುತ್ತೆ. 5 5 ಬರುತ್ತೆ ಇಲ್ಲಿ. ಸೊ ಈ ತರ ಕ್ವಶನ್ ಕೊಟ್ಟಾಗ ಏನು ಇಲ್ಲಿ R ಜಾಗದಲ್ಲಿ ಏನಿದೆ, ಇಲ್ಲಿ R is equal to 2 ಇದೆ, S is equal to 3 ಇದೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಅಂದ್ರೆ ಅವ್ನು ಕೊಟ್ಟಿರ್ತಾನೆ, ಸಪೋಸ್ A1 is equal to 2 ಅಂತ ಕೊಟ್ಟಿರ್ತಾನೆ, A1 is equal to 2, A2 is equal to 0 ಅಂತ ಕೊಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ಈಗ ಏನಾಗುತ್ತೆ ಇದಕ್ಕೆ, ದಿಸ್ ದ ವ್ಯಾಲ್ಯೂ ಟೆಂಡ್ಸ್ ಟು 5A2 plus 3A1 divided by 8 R plus S ಅಂದ್ರೆ 5A2 plus plus 3A1 S ಅಂದ್ರೆ 3A1 A1 divided by 2 plus 6 8. 2S ಅಂದ್ರೆ 8 Yes sir. S 8 ಬರುತ್ತೆ. R plus 2S ಅಂದ್ರೆ ಈಗ A1 A2 ಸಬ್ಸ್ಟಿಟ್ಯೂಟ್ ಮಾಡಿ. A2 ಅಂದ್ರೆ ಏನು, 0 ಅಂದ್ರೆ A1 ಅಂದ್ರೆ 2 ಅಂದ್ರೆ ಬರುತ್ತೆ 5 into 0 plus 3 into 2 divided by 8 ಆಗುತ್ತೆ, which is equal to 6 by 8, that is 3 by 4 ಆಗ್ತದಲ್ವಾ. ಇದನ್ನ ಅಂದ್ರೆ ದಿಸ್ ಇಸ್ ಅ ಸ್ಪೆಷಲ್ ಕೇಸ್ ಆಫ್ ದಿಸ್. ಇದೇನಿದೆ ನಾನು ಇಲ್ಲಿ ಬರ್ದಿದ್ದೀನಿ, ಇದು ಸ್ಪೆಷಲ್ ಕೇಸ್. ನೋಡಿ ಇಲ್ಲಿ ಏನಂತ ಇದೆ, ಇದು ಹಂಗೆ ಇದ್ದಾನೆ, ಇದು ನೋಡಿ ಹೆಂಗಿದೆ ಅಂತಂದ್ರೆ ಇಲ್ಲಿ R ಜಾಗದಲ್ಲಿ 1 ಹಾಕೊಳ್ಳಿ, R is equal to 1 ಹಾಕೊಳ್ಳಿ, S is equal to 1 ಹಾಕೊಳ್ಳಿ, ನಿಮ್ಗೆ ಇದೇ ಬಂದ್ಬಿಡುತ್ತೆ. ಬರ್ತಾ ಇಲ್ಲ ಇದು ಇದಕ್ಕೆ R is equal to 1, S is equal to 1 ಹಾಕಿದ್ರೆ ನಿಮ್ಗೆ ಇದೇ ಸೀಕ್ವೆನ್ಸ್ ಬರುತ್ತೆ. ಮತ್ತೆ ಇದನ್ನ ಯಾವ್ದಕ್ಕೆ ಟೆಂಡ್ ಆಗುತ್ತೆ ಅಂತ ನೋಡ್ತಾ ಹೋದ್ರೆ ನಿಮ್ಗೆ ಇದೇ ಬರುತ್ತೆ. ಇದಕ್ಕೆ R ಪ್ಲಸ್ ಅಂದ್ರೆ ಎಷ್ಟು, 2A2 ಬಂತು, ಪ್ಲಸ್ S ಅಂದ್ರೆ 1A1 ಬಂತಿದೆ, ಡಿವೈಡ್ ಬೈ R ಪ್ಲಸ್ S ಅಂದ್ರೆ ಎಷ್ಟು, R ಪ್ಲಸ್ 2S ಅಂದ್ರೆ 2 ಪ್ಲಸ್ 1 3 ಬರುತ್ತೆ. ಇದು ಜನರಲೈಸ್ಡ್. ನೆಟ್ ಅಲ್ಲಿ ಒಂದ್ಸರಿ ಇದನ್ನ ಡೈರೆಕ್ಟ್ ಕೊಟ್ಟಿದ್ದ ಇದನ್ನ, ಓಕೆನಾ. ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಇದನ್ನ ನೆನ್ಪಿಟ್ಕೊಂಡ್ರೆ ಇದಿನ್ನು ಈಸಿನೇ ಆಗುತ್ತೆ ನಿಮ್ಗೆ. ಜನರಲೈಸ್ಡ್ ಇಲ್ಲಿ ಅವನು ಆರ್ಬಿಟ್ರಿ ವ್ಯಾಲ್ಯೂಸ್ ಎಕ್ಸ್ ಎನ್ ಏನಾದ್ರು ಕೊಡ್ಲಿ, ನಿಮ್ಗೆ ಇದನ್ನ ಚೂಸ್ ಮಾಡ್ಕೊಂಡು ಹೋಗ್ಬೋದು. ದಿಸ್ ಇಸ್ ಒನ್. ಅದು ಏನಿತ್ತಲ್ಲ ಸರ್, ಅರ್ಥಮೆಟಿಕ್ ಮೀನ್ ತರ ಕಾಣ್ತಿದೆಯಲ್ಲ, ಯಾವ್ದು ಹೇಳಿ. ಹೌದು ಅರ್ಥಮೆಟಿಕ್ ಮೀನ್ ತರ ಇಲ್ಲಿ. ಇದು ಒಂದು ನೆನ್ಪಿಟ್ಕೊಳ್ಳಿ. The sequences whose nth term is the sum of reciprocals of n, reciprocals of n positive integers which are in AP are not Cauchy ಅಂತ ಹೇಳ್ತಿದ್ದಾರೆ, hence not convergent ಅಂತೆ. ಅಂದ್ರೆ ಏನಂತ ಹೇಳ್ತಿದ್ದಾರೆ ಅಂದ್ರೆ, whose nth term is sum of the reciprocals of n positive integers ಅಂದ್ರೆ ನೋಡಿ, ನಿಮ್ಗೆ ಏನಾದ್ರು ಹಿಂಗಿದ್ರೆ 1 by 1
ಪ್ಲಸ್ ಇಫ್ ಎನ್ ಕೊಡ್ತೀನಿ ನೋಡಿ, ಏನಾದ್ರು ಅವ್ನು ಹಿಂಗೆ ಕೊಟ್ಟಿದ್ರೆ ಎನ್ ಇಸ್ ಈಕ್ವಲ್ ಟು 1/1, 1/2, 1/3 ಅಂಡ್ ಸೊ ಆನ್ 1/n. ಏನಿದು ಅಂತ ಕೇಳ್ತಾರೆ. ವಾಟ್ ಇಸ್ ದ ಲಿಮಿಟ್ ಅಂತ ಕೇಳ್ಬೋದು ನಿಮ್ಗೆ. ನಾನೇನಂತ ಹೇಳ್ಬೋದು, ದಿಸ್ ಇಸ್ ನಾಟ್ ಕನ್ವರ್ಜೆಂಟ್ ಅಂತ ಹೇಳ್ಬೋದು. ಯಾಕೆ ಸರ್ ಅಂತ ಅಂದ್ರೆ ನೋಡಿ, ದಿಸ್ ಇಸ್ ದ nth ಟರ್ಮ್. ಈಚ್ Summation ಟರ್ಮ್ 1/n. ಕೂಡ ರೆಸಿಪ್ರೋಕಲ್ ಆಫ್ ಎ ಪಿ ಇದೆ. ಓಕೆನಾ? Yes, ನೋಡಿ sir. ಡಿನಾಮಿನೇಟರ್ ನೋಡಿ, ರೆಸಿಪ್ರೋಕಲ್ ನೋಡಿ. ಡಿನಾಮಿನೇಟರ್ ಏನಿದೆ? 1 ಇದೆ. ನೆಕ್ಸ್ಟ್ ಏನಿದೆ? 2 ಇದೆ, 2, 3 3. ಇದೆ. ವಿಚಾರ ಇನ್ ಎ ಪಿ ಅಲ್ವಾ? Yes, sir. ಡಿನಾಮಿನೇಟರ್ ಟರ್ಮ್ಸ್ ಎ ಪಿ ಇಲ್ಲಿ ರನ್ ಆಗ್ತಿದೆ ಅಂತ ಅಂದ್ರೆ ಅದು ಕನ್ವರ್ಜೆಂಟ್ ಆಗ ಚಾನ್ಸ್ ಇಲ್ಲ. ಇಟ್ ಇಸ್ ಅ ಡೈವರ್ಜೆಂಟ್ ಸೀಕ್ವೆನ್ಸ್. ಇದಕ್ಕೆ ಲಿಮಿಟ್ ಕೇಳ್ತಾನೆ. ಇದಕ್ಕೆ ಲಿಮಿಟ್ ಕೇಳಿದ್ರೆ ಯಾರಾದರೂ ನೀವು ನೆನ್ಪಿಟ್ಕೊಳ್ಳಿ, ಅದು ಇನ್ಫಿನಿಟಿ. ಓಕೆನಾ? Yes, ಸೊ sir. ಅಂದ್ರೆ ದಿಸ್ ಇಸ್ ನಾಟ್ ಕನ್ವರ್ಜೆಂಟ್ ಅಂಡ್ ದಿಸ್ ಇಸ್ ನಾಟ್ ಕೌಶಿ. ಓಕೆನಾ? ಬೇಡ, ಇದೊಂದೇ ಅಂತಲ್ಲ, ಇದೆಲ್ಲಾನು ಅಷ್ಟೇ. ನೋಡಿ ಈಗ 1/2, 1/4 ಅಂಡ್ ಸೊ ಆನ್ 1/2n. ಏನಿದು? ಇದು ಆಲ್ಸೋ ಟೆನ್ಸ್ ಟು ಇನ್ಫಿನಿಟಿನೇ. ಓಕೆನಾ? ಬಿಕಾಸ್ ಡಿನಾಮಿನೇಟರ್ ಎಲ್ಲ ಎ ಪಿ ನಲ್ಲಿ ಇದೆಯಲ್ಲ, ಅಷ್ಟೇ. ವೆರಿ ಸಿಂಪಲ್. ಅರ್ಥ ಆಗ್ತದೆ ಹೇಳ್ತಿರೋದು? Yes, sir. nth ಟರ್ಮ್ ಅಲ್ಲಿರೋ ಎಲ್ಲ ಇದು nth ಟರ್ಮ್ ಇದೆ ಸಮ್ ಆಫ್ ರೆಸಿಪ್ರೋಕಲ್ಸ್ ಆಫ್ n ಪಾಸಿಟಿವ್ ಇಂಟೀಜರ್ಸ್ ಇದ್ರೆ ವಿಚಾರ್ ಇನ್ ಎ ಪಿ. ದಿಸ್ ಇಸ್ ಮಸ್ಟ್ ವಿಚಾರ್ ಇನ್ ಎ ಪಿ. ಸೊ ಆರ್ ನಾಟ್ ಕೌಶಿ ಅಂತ ಹೇಳ್ತಿದ್ದಾರೆ, ಯಾಕಂದ್ರೆ ಅದೆಲ್ಲ ಇನ್ಫಿನಿಟಿ ಟೆಂಡ್ ಆಗುತ್ತೆ ಅಂತ. ನೋಡಿ, ಇದು ಲಿಮಿಟ್ ಕಂಡಕ್ಕೆ ಇದು ಒಂದು ದಾರಿ ಆಗುತ್ತೆ ಈಗ. ಓಕೆನಾ? ರೆಸಿಪ್ರೋಕಲ್ಸ್ ಅಲ್ಲಿ ಡಿನಾಮಿನೇಟರ್ ಏನಾದ್ರು ಎ ಪಿ ನಲ್ಲಿ ಟರ್ಮ್ಸ್ ಇದಾಗ್ತಿದೆ ಅಂತ ಅಂದ್ರೆ ಅದು ಇನ್ಫಿನಿಟಿ ಹೋಗುತ್ತೆ ಅಂತ. ನೋಡಿ ಇಲ್ಲಿ ನೋಡಿ, ಈ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ. ಶೋ ದ ಸೀಕ್ವೆನ್ಸ್ ಗಿವನ್ ಡಸ್ ನಾಟ್ ಕನ್ವರ್ಜ್ ಅಂತ ಕೊಟ್ಟಿದ್ದಾರೆ. ಯಾಕೆ ಕನ್ವರ್ಜ್ ಅಲ್ಲ? ಈಗ ಹೇಳಿ ಥಿಯರಂ ಪ್ರಕಾರನೇ. ನೋಡಿ, ಇಲ್ಲಿ ಕೆಳಗಡೆ ಏನಿರುತ್ತೆ? ಇಲ್ಲಿ 1 ಇದೆ, 1, By 1 2, plus 3 1. ಅಂಡ್ ಸೋ ಆನ್ ಇದೆ. ಎ ಪಿ ತಾನೆ? ಸೊ Yes, sir. ದಿಸ್ ಟೆನ್ಸ್ ಟು ಇನ್ಫಿನಿಟಿ. Infinity. ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ಇಲ್ಲೇ ಇದೆಲ್ಲ. ಈ 5n-4 ಅಂತಂದ್ರೆ ಈಗ ಅದೆಲ್ಲ ಎ ಪಿ ಬಂದೇ ಬರುತ್ತೆ ನಮ್ಗೆ. ಯಾಕೆ ಹೇಳಿ? ಈಗ 5n-4 ಅಂತ ಎಂತ ಟರ್ಮ್ ತಗೊಂಡ್ರೆ ನನಗೆ n ಇಸ್ ಈಕ್ವಲ್ ಟು 1 2 3 ಕೊಡ್ಕೊಂಡು ಹೋಗ್ತಿರ್ಬೇಕು. n ಇಸ್ ಈಕ್ವಲ್ ಟು 1 2 3 ಕೊಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಕಾಮನ್ ಡಿಫರೆನ್ಸ್ ಏನ್ ಬಂದೇ ಬರುತ್ತಲ್ವಾ? Yes, sir. ಸೊ Yes, sir. ಡಿವೈಡ್ ಬೈ 1, 1 6 11 ಅಂದ್ರೆ ಕಾಮನ್ ಡಿಫರೆನ್ಸ್ ಎಷ್ಟಿದೆ ಇಲ್ಲಿ? 5. 5. 5 ಡಿಫರೆನ್ಸ್ ತಗೊಂತ ಹೋಗ್ತಿದ್ದೀನಿ. ಸೊ ದಿಸ್ ಟೆನ್ಸ್ ಟು ಇನ್ಫಿನಿಟಿ. ಓಕೆ, ಸೊ ಇಲ್ಲೂ ಕಾಮನ್ ಡಿಫರೆನ್ಸ್ ಎಷ್ಟಿದೆ? 4 ಇದೆ. 4. 4 4 4 4 ಕಾಮನ್ ಡಿಫರೆನ್ಸ್ ತಗೊಂಡು ಹೋಗ್ತಾ ಇದ್ದೀನಿ. ಸೊ ದಿಸ್ ಆಲ್ಸೋ ಟೆನ್ಸ್ ಟು ಇನ್ಫಿನಿಟಿ. ಸೊ ಇಲ್ಲಿ 6 6 ಕಾಮನ್ ಡಿಫರೆನ್ಸ್ ತಗೊಂಡು ಹೋಗ್ತಿದ್ದೀನಿ. ಸೊ ದಿಸ್ ಇಸ್ ಇನ್ಫಿನಿಟಿ. ಎಲ್ಲ ಇನ್ಫಿನಿಟಿ ಡಿಪೆಂಡ್ ಆಗುತ್ತೆ. ಓಕೆ, 3. ಎಸ್ ಸರ್. ಎಲ್ಲಾನು ಡಿನಾಮಿನೇಟರ್ ಅಲ್ಲಿರೋ ಪ್ರತಿಯೊಂದು ಟರ್ಮ್ಸ್ ಇವೆಲ್ಲ ಏನಿದಾವೆ ಅವೆಲ್ಲ ಎ ಪಿ ನಲ್ಲಿ ಇದಾವೆ. ಸೊ ಹಂಗಾಗಿ ಇನ್ಫಿನಿಟಿ ಹೋಗ್ತಾ ಇರುತ್ತೆ ಅಷ್ಟೇ. ಅಂದ್ರೆ ಡಸ್ ನಾಟ್ ಕನ್ವರ್ಜ್ ಅಂತ. ಬಟ್ ಇನ್ನೊಂದು ಏನ್ ಕೇಳಿದಾನೆ ಅಂತಂದ್ರೆ, ಈ ಎಲ್ಲಾ ಈ ತರ ಪ್ರಾಬ್ಲಮ್ಸ್ ಅಲ್ಲೂ ಕೂಡ ಸಪೋಸ್ ದೇರ್ ಇಸ್ ಅನದರ್ ಫಂಕ್ಷನ್ bn, ನಾನು ಆ an ಗೆ ಏನಾದ್ರು 1/n ಏನಾದ್ರು ಮಲ್ಟಿಪ್ಲೈ ಮಾಡಿದ್ರೆ ಅದು ಕನ್ವರ್ಜ್ ಟು 0 ಆಗ್ಬಿಡುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಇಲ್ಲೆಲ್ಲಾದ್ರಲ್ಲೂ ನಾನು ಸಪೋಸ್ 1/n ನೋಡಿ ನೋಡಿ ಇದೇ ಕ್ವಶನ್ಗೆ ಇಲ್ಲಿ 1/n ಹಾಕಿದ್ರೆ ಏನಾಗುತ್ತೆ? ಕೌಶಿ ಫಸ್ಟ್ ಥಿಯರಂ ಪ್ರಕಾರ ಕೌಶಿ ಫಸ್ಟ್ ಥಿಯರಂ ಅಪ್ಲೈ ಮಾಡ್ಬಿಡೋದು ನಾವು. 1/n ಹಾಕ್ಬಿಟ್ರೆ 1/n ಇಂಟು ದಿಸ್ ಒನ್ ಆದ್ರೆ ಅವಾಗ 0 ಆಗ್ಬಿಡುತ್ತೆ, ಕನ್ವರ್ಜ್ It tends ಆಗ್ಬಿಡುತ್ತೆ. to 0. ಅರ್ಥ ಆಗ್ತಿದಲ್ವಾ? ಸೊ Yes, ಅಂದ್ರೆ 1/n ಮಲ್ಟಿಪ್ಲೈ ಮಾಡಿದ್ರೆ ಈ ತರ ಸೀಕ್ವೆನ್ಸ್ ಗಳಿಗೆ ಅದು ಕನ್ವರ್ಜ್ ಆಗುತ್ತೆ 0ಗೆ. ಸರ್ ಅಂದ್ರೆ ಅದು ಲಿಮಿಟ್ ಸುಪೀರಿಯರ್. ಪ್ರಾಬ್ಲಮ್ ಪೂರ್ತಿ ಸ್ವತಂತ್ರವಾಗಿ ಈ ತರ ಇಂಡಿಪೆಂಡೆಂಟ್ ಆಗಿದ್ರೆ ಡೈರೆಕ್ಟ್ ಇನ್ಫಿನಿಟಿ ಅಂತ ಹೇಳ್ಬೋದಲ್ಲ ಸರ್? ಹೌದೌದು, ಡೈರೆಕ್ಟ್ ಇನ್ಫಿನಿಟಿ ಅಂತ ಹೇಳ್ಬೋದು. ಕೆಸೆಟ್ ಅಲ್ಲಿ 2020 ಏನೋ ಕೇಳಿದ್ದ, ಇದೇ ಕ್ವಶನ್ ಕೇಳಿದ್ದ. ಹಿಂಗ್ ಕೇಳಿದ್ದ, an ಇಸ್ ಈಕ್ವಲ್ ಟು ಏನೋ ಸಮಥಿಂಗ್ ಕೇಳಿದ್ದ, ಏನೋ ಸಮಥಿಂಗ್ ಎ ಅಂತ ಏನೋ ಕೇಳ್ಬಿಟ್ಟು ಇದು ಕೇಳಿದ್ದೆ. 1 + 1/2 + 1/3 ಅಂಡ್ ಸೋ ಆನ್ 1/n. ಇದ್ರ ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳಿದ್ದೆ. ಇದ್ರ ವ್ಯಾಲ್ಯೂ ಏನಾಗುತ್ತೆ ಈಗ ಹೇಳಿ ನೀವೇ? ಇನ್ಫಿನಿಟಿ ಆಗುತ್ತೆ. Infinity. ಇನ್ನೊಂದು b ಇಸ್ ಈಕ್ವಲ್ ಟು ಏನಂತ ಕೇಳಿದ್ದ? 1/n ಇಂಟು 1 + 1/2 + 1/3 ಅಂಡ್ ಸೋ ಆನ್ 1/n ಅಂತ ಕೇಳಿದ್ದ. ಈಗ ಎ ವ್ಯಾಲ್ಯೂ ಏನಾಗುತ್ತೆ? ಇಟ್ ಟೆನ್ಸ್ ಟು 0. ಇನ್ಫಿನಿಟಿ. ಅದು ಇನ್ಫಿನಿಟಿ, b ಇದು 0. ಇದು ಟೆನ್ಸ್ ಟು 0 ಆಯ್ತದೆ. ಇದು ಯಾವ್ದೋ ಒಂದು ಕೆಸೆಟ್ ಪೇಪರ್ ಅಲ್ಲಿ ಈ ತರ ಕೇಳಿದ್ದ. ಆ ತರ ಕೇಳ್ತಾರೆ. ಸೊ ಹಂಗಾಗಿ ಗೊತ್ತಿರ್ಬೇಕು. ಸರ್ ಬಟ್ ಕ್ವಶನ್ ಅಲ್ಲಿ bn ಅದು ಸ್ವಲ್ಪ ಕ್ಲಿಯರ್ ಮಾಡಿ ಸರ್. ಕ್ವಶನ್ ಅಲ್ಲಿ ಯಾವುದು? ಡಸ್ ಇದಾ? ನಾಟ್ ಬn ಡಿಫೈನ್ಡ್ ಆಸ್ bn is equals to 1/n into n.
ಕನ್ವರ್ಜಸ್ ಟು ಇದು ಅದೇ ಏನ್ ಮೇಡಮ್, ಸೀಕ್ವೆನ್ಸ್ ಅದು ಇದಾವೆ ಹೊಸ ಸೀಕ್ವೆನ್ಸ್ ಅಂತ ತಗೊಂಡಿದ್ದಾರೆ ಅಷ್ಟೇ. bn is equal to 1 by an ಗೆ 1 by n ಮಲ್ಟಿಪ್ಲೈ ಮಾಡಿ, ದಟ್ ಈಸ್ ಈಕ್ವಲ್ ಟು ಏನ್ bn. ಸೀಕ್ವೆನ್ಸ್ ಗಳಿದಾವೆ ಇಲ್ಲೆಲ್ಲ ಎಷ್ಟೊಂದು ಏನ್ಗಳಿದಾವಲ್ಲ ಇಲ್ಲೆಲ್ಲಾದ್ರೂ ನಾವು 1 by n ಏನಾದ್ರು ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿರೋದಕ್ಕೆ ಅದು ಇನ್ಫಿನಿಟಿ ಇದ್ದಿದ್ದು ಕನ್ವರ್ಜ್ ಆಗಿ ಹೋಗ್ಬಿಡುತ್ತೆ, ಅದು 0 ಕನ್ವರ್ಜ್ ಆಗ್ಬಿಡುತ್ತೆ ಅಂತ ಹೇಳುತ್ತೆ ಅಷ್ಟೇ. ಯಾಕಂತಂದ್ರೆ ನಮ್ಗೆ ಯಾವ ಥಿರಮ್ ಅಪ್ಲೈ ಮಾಡ್ಬೋದು ಹೇಳಿ ಎಲ್ಲದಕ್ಕೂ? ಕೌಶಿ ಫಸ್ಟ್ ಥಿರಮ್ ಅಪ್ಲೈ ಮಾಡ್ಬೋದು. ಫಸ್ಟ್ ಡಿನಾಮಿನೇಟರ್ n ಬಂದ್ಬಿಟ್ರೆ ಕೌಶಿ ಫಸ್ಟ್ ಥಿರಮ್ ಅಪ್ಲೈ ಮಾಡ್ಬಿಡೋದು. ಕೌಶಿ ಫಸ್ಟ್ ಥಿರಮ್ ಅಪ್ಲೈ ಹೆಂಗ್ ಮಾಡ್ತೀವಿ ನೋಡಿ, ಹೆಂಗ್ ಮಾಡ್ತೀವಿ ಹೇಳಿ? nth ಟರ್ಮ್ ಏನಿರುತ್ತೆ ಅದಕ್ಕೆ ಲಿಮಿಟ್ ಕಂಡಿಡ್ತೀವಿ. 1 by infinity 0, 1 by infinity 0, ಇಲ್ಲೂ ಅಷ್ಟೇ 1 by infinity 0, ಎಲ್ಲ ಕಡೆ 1 by infinity 0 ಬಂತು. ಎಲ್ಲ ಈ nth ಟರ್ಮ್ ಏನಿರುತ್ತೆ nth ಟರ್ಮ್ಗೆ ಲಿಮಿಟ್ ಕಂಡಿಡ್ತೀವಿ. ಲಿಮಿಟ್ ಕಂಡಿದ್ರೆ ಏನ್ ಬರುತ್ತೆ? ಎಲ್ಲಕ್ಕೂ 0 ಬಂದ್ಬಿಡುತ್ತೆ. ಅಷ್ಟೇ ಲಾಜಿಕ್. ಲಿಮಿಟ್ ಸುಪೀರಿಯರ್ ಅಂಡ್ ಲಿಮಿಟ್ ಇನ್ಫೀರಿಯರ್. ಲಿಮಿಟ್ ಸುಪೀರಿಯರ್ ಅಂಡ್ ಲಿಮಿಟ್ ಇನ್ಫೀರಿಯರ್ ಅಂತ ನೋಡಿ. ಇಲ್ಲಿ 2 ಕೇಸ್ ಬರ್ತವೆ ಅಷ್ಟೇ, ಸಿಂಪಲ್. ನೀವು ತುಂಬಾ ವರಿ ಮಾಡೋ ಅವಶ್ಯಕತೆ ಇಲ್ಲ, ಇದರಲ್ಲಿ ಏನು ಅಷ್ಟೊಂದೇನು ಲಾಜಿಕ್ ಇಲ್ಲ. ಲಿಮಿಟ್ an ಈಸ್ ಬೌಂಡೆಡ್ ಅಂತ ಅನ್ಕೊಳ್ಳಿ. ಯಾವ್ದೋ ಒಂದು ಸೀಕ್ವೆನ್ಸ್ ತಗೊಳ್ಳಿ, an ಅನ್ನೋದು ಬೌಂಡೆಡ್ ಅಂತ ಅನ್ಕೊಳ್ಳಿ. ದೆನ್ ದ ಸೀಕ್ವೆನ್ಸ್ ಹ್ಯಾಸ್ ದ ಲೀಸ್ಟ್ ಅಂಡ್ ಗ್ರೇಟೆಸ್ಟ್ ಲಿಮಿಟ್ ಪಾಯಿಂಟ್ಸ್. ಹೌದಾ ಇಲ್ವಾ? ಒಪ್ಪತ್ತೀರಾ ಇಲ್ವಾ? ಅಂದ್ರೆ ಒಂದು ಬೌಂಡೆಡ್ ಸೀಕ್ವೆನ್ಸ್ ಅಂದ್ರೆ ಅಕಾರ್ಡಿಂಗ್ ಟು ಬೊಲ್ಜನೋ-ವಿಸ್ಟಸ್ ಥಿಯರಮ್ ಏನ್ ಹೇಳುತ್ತೆ? ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಹ್ಯಾಸ್ ಎ ಲಿಮಿಟ್ ಪಾಯಿಂಟ್ ಅಂತ ಹೇಳುತ್ತೆ. ಒಪ್ಪತ್ತೀರಾ? ಎಸ್ ಸರ್. ಅಂದ್ರೆ ಒಂದೋ ಇರ್ಬೋದು, ಎಷ್ಟು ಬೇಕಾದ್ರೂ ಇರ್ಬೋದು, ಲಿಮಿಟ್ ಪಾಯಿಂಟ್ಸ್ ಇರುತ್ತೆ. ಅಂದ್ರೆ 1-2 ಲಿಮಿಟ್ ಪಾಯಿಂಟ್ ಇದಾವೆ ಅಂತಂದ್ರೆ ಅದರಲ್ಲಿ ಗ್ರೇಟೆಸ್ಟ್ ಲಿಮಿಟ್ ಪಾಯಿಂಟ್ ಇರುತ್ತೆ, ಲೀಸ್ಟ್ ಲಿಮಿಟ್ ಪಾಯಿಂಟ್ ಇದ್ದೇ ಇರುತ್ತಲ್ವಾ? ಈಗ ಲಿಮಿಟ್ ಸುಪೀರಿಯರ್ ಅಥವಾ ಲಿಮಿಟ್ ಸುಪ್ರೀಮಮ್ ಅಂತ ಕರೀತಾರೆ ಅದನ್ನ. ಲಿಮಿಟ್ ಸುಪೀರಿಯರ್ an ಅಂತ ಅಂದ್ರೆ ಏನಂತ ಅಂದ್ರೆ ಅದನ್ನ ಡಿನೋಟಿಂಗ್ ಮಾಡ್ತಾರೆ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸುಪೀರಿಯರ್ ಅಂತ ಅಂದ್ರೆ ಮೇಲ್ಗಡೆ ಲೈನ್ ಹಾಕ್ತಾರೆ. ಓಕೆನಾ? ಸೊ ಮೇಲ್ಗಡೆ ಲೈನ್ ಹಾಕಿದ್ರೆ ಸುಪೀರಿಯರ್ ಅಂತ. ಸೊ ಲಿಮಿಟ್ ಸುಪ್ರೀಮಮ್ ಅಂತಾನು ಕರೀತಾರೆ, an ಅಂತ ಕರೀತಾರೆ. ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ಗ್ರೇಟೆಸ್ಟ್ ಲಿಮಿಟ್ ಪಾಯಿಂಟ್ಸ್ ಆಫ್ an. ನೀವು ಲಿಮಿಟ್ ಪಾಯಿಂಟ್ ನ ಕಂಡುಹಿಡಿಬೇಕು. ಲಿಮಿಟ್ ಪಾಯಿಂಟ್ ಅಲ್ಲಿ ದೊಡ್ಡದು ಯಾವ್ದಿದೆ ಅದೇ ನಿಮ್ಗೆ ಲಿಮಿಟ್ ಸುಪೀರಿಯರ್. ಓಕೆ. ಲಿಮಿಟ್ ಇನ್ಫೀರಿಯರ್ ಅಂದ್ರೆ ನೋಟೇಶನ್ ಅರ್ಥ ಮಾಡ್ಕೊಳ್ಳಿ. ಕೆಳಗಡೆ ಲೈನ್ ಹಾಕ್ತಿವಿ, ಇಲ್ಲಿ ಕೆಳಗಡೆ ಲೈನ್ ಇನ್ಫಿನಿಟಿ ಬರಿತೀವಲ್ಲ, ಅದ್ರ ಕೆಳಗಡೆ ಕೆಳಗಡೆ ಹಾಕಿ ಲೈನ್ ಹಾಕಿದ್ರೆ ಅದು ಲಿಮಿಟ್ ಇನ್ಫೀರಿಯರ್. ಇದಂದ್ರೆ ಏನಪ್ಪಾ ಅಂತಂದ್ರೆ ಇದನ್ನ ಹಿಂಗೂ ಬರಿತೀವಿ, ಸುಪ್ an ಅಂತ ಬರಿತೀವಿ, ಲಿಮಿಟ್ ಇನ್ಫೀರಿಯರ್ an ಅಂತಾನು ಬರಿತೀವಿ. ಲೀಸ್ಟ್ ಲಿಮಿಟ್ ಪಾಯಿಂಟ್ಸ್ ಆಫ್ an. ಓಕೆನಾ? ಅಷ್ಟೇ, ವೆರಿ ಸಿಂಪಲ್. ಅಂದ್ರೆ ಲಿಮಿಟ್ ಪಾಯಿಂಟ್ ನ ಕಂಡುಹಿಡಬೇಕು, ಲಿಮಿಟ್ ಪಾಯಿಂಟ್ ನ ಕಂಡುಹಿಡಿದ್ಬಿಟ್ಟು ಗ್ರೇಟೆಸ್ಟ್ ಯಾವ್ದಿದೆ, ಲೀಸ್ಟ್ ಯಾವ್ದಿದೆ ಅಂತ ನೋಡ್ಬೇಕು. ಅಂದ್ರೆ ಎಲ್ಲಾ ಸೀಕ್ವೆನ್ಸ್ಗೂ ಲಿಮಿಟ್ ಸುಪೀರಿಯರ್ ಲಿಮಿಟ್ ಇನ್ಫೀರಿಯರ್ ಇದ್ದೇ ಇರುತ್ತಾ ಅಂತಂದ್ರೆ ನೋ, ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲಾ ಸೀಕ್ವೆನ್ಸ್ಗೂ ಸುಪ್ರೀಮ್ ಇನ್ಫೀರಿಯರ್ ಇರಲ್ವಲ್ಲ. ಈಗ ಸಪೋಸ್ ಎಕ್ಸಾಂಪಲ್ ಕೊಡೋದಾದ್ರೆ ನೋಡಿ, ಈಗ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಈಗ -1 ಅಂತ ಇದೆ ಅಲ್ವಾ? ಲಿಮಿಟ್ ಪಾಯಿಂಟ್ಸ್ ಹೇಳಿ, ಸೆಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಹೇಳಿ. 1 ಮತ್ತೆ -1. ಲಿಮಿಟ್ ಸುಪೀರಿಯರ್ ಹೇಳಿ ಅಂತ ಹೆಂಗೆ? ಯಾವ್ದು ಲಿಮಿಟ್ ಸುಪೀರಿಯರ್ ಇಲ್ಲಿ? 1 ಇಸ್ ದ ಲಿಮಿಟ್ ಸುಪೀರಿಯರ್. ಯಾಕಂದ್ರೆ ಗ್ರೇಟೆಸ್ಟ್ ಆಫ್ ದಿ ಲಿಮಿಟ್ ಪಾಯಿಂಟ್ಸ್ ಇರೋದೇ 2 ಲಿಮಿಟ್ ಪಾಯಿಂಟ್. ಅದರಲ್ಲಿ ಗ್ರೇಟೆಸ್ಟ್ ಇದೆ, ಲೀಸ್ಟ್ ಇದೆ, ಇದೇ ಅದು ಲಿಮಿಟ್ ಪಾಯಿಂಟ್. ಇದು ಲಿಮಿಟ್ ಇನ್ಫೀರಿಯರ್. ಅಷ್ಟೇ, ಮುಗಿದಂತೆ ಅದೇ. ಈಗ 1 + 1 by n ಅಂತ ಇದೆ. ಓಕೆನಾ? 1 + 1 by n ಅಂತ ಇದೆಯಲ್ವಾ? ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಯಾವ್ಯಾವು? 1 ಲಿಮಿಟ್ ಪಾಯಿಂಟ್. ಇನ್ಫಿನಿಟಿ ಏನ್ ಬರುತ್ತೆ? 1 ಬರುತ್ತಲ್ಲ. 1 ಇಸ್ ದ ಲಿಮಿಟ್ ಪಾಯಿಂಟ್ ಅಲ್ವಾ? ಅಂದ್ರೆ 0 ಬರುತ್ತೆ. ಇದು 1 + 0 1 ಬರುತ್ತೆ. 1 ಬಂತ ಆನ್ಸರ್. ಓಕೆನಾ? ಇದ್ರಲ್ಲಿ ದೊಡ್ಡದು ಯಾವುದು? 1. ಚಿಕ್ಕದು ಯಾವುದು? 1. ಲಿಮಿಟ್ ಸುಪ್ರೀಮು ಅದೇ, ಲಿಮಿಟ್ ಇನ್ಫಿಮಮು ಅದೇ. ಅರ್ಥ ಆಗ್ತಿದೆಯಲ್ವಾ? ಅಂದ್ರೆ ಜಸ್ಟ್ ಲಿಮಿಟ್ ಪಾಯಿಂಟ್ಸ್ ನ ಕಂಡುಹಿಡಿರಿ, ನಿಮ್ಗೆ ಆನ್ಸರ್ ಇದಾಗ್ಬಿಡುತ್ತೆ ಅಷ್ಟೇ. ಈಗ ಸಪೋಸ್ ನೀವು ಯಾವ್ದೇ ತಗೊಂಡ್ರು ಅಷ್ಟೇ, ಲಿಮಿಟ್ ಪಾಯಿಂಟ್ಸ್ ನ ಕಂಡುಹಿಡಿರಿ. ಬೇಸಿಕ್ ಲಾಜಿಕ್ ಇಷ್ಟೇ. ಲಿಮಿಟ್ ಸುಪೀರಿಯರ್, ಲಿಮಿಟ್ ಇನ್ಫೀರಿಯರ್ ಅಂದ್ರೆ ಬೇರೆ ಇನ್ನೇನು ಇಲ್ಲ. ಗ್ರೇಟೆಸ್ಟ್ ಲಿಮಿಟ್ ಪಾಯಿಂಟ್ಸ್ ಆಫ್ an ನಾವು ಲಿಮಿಟ್ ಸುಪೀರಿಯರ್ ಅಂತ ಕರಿತೀವಿ. ಲೀಸ್ಟ್ ಲಿಮಿಟ್ ಪಾಯಿಂಟ್ಸ್ ಆಫ್ an ನಾವು ಲಿಮಿಟ್ ಇನ್ಫೀರಿಯರ್ ಅಂತ ಕರಿತೀವಿ ಅಷ್ಟೇ. ಈಗ ಒಂದೆರಡು ಸ್ವಲ್ಪ ಥಿಯರಮ್ಸ್ ಗಳು ನೋಡ್ಕೊಂತ ಹೋಗೋಣ. ನೋಡಿ, ಸಪೋಸ್ ಸರ್ ವಾಟ್ ಹ್ಯಾಪನ್ಸ್ ಇಫ್, ಈಗ ನಾನು ಇಷ್ಟಂತ ಕೇಳಿದ್ದೇನು? ಬೌಂಡೆಡ್ಗೆ ಸೀಕ್ವೆನ್ಸ್ ಏನಾಗಿದ್ದಾಗ, ಬೌಂಡೆಡ್ ಆಗಿದ್ದಾಗ ಲಿಮಿಟ್ ಪಾಯಿಂಟ್ ಎಕ್ಸಿಸ್ಟ್ ಅದೇ ಆಗುತ್ತೆ ಅಂತ ಹೇಳಿದ್ವಿ. ಸಪೋಸ್ ಸರ್ ಏನಾದ್ರೂ ನಮ್ಗೆ ಅನ್ಬೌಂಡೆಡ್ ಅಬೋ ಆಗಿತ್ತು ಅಂತ ಅಂದ್ರೆ ಏನಾಗುತ್ತೆ? ಇಫ್ ಏನ್ ಇಸ್ ಅನ್ಬೌಂಡೆಡ್ ಅಬೋ ಅಂತ ಅಂದ್ರೆ ಲಿಮಿಟ್ ಸುಪೀರಿಯರ್ ಬಂದ್ಬಿಟ್ಟು ಇನ್ಫಿನಿಟಿ ಆಗುತ್ತೆ. ಓಕೆ.
ಲಿಮಿಟ್ ಸುಪೀರಿಯರ್ ಬಂದ್ಬಿಟ್ಟು ಏನಾಗುತ್ತೆ ಇನ್ಫಿನಿಟಿ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಅನ್ಬೌಂಡೆಡ್ ಬಿಲೋ ಆಗಿದ್ರೆ ಲಿಮಿಟ್ ಇನ್ಫೀರಿಯರ್ ಬಂದ್ಬಿಟ್ಟು ಏನಾಗುತ್ತೆ ಮೈನಸ್ ಇನ್ಫಿನಿಟಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅನ್ಬೌಂಡೆಡ್ ಅಂತಂದ್ರೆ ನಿಮ್ಗೆ ಹೋಗ್ತಾ ಇರುತ್ತೆ ಸೀಕ್ವೆನ್ಸ್. ಇನ್ಫಿನಿಟಿ ಅನ್ಬೌಂಡೆಡ್ ಅಬೋ ಅಂತಂದ್ರೆ ಪ್ಲಸ್ ಇನ್ಫಿನಿಟಿ, ಅನ್ಬೌಂಡೆಡ್ ಬಿಲೋ ಅಂತಂದ್ರೆ ಮೈನಸ್ ಇನ್ಫಿನಿಟಿ. ಇದು ಸುಪೀರಿಯರ್, ಇದು ಇನ್ಫೀರಿಯರ್. ಯಾವತ್ತೂ ಕೂಡ ಲಿಮಿಟ್ ಸುಪೀರಿಯರ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಲಿಮಿಟ್ ಇನ್ಫೀರಿಯರ್ ಅಲ್ವಾ? ಹೌದಾ ಇಲ್ವಾ? ಒಪ್ಕೊಳ್ಳೇಬೇಕಲ್ವಾ? ಯಾಕಂದ್ರೆ ಗ್ರೇಟೆಸ್ಟ್ ಇದು ಸುಪೀರಿಯರ್ ಮೀನ್ಸ್ ಗ್ರೇಟೆಸ್ಟ್ ಆಫ್ ಲಿಮಿಟ್ ಪಾಯಿಂಟ್ಸ್. ಗ್ರೇಟೆಸ್ಟ್ ಆಫ್ ಲಿಮಿಟ್ ಪಾಯಿಂಟ್ಸ್ ಅಂದ್ರೆ ಗ್ರೇಟೆಸ್ಟ್ ವ್ಯಾಲ್ಯೂ ಇರುತ್ತೆ ಆಬ್ವಿಯಸ್ಲಿ. ಇದು ಲೀಸ್ಟ್ ವ್ಯಾಲ್ಯೂ, ಲೀಸ್ಟ್ ಇರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನೆನ್ಪಿಟ್ಕೊಳ್ಳೇಬೇಕಿದು. ಏನಪ್ಪಾ ಅಂತಂದ್ರೆ ಸಪೋಸ್ ಏನಾದ್ರು ಎ ಅನ್ನು ಕನ್ವರ್ಜೆಂಟ್ ಆದ್ರೆ, ಕನ್ವರ್ಜೆಂಟ್ ಓಕೆ, ಕನ್ವರ್ಜ್ ಟು ಎಲ್ ಆದ್ರೆ ಇಫ್ ಅಂಡ್ ಓನ್ಲಿ ಇಫ್ ಲಿಮಿಟ್ ಸುಪೀರಿಯರ್ ಲಿಮಿಟ್ ಇನ್ಫೀರಿಯರ್ ಎರಡೂ ಕೂಡ ಅದೇ ವ್ಯಾಲ್ಯೂ ಆಗುತ್ತೆ ಅಂತ ಹೇಳುತ್ತಿದ್ದು. ಓಕೆನಾ? ಈಗ ಕೊಡ್ತಾನೆ ಕ್ವಶನ್. ಓಕೆನಾ? 1 + -1 ಹೋಲ್ ಪವರ್ n ಡಿವೈಡೆಡ್ ಬೈ n ಸ್ಕ್ವೇರ್ ಅಂತ ಕೇಳ್ದ ಕ್ವಶನ್. ಓಕೆನಾ? ಹಿಂಗ್ ಕ್ವಶನ್ ಕೇಳ್ಬಿಟ್ಟು ಲಿಮಿಟ್ ಇನ್ಫೀರಿಯರ್ ಯಾವುದು ಲಿಮಿಟ್ ಸುಪೀರಿಯರ್ ಯಾವುದು ಅಂತ ಕೇಳ್ತಾರೆ. ಏನ್ ಆನ್ಸರ್? ಲಿಮ್ ಸುಪ್ ಕಂಡಿಡಿರಿ, ಲಿಮ್ ಇನ್ಫ್ ಕಂಡಿಡಿರಿ, ಲಿಮ್ ಸುಪ್ ಕಂಡಿಡಿರಿ, ಲಿಮ್ ಇನ್ಫ್ ಕಂಡಿಡಿರಿ ಅಂತ ಕೇಳ್ತಾರೆ. ಯಾಕೆ? ಲಿಮಿಟ್ ಕಂಡಿಡಿರಿ ಅಷ್ಟೇ. ಕನ್ವರ್ಜೆಂಟ್ ಅಂತ ಚೆಕ್ ಮಾಡಿ. ಎಸ್ ಇಟ್ ಇಸ್ ಕನ್ವರ್ಜೆಂಟ್ ಅಲ್ವಾ? ಕನ್ವರ್ಜೆಂಟ್ ದಿಸ್ ಕನ್ವರ್ಜೆಂಟ್ 1 ಅಂದ್ರೆ ಕನ್ವರ್ಜೆಂಟ್ ಆಯ್ತು ಅಂತಂದ್ರೆ ಲಿಮಿಟ್ ಇನ್ಫೀರಿಯರ್ ಲಿಮಿಟ್ ಸುಪೀರಿಯರ್ ಎರಡೂ ಕೂಡ ಏನಾಗುತ್ತೆ? ಒಂದೇ ಆಗುತ್ತೆ ಅಂತ ಹೇಳೋದು ಅಷ್ಟೇ. ಇಫ್ ಅಂಡ್ ಯಾಕಂದ್ರೆ ಇದು ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್. ಈ ಒಂದೆರಡು ರಿಸಲ್ಟ್ಗಳಿದಾವೆ, ಸುಮ್ಮನೆ ಅನ್ಕೊಳ್ಳಿ. ಎನ್ ಬಿ ಎನ್ ಆರ್ ಬೌಂಡೆಡ್ ಅಂಡ್ ಎನ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಎನ್ ಅಂತ ಅಂದ್ರೆ ಎನ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಬಿ ಎನ್ ಫಾರ್ ಆಲ್ ಎನ್. ಅವಾಗ ಸಮ್ ಇನಿಕ್ವೇಶನ್ ಮಾಮೂಲಿ ಇದಾಗುತ್ತೆ. ಲಿಮಿಟ್ ಸುಪೀರಿಯರ್ ಹಾಕಿದ್ರೆ ಎರಡು ಕಡೆ ಸೇಮ್ ಹಂಗೇನೆ ಇರುತ್ತೆ. ಲಿಮಿಟ್ ಸುಪೀರಿಯರ್ ಎರಡು ಕಡೆ ಲಿಮಿಟ್ ಸುಪೀರಿಯರ್ಗಳನ್ನ ಹಾಕೊಂತ ಹೋಗ್ಬೋದು. ಅದೇ ತರ ಲಿಮಿಟ್ ಇನ್ಫೀರಿಯರ್ನು ಹಾಕೊಂತ ಹೋಗ್ಬೋದು. ಅಂದ್ರೆ ಲಿಮಿಟ್ ಸುಪೀರಿಯರ್ ಆಫ್ ಎ ಎನ್ ಲಿಮಿಟ್ ಸುಪೀರಿಯರ್ ಆಫ್ ಬಿ ಎನ್ ಗಿಂತ ಕಡಿಮೆ ಇರುತ್ತೆ. ಇವೆರಡು ಪ್ರಾಪರ್ಟಿ ಗೊತ್ತಿಲ್ಲ. ಸೇಮ್ ಆ ಕಡೆ ಈ ಕಡೆ ಲಿಮಿಟ್ ಸುಪೀರಿಯರ್ ಹಾಕ್ಬೋದು, ಲಿಮಿಟ್ ಇನ್ಫೀರಿಯರ್ ಹಾಕ್ಬೋದು. ಇದು ತುಂಬಾ ಇಂಪಾರ್ಟೆಂಟ್. ಇದನ್ನ ಒಂದ್ಸರಿ CSIR ನೆಟ್ ಅಲ್ಲಿ ಕೇಳಿದ್ದಾನೆ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಟ್ರೂ ಅಂತ. ಈ ತರ ನೋಡಿ, ಸುಪೀರಿಯರ್ ಇದ್ರೆ ಮೇಲ್ಗಡೆ ಸುಪೀರಿಯರ್ ಇದ್ರೆ ಸಮ್ ಅಲ್ಲಿ ಏನಾಗುತ್ತೆ? ನಾಲ್ಕು ಇದಿದ್ದಾವೆ, ಸಮ್ ಅಲ್ಲಿ 2, ಪ್ರಾಡಕ್ಟ್ ಅಲ್ಲಿ 2. ಈ ಸಮ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಸುಪೀರಿಯರ್ ಇದ್ರೆ ಸುಪೀರಿಯರ್ ಆಫ್ ಎನ್ ಪ್ಲಸ್ ಬಿ ಎನ್ ಏನಾಗುತ್ತೆ? ಸೇಮ್ ಲೆಸ್ ದೆನ್ ಆರ್ ಈಕ್ವಲ್ ಟು ಬರುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಮಾಮೂಲಿ ಸುಪೀರಿಯರ್ ಬರುತ್ತೆ. ಇನ್ಫೀರಿಯರ್ ಇದ್ರೆ ಗ್ರೇಟರ್ ದನ್ ಸಿಂಬಲ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಮಾಮೂಲಿ ಇನ್ಫೀರಿಯರ್ ಇರುತ್ತೆ. ಇಲ್ಲಿ ಇನ್ಫೀರಿಯರ್ ಇದೆ, ಇಲ್ಲೂ ಇನ್ಫೀರಿಯರ್ ಇದೆ. ಕ್ಲಿಯರ್ ಆಯ್ತಾ? ಇನ್ಫೀರಿಯರ್ಗೆ ಏನ್ ಬರುತ್ತೆ? ಗ್ರೇಟರ್ ದ್ಯಾನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಇದು ಲೆಸ್ ದ್ಯಾನ್ ಬರುತ್ತೆ ಸುಪೀರಿಯರ್ ಇದ್ರೆ. ಮಲ್ಟಿಪ್ಲಿಕೇಶನ್ ಇದ್ರೆ ಎನ್ ಇಂಟು ಬಿ ಎನ್ ಇದ್ರೆ ಸೇಮ್ ಲಾಜಿಕ್. ಓಕೆನಾ? ಸೊ ಇಲ್ಲೂ ಸುಪೀರಿಯರ್ ಬರುತ್ತೆ, ಇಲ್ಲಿ ಸುಪ್ರೀಂ ಬರುತ್ತೆ, ಲೆಸ್ ದೆನ್ ಆರ್ ಈಕ್ವಲ್ ಟು ಬರುತ್ತೆ. ಸೇಮ್ ಇವೆರಡು ಅಂತಾರೆ, ಇವೆರಡು ಅಂತ. ಅರ್ಥ ಆಯ್ತಲ್ವ ಲಾಜಿಕ್? ಪ್ರಾಡಕ್ಟ್ ಇದ್ರೆ ಸಮ್ ಇದ್ರೆ ಇದನ್ನ ಕೇಳ್ತಾನೆ ಒಂದ್ಸರಿ ನಿಮ್ಗೆ ವಿಚ್ ಆಫ್ ದಿಸ್ ಟ್ರೂ ಫಾಲ್ಸ್ ಅಂತ ಹೇಳಿ ಅದನ್ನ ಕೇಳಕ್ಕೆ ಅನ್ಸಿರುತ್ತೆ. ಸುಪ್ರೀಂ ಹೆಂಗ್ ಮಾಡ್ತೀವಿ ಆಲ್ಮೋಸ್ಟ್ ಹಿಂಗೇನೆ. ಸೊ ಬೌಂಡೆಡ್ ಸೀಕ್ವೆನ್ಸ್ ಆಗಿದ್ರೆ ಸಪೋಸ್ ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ಸೇಮ್ ಅವಾಗಲೇ ಅವು ಇದರಲ್ಲಿ ಸುಪ್ರೀಂ ಮತ್ತೆ ಇನ್ಫಾರ್ಮ್ಗೆ ಲ್ಯಾಂಬ್ಡಾ ಮಲ್ಟಿಪ್ಲೈ ಮಾಡಿದಾಗ ಒಂದೆರಡು ಪ್ರಾಪರ್ಟೀಸ್ ಹೇಳಿದೆ, ಇದೇ ತರ ಪ್ರಾಪರ್ಟೀಸ್. ಒಂದು ಪಾಸಿಟಿವ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಲ್ಯಾಂಬ್ಡಾ ಗ್ರೇಟರ್ ದನ್ 0 ಇದ್ರೆ ಸೇಮ್ ಇಲ್ಲಿ ಸುಪೀರಿಯರ್ ಇದ್ರೆ ಇಲ್ಲೂ ಕೂಡ ಸುಪೀರಿಯರ್ ಬರುತ್ತೆ. ಲ್ಯಾಂಬ್ಡಾನ ಆಚೆ ತೆಗಿಬೋದು, ಹಿಂಗೆ ಲ್ಯಾಂಬ್ಡಾನ ಆಚೆ ತೆಗೆದು ಸುಪೀರಿಯರ್ ಬರುತ್ತೆ. ನೋಡಿ, ಸಪೋಸ್ ಏನೋ ಲ್ಯಾಂಬ್ಡಾ ಲೆಸ್ ದೆನ್ 0 ಆದಾಗ ಲ್ಯಾಂಬ್ಡಾ ಹಿಂಗ್ ಆಚೆ ಬಂತು ಅಂತ ಅಂದ್ರೆ ಅದು ಇನ್ಫೀರಿಯರ್ ಆಗಿ ಹೋಗ್ಬಿಡುತ್ತೆ. ಸುಪೀರಿಯರ್ ಇಲ್ಲಿ ಕೆಳಗಡೆ ಬಂತು, ಇಲ್ಲಿ ಲೈನ್ ಗೊತ್ತಾಗ್ತಿದೆಯಲ್ಲ? ಇನ್ಫೀರಿಯರ್ ಇದ್ರು ಅಷ್ಟೇ. ಗ್ರೇಟರ್ ದನ್ 0 ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಗ್ರೇಟರ್ ದನ್ 0 ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಸೇಮ್ ಇಂಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ಇನ್ಫೀರಿಯರ್ ಇದ್ರೆ ಇಲ್ಲೂ ಇನ್ಫೀರಿಯರ್ ಬರುತ್ತೆ, ಸುಪೀರಿಯರ್ ಇದ್ರೆ ಸುಪೀರಿಯರ್ ಬರುತ್ತೆ. ಸೊ ಲೆಸ್ ದನ್ 0 ಆದಾಗ ಏನಾಗುತ್ತೆ ಅಂದ್ರೆ ಉಲ್ಟಾ ಆಗುತ್ತೆ. ಇಲ್ಲಿ ಇನ್ಫೀರಿಯರ್ ಇದ್ರೆ ಇಲ್ಲಿ ಏನಾಗುತ್ತೆ? ಇಲ್ಲಿ ಸುಪೀರಿಯರ್ ಇರುತ್ತೆ. ಲ್ಯಾಂಬ್ಡಾ ಆಚೆ ತೆಗ್ದಿದೀವಿ ಅಂದ್ರೆ ಸೇಮ್ ಸುಪ್ರೀಂ ಇನ್ಫೀರಿಯರ್ಗೆ ಏನ್ ಮಾಡ್ತೀವೋ ಅದೇ ಲಾಜಿಕ್ ಇಲ್ಲೂ ಕೂಡ. ಈಗ ಲಿಮಿಟ್ಸ್ ಗಳನ್ನ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು 50 ಕ್ವಶನ್, ಎಲ್ಲಾ ಕ್ವಶನ್ಸ್ ಗಳನ್ನ ಸಾಲ್ವ್ ಒಂದು 50 ಕ್ವಶನ್ ಜನರಲ್ ಆಗಿ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿರೋ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತೀನಿ. ಲಿಮಿಟ್ಸ್ ಕಂಪ್ಲೀಟ್ ಲಿಮಿಟ್ ಇದಾದ್ಮೇಲೆ ಇನ್ನೂ ಮುಗ್ದೋಗುತ್ತೆ. ಇನ್ನೊಂದು ಟಾಪಿಕ್ ಇದೆ, ಆವಾಗ ನಿಮ್ಗೆ ಐಡಿಯಾ ಸಿಗುತ್ತೆ ಎಲ್ಲ.
ಈಗ ಇದಕ್ಕೆ ಲಿಮಿಟ್ ಸುಪೀರಿಯರ್ ಲಿಮಿಟ್ ಇನ್ಫೀರಿಯರ್ ಕಂಡುಹಿಡಿಬೇಕು. ಈಗ ಫಸ್ಟ್ ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಲಿಮಿಟ್ ಪಾಯಿಂಟ್ಸ್ ಕಂಡುಹಿಡಿಬೇಕು. ಕಂಡ್ರೆ ಲಿಮಿಟ್ ಪಾಯಿಂಟ್ಸ್ ಇದಕ್ಕೆ ಯಾವ ಲಿಮಿಟ್ ಪಾಯಿಂಟ್ಸ್? 0. 0 1 0 is the limit point and 1 is the limit point. Then limit superior ಏನು? Limit superior Here is equal to 1. an is equal to what? 1. Limit inferior an is equal to 0. 0. ಅಷ್ಟೇ. ಇದಕ್ಕೆ ಲಿಮಿಟ್ ಪಾಯಿಂಟ್ಸ್ ಹೇಳಿ. ಫಸ್ಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಹೇಳಿ. 1 1 2 3. 1 1 by 2. 1 by 2 1 by 3 1 2 2 3 ಅವು ಲಿಮಿಟ್ ಪಾಯಿಂಟ್ಸ್. 1 by 2 ಲಿಮಿಟ್ ಪಾಯಿಂಟ್, 1 by 3 ಲಿಮಿಟ್ ಪಾಯಿಂಟ್. 5 ಲಿಮಿಟ್ ಪಾಯಿಂಟ್ ಇದಾವೆ ಇಲ್ಲಿ. ಅದು ಸೇಮ್ ರಿಪೀಟ್ ಆಗ್ತಾ ಇರ್ತವೆ. ಸೊ ಇದರಲ್ಲಿ ದೊಡ್ಡದೇ ಯಾವುದು? 3. 3 ಅಂದ್ರೆ Supremum, infimum is lim is 1 by equal to 3, lim inf is equal to 1 by 2. 3 1 by 1 3. by 3. 1 by 3 is less than. ಸರ್ ಅದರಲ್ಲಿ ಪ್ರೀವಿಯಸ್ ಎಕ್ಸ್ಕ್ಯೂಸ್ ಮಿ ಸರ್, Fine. ಇಲ್ಲಿ ಇನ್ನು ಮುಂದೆ ಟರ್ಮ್ಸ್ ಹೋದ್ರೆ 1 2 3 4 ಬರಲ್ವಾ? ಇಲ್ಲ ಅಲ್ಲ, ಸೀಕ್ವೆನ್ಸ್ ಅವನೇ ಕೊಟ್ಟಿದ್ದಾನಲ್ಲ. 1 2 3 4 ಬರಲ್ಲ, ಯಾಕಂದ್ರೆ ಅವ್ನ ಸೀಕ್ವೆನ್ಸ್ ಹಿಂಗ್ ಕೊಟ್ಟಿದ್ದಾನಲ್ಲ, ಅವನೇ ಕೊಟ್ಟಿದ್ದಾನೆ. 1 1 by 2 1 by 3 ಆತರ. ಇಲ್ಲಿ ಮತ್ತೆ 1 ನೋಡಿ, ಇಷ್ಟು ಪಾರ್ಟ್ 1 ಅಲ್ಲ ಹೆಂಗ್ ತಗೊಂಡಿದ್ದೆ ನಾನು? 1 1 by 2 1 by 3 1 ಪಾರ್ಟ್, 1 2 3 1 ಇನ್ನೊಂದು ಪಾರ್ಟ್. ಈ ತರ ಹೌದು. ಈ 3 1 ಪಾರ್ಟ್, ಈ 3 1 ಪಾರ್ಟ್, ಮತ್ತೆ ಆ 3 1 ಪಾರ್ಟ್ ಹಿಂಗೆ ಹೋಗ್ತಾ ಇರುತ್ತದೆ, ರನ್ ಆಗ್ತಾ ಇರುತ್ತದೆ. ನಾನು ಸೀಕ್ವೆನ್ಸ್ ರೆಪ್ರೆಸೆಂಟೇಷನ್ ಮಾಡ್ಬೇಕಾದ್ರೆ 3 ಮೆಥಡ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಅವರು ಅಂತ ಹೇಳಿದ್ವಿ. ಈಗ ನಮ್ಗೆ ಒಂದು ಪ್ಯಾಟರ್ನ್ ಫಾಲೋ ಆಯ್ತಲ್ವಾ ನಮ್ಗೆ. ಈಗ ನಾವು ವಿ ಕ್ಯಾನ್ ಐಡೆಂಟಿಫೈ ದ ಪ್ಯಾಟರ್ನ್ ಹಿಯರ್, ಯಾವ ತರ ರನ್ ಆಗ್ತಾ ಇದೆ ಅಂತ. ಎಸ್ ಆಬ್ವಿಯಸ್ಲಿ ನಾವು ನೆಕ್ಸ್ಟ್ ಟರ್ಮ್ ಏನಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟರ್ಮ್ ಏನಿರುತ್ತೆ ಹಂಗಾರೆ 1 by 3 ಬರುತ್ತೆ. 1 1 by 2 1 by 3 ಬರುತ್ತೆ ನೆಕ್ಸ್ಟ್ 3 ಟರ್ಮ್ಸ್ ಗಳು. ಓಕೆನಾ? ಅಂದ್ರೆ 4 ಬರಲ್ಲ. ಅಂದ್ರೆ ಪ್ಯಾಟರ್ನ್ ಫಾಲೋ ಆಗೋ ತರ ಕೊಟ್ಟಿರ್ತಾನೆ ಅವನು. ಹಾ ಸರ್ ಥ್ಯಾಂಕ್ ಯು ಸರ್. sin n pi by 3. sin n pi by 3 ಹೆಂಗಾಗುತ್ತೆ ಅಂತ. Sin ranges from -1 to 1. sin ranges from -1 to 1. ಬಟ್ ಏನಾಗುತ್ತೆ ಅಂತಂದ್ರೆ ಸೈನ್ ಬರುತ್ತಲ್ವಾ ಅದು. ಓಕೆ, ಸೈನ್ ಹೆಂಗಿರುತ್ತೆ ಪೈ ಬೈ 3 ಬೆಲೆ ಬರುತ್ತೆ. ಸೊ ಅಂದ್ರೆ ಇದು sin pi by 3 ಎಷ್ಟು? 1 ಹಾಕಿದ್ರೆ √3/2 ಬರುತ್ತಲ್ವಾ. 1 ಹಾಕಿದ್ರೆ √3/2 ಬರುತ್ತೆ. 2 ಹಾಕಿದ್ರೆ 2π/3. ನಿಮ್ಗೆ ಯಾವ್ದು ಎನ್ನಿಗೆ ಏನೇ ವ್ಯಾಲ್ಯೂ ಹಾಕಿ ನಿಮ್ಗೆ ಎರಡೇ ವ್ಯಾಲ್ಯೂಸ್ ಬರ್ತವೆ ಲಿಮಿಟ್ ಪಾಯಿಂಟ್ಸ್. √3/2 π/3 ಮೈನಸ್ √3/2 ಬರುತ್ತೆ. ಪಾಸಿಟಿವ್ ನೆಗೆಟಿವ್. ಓಕೆನಾ? ನೀವು ಎನ್ನಿಗೆ 1 ಹಾಕಿ ಎನ್ನಿಗೆ 1 ಹಾಕಿದ್ರೆ π/3 ಬರುತ್ತೆ. sin π/3 ಬಂದ್ಬಿಟ್ಟು √3/2 ಬರುತ್ತೆ. ಎನ್ನಿಗೆ 2 ಹಾಕಿದ್ರೆ 2π/3. 2π/3 ಅಂದ್ರೆ ಎಷ್ಟಾಗುತ್ತೆ? 120 ಡಿಗ್ರಿ. sin 120 ಅಲ್ವಾ? sin 120 ವ್ಯಾಲ್ಯೂ ಎಷ್ಟು? ಸೊ ಇಟ್ ಇಸ್ ಈಕ್ವಲ್ ಟು sin 60 ಕಾಂಪ್ಲಿಮೆಂಟರಿ ಆಂಗಲ್ಸ್. 180 minus 60. ಸೊ 180 - 60 ಅಂದ್ರೆ sin 60 ಆಗುತ್ತೆ. Positive second quadrant. ಪಾಸಿಟಿವ್. ಸೊ Plus root ದಿಸ್ 3 by ಇಸ್ 2. √3/2 ಬರುತ್ತೆ. ಸೈನ್ಗೆ ಅದೇ ತರ ಹಾಕೊಂಡ್ರೆ ನಿಮ್ಗೆ ಎರಡರಲ್ಲೇ ಆಸಿಲೇಟ್ ಆಗ್ತವೆ. Yes sir. ಓಕೆನಾ? Yes sir. ಸೊ ಹಂಗಾಗಿ ಲಿಮಿಟ್ ಪಾಯಿಂಟ್ ಬಂದ್ಬಿಟ್ಟು ಇವೆರಡು ಆಗ್ತವೆ. ಸೊ ಅದರಲ್ಲಿ ಸುಪ್ರೀಮಮ್ ಏನಾಗುತ್ತೆ? ಲಿಮ್ ಸುಪ್ರೀಮಮ್ ಏನಾಗುತ್ತೆ? ಲಿಮಿಟ್ ಸುಪೀರಿಯರ್ √3/2 ಆಗುತ್ತೆ. ಲಿಮಿಟ್ ಇನ್ಫೀರಿಯರ್ ಬಂದ್ಬಿಟ್ಟು minus ಮೈನಸ್ √3/2. √3/2 ಆಗುತ್ತೆ. ಇದು ನೋಡಿ, ಅವ್ರ ವ್ಯಾಲ್ಯೂಸ್ ನ ಡಿಫೈನ್ ಮಾಡಿದ್ದಾರೆ. 1 4 7 ಈ ತರ ಹೋದ್ರೆ ಇದಂತೆ, 2 5 8 ಹಿಂಗ್ ಹೋದ್ರೆ ಇದು 3 ಸ್ಪ್ಲಿಟ್ ಮಾಡಿದ್ದಾರೆ. ಸೊ ಇದೇನಾಗುತ್ತೆ? ಲಿಮಿಟ್ ಪಾಯಿಂಟ್ಸ್ ಇಲ್ಲಿ n ಟೈಮ್ಸ್ ಇನ್ಫಿನಿಟಿ ಹಾಕ್ಬಿಡಿ ಅಷ್ಟೇ, ಸಿಂಪಲ್ ಆಗುತ್ತೆ. ಸೆಟ್ ಆಫ್ ಆಲ್ ಲಿಮಿಟ್ ಪಾಯಿಂಟ್ಸ್ ಏನಾಗುತ್ತೆ? n ಟೈಮ್ಸ್ ಇನ್ಫಿನಿಟಿ ಫಸ್ಟ್ ಒನ್ ಏನ್ ಬರುತ್ತೆ? ಫಸ್ಟ್ ಒನ್ 1 ಬರುತ್ತೆ, 2 ಬರುತ್ತೆ, 3 ಬರುತ್ತೆ. ಓಕೆ, ಇದರಲ್ಲಿ ಗ್ರೇಟೆಸ್ಟ್ ಯಾವುದು? 3. ಇದೆ ಸುಪ್ರೀಮ್, ಇದೆ ಸುಪೀರಿಯರ್, ಇದೆ inferior. ಅಷ್ಟೇ. ಇದು plus 1/n. 1 1 -1 ಬರುತ್ತೆ. ಲಿಮಿಟ್ ಪಾಯಿಂಟ್ಸ್ ಹೇಳಿದ್ರೆ ಮುಗಿದೋಯ್ತು, ಕೆಲಸನೇ ಮುಗೀತು. 1 ಮತ್ತೆ -1. ಇದು ಲಿಮಿಟ್ ಇನ್ಫೀರಿಯರ್, ಇದು ಸುಪೀರಿಯರ್. ಇದು ನೋಡಿ, ಇದು ಡಿಸ್ಟೆನ್ಸ್ ಇ ಆಗುತ್ತೆ. ಇ ಅಂತಂದ್ರೆ ಟೋಟಲ್ ಲಿಮಿಟ್ ಪಾಯಿಂಟ್ಸ್ ಏನ್ ಬರ್ತವೆ? ಇಲ್ಲ ಪ್ಲಸ್ ಇ ಬರುತ್ತೆ, ಇಲ್ಲ ಅಂದ್ರೆ ಮೈನಸ್ ಇ ಬರುತ್ತೆ. ಇದು ಸುಪೀರಿಯರ್, ಇದು ಇನ್ಫೀರಿಯರ್. ಈಗ ಇದಕ್ಕೆ ಲಿಮಿಟ್ ಪಾಯಿಂಟ್ ಕಂಡಿದ್ದೀವಿ.
ಇದಂತೂ 1 ಆಸಿಲೇಟ್ ಆಗ್ತಾ ಇರುತ್ತೆ -1 n ಟು ದಿ ಪವರ್ ಆಫ್ n ಪ್ಲಸ್ n. ಯಾವ ರೂಲ್ ಆಗ್ತಿಲ್ಲ, ಯಾವ ರೂಲ್? ಕೌಶಿ ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡಿ ಬರುತ್ತೆ. 1 ಬರುತ್ತೆ. ಒನ್ ಬರುತ್ತೆ ಅಲ್ಲ? ಎಸ್ ಸರ್. ಸೊ ಹಂಗಾಗಿ ಏನ್ ಬರುತ್ತೆ 1 ಮತ್ತೆ -1 -1 ಬರುತ್ತೆ. ಸೊ ಹಂಗಾಗಿ ಇದು ಸುಪೀರಿಯರ್, ಇದು ಇಂಫೀರಿಯರ್. ಇದು as n tends to infinity ಬರುತ್ತೆ. total becomes 0. So this is convergent. Convergent ಇದ್ರೆ ಲಿಮಿಟ್ ಸುಪೀರಿಯರ್ ಅದೇ, ಇಂಫೀರಿಯರ್ ಅದೇ. ಇದೇನಾಗುತ್ತೆ ನೋಡಿ, ಇನ್ಫಿನಿಟಿ ಡೈವರ್ಜೆಂಟ್. ಲಿಮಿಟ್ ಸುಪೀರಿಯರ್ ಏನ್ ಬರುತ್ತೆ? ಪ್ಲಸ್ ಇನ್ಫಿನಿಟಿ. ಪ್ಲಸ್ ಇನ್ಫಿನಿಟಿ. ಲಿಮಿಟ್ ಸುಪೀರಿಯರ್ ಪ್ಲಸ್ ಇನ್ಫಿನಿಟಿ ಬರುತ್ತೆ. ಲಿಮಿಟ್ ಇನ್ಫೀರಿಯರ್ ಮೈನಸ್ ಇನ್ಫಿನಿಟಿ ಬರುತ್ತೆ. ಓಕೆ, ಇದೇನಾಗುತ್ತೆ ನೋಡಿ n ಟು ದಿ ಪವರ್ ಆಫ್ -1 ಹೋಲ್ ಪವರ್ n ಇದೆ. ಈಗ -1 ಹೋಲ್ ಪವರ್ n ಇಸ್ ಆಸಿಲೇಟಿಂಗ್ ಅಲ್ವಾ? n ಜಾಗದಲ್ಲಿ ಇನ್ಫಿನಿಟಿ ಹಾಕಿದ್ರೆ ನೋಡಿ, n ಜಾಗದಲ್ಲಿ ಇನ್ಫಿನಿಟಿ ಹಾಕಿದ್ರೆ ಇನ್ಫಿನಿಟಿ ಪವರ್ 1 ಮತ್ತೆ ಇಲ್ಲಾಂದ್ರೆ ಇನ್ಫಿನಿಟಿ ಪವರ್ -1 ಅಲ್ವಾ? ಇನ್ಫಿನಿಟಿ ಪವರ್ 1 ಅಂದ್ರೆ ಇನ್ಫಿನಿಟಿನೇ ಬರುತ್ತೆ. ಇನ್ಫಿನಿಟಿ ಪವರ್ 1 ಬೈ ಇನ್ಫಿನಿಟಿ ಅಂದ್ರೆ ನಿಮ್ಗೆ ಇನ್ಫಿನಿಟಿ ಕಾಮ 0 ಬರುತ್ತೆ. ಓಕೆನಾ? ಸೊ ಹಂಗಾದ್ರೆ ಈಗ 0 ಅನ್ನೋದು ಲಿಮಿಟ್ ಇನ್ಫಿನಿಮ್, ಇದು ಕೂಡ ಸೇಮ್ ಲಾಜಿಕ್. ಇದು ಕೂಡ ನಿಮ್ಗೆ ಅದೇ ಮೈನಸ್ ಬರುತ್ತೆ ಸರ್. ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇನ್ಫಿನಿಟಿ ಮತ್ತೆ 0 ಬರುತ್ತೆ. ಅವಾಗ ಇದು ಇನ್ಫೀರಿಯರ್ ಆಗುತ್ತೆ, ಇದು ಸುಪೀರಿಯರ್ ಆಗುತ್ತೆ. ನೋಡಿ ಇದು 0 ಆಯ್ತದೆ ಅಲ್ವಾ? 1/n 0 ಆಯ್ತದೆ, 1 ಆಯ್ತದೆ. ಇಲ್ಲಿ ಇನ್ಫಿನಿಟಿ ಹಾಕಿದ್ರೆ ನಿಮ್ಗೆ ಏನಾಗುತ್ತೆ, ಹೆಂಗ್ ಬರೀ ಏನಂತಂದ್ರೆ 2 ಪವರ್ ಅಲ್ಲ ಸಾರಿ -2 ಪವರ್ n ಪವರ್ ಬೇಡ, 1/2 ಪವರ್ n ಬರಿಬೋದಲ್ಲ ಸರ್? 2 ಪವರ್ n ಇಂಟು -1. ಇಲ್ಲ, ಒಂದು ಕೆಲಸ ಮಾಡಿ, 1 divided by -2 whole 2 power ಪವರ್ n. -n ಹಾಕ್ತೀನಿ ಬಿಡಿ. 2 ಪವರ್ -n -1 ಹೋಲ್ ಪವರ್ n ಬರಿಬೋದು ಹಂಗೆ. ಈಗ 1 + 1/n. ಈಗ ಇನ್ಫಿನಿಟಿ ಹಾಕಿದ್ರೆ ಇದು ಆಸಿಲೇಟ್ ಆಗ್ತಾ ಇರುತ್ತೆ. ಇದು 1 ಮತ್ತೆ -1 ಮಧ್ಯೆ ಆಸಿಲೇಟ್ ಆಗ್ತಾ ಇರುತ್ತೆ. ಇದು ಬಂದ್ಬಿಟ್ಟು 1 ಆಗಿರುತ್ತೆ. ಇನ್ನ ಇದೇನಾಗುತ್ತೆ, ಇದು 1/2 ಪವರ್ n ಅಂತ ಬರಿಬೋದಲ್ಲ? 1/2 ಪವರ್ n 1/2 ಪವರ್ n ಏನಾಗುತ್ತೆ? 0 ಆಗುತ್ತೆ. ಸೊ 0 ಇಂಟು ಎನಿಥಿಂಗ್ ಏನಾಗುತ್ತೆ? 0 ಆಗ್ತದೆ. ಟೋಟಲ್ 0 ಆಗುತ್ತೆ. ಕನ್ವರ್ಜೆಂಟ್ ಸುಪೀರಿಯರ್ ಇನ್ಫೀರಿಯರ್ ಸೇಮ್ ಆಗುತ್ತೆ. ಇದು ಹಂಗೆ ಆಗುತ್ತೆ ಸರ್. ಸೇಮ್, ಇದು ಹಂಗೆ ಆಗುತ್ತೆ ಸೇಮ್. ಅಂದ್ರೆ 10 ಪವರ್ n, ಬಟ್ ಇದು ಬರಲ್ಲ, ಇನ್ಫಿನಿಟಿ ಬರುತ್ತೆ ಇದು. ಸೊ ಇದು -1 ಹೋಲ್ ಪವರ್ n ಆಗುತ್ತೆ. ಇದು ನಿಮ್ಗೆ ಈ ಟೋಟಲ್ ಆನ್ಸರ್ ಬಂದ್ಬಿಟ್ಟು ಟೋಟಲ್ ಆನ್ಸರ್ 1 ಬರುತ್ತೆ. ಇದು 1 ಮತ್ತೆ -1 ಮಧ್ಯೆ ಆಸಿಲೇಟ್ ಆಗ್ತದೆ, ಇದು ಇನ್ಫಿನಿಟಿ. ಸೊ ಟೋಟಲ್ ಇನ್ಫಿನಿಟಿ ಆಗುತ್ತೆ. ಪ್ಲಸ್ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಆಗುತ್ತೆ ಸರ್. ಹೌದು, ಸಾರಿ ಹೌದು, ಪ್ಲಸ್ ಇನ್ಫಿನಿಟಿ ಮೈನಸ್. ಯಾಕಂದ್ರೆ ಇದು ಆಸಿಲೇಟ್ ಆಗ್ತಾ ಇರುತ್ತಲ್ಲ, ಒಂದ್ಸರಿ ಪ್ಲಸ್ ಇನ್ಫಿನಿಟಿ ಆಗುತ್ತೆ, ಇದು ಮೈನಸ್ ಮಲ್ಟಿಪ್ಲೈ. ಹೌದು, ಪ್ಲಸ್ ಇನ್ಫಿನಿಟಿ ಮತ್ತೆ ಮೈನಸ್ ಇನ್ಫಿನಿಟಿ. ಸರ್ ಇದು ಲೆಫ್ಟಿಗೆ -1 ಹೋಲ್ ಪವರ್ -n ಬರುತ್ತಾ, n ಬರುತ್ತೆ ಸರ್? ಯಾವ್ದ್ರಲ್ಲಿ? ಇದ್ರಲ್ಲ ಪ್ರಿವಿಯಸ್ ಪ್ರಾಬ್ಲಮ್. -1 ಹೋಲ್ ಪವರ್ ಸರ್ ಅಲ್ಲ, -1 ನೋಡಿ, -1 ಹೋಲ್ ಪವರ್ n ಅಂದ್ರೂ ಸೇಮೆ, -1 ಹೋಲ್ ಪವರ್ -n ಅಂದ್ರೂ ಸೇಮೆ, ಏನು ಪ್ರಾಬ್ಲಮ್ ಆಗಲ್ಲ. ಯಾಕೆ ಹೇಳಿ? ಈಗ ಆಸಿಲೇಟ್ ಆಗೋದು -1 ಹೋಲ್ ಪವರ್ n ಅಂತಾನೆ ಬರಿಬೋದು ಇದನ್ನ. ಮತ್ತೆ ಇದು ಆಸಿಲೇಟ್ ಆದ್ರೆ ನಿಮ್ಗೆ ಎರಡೇ ವ್ಯಾಲ್ಯೂಸ್ ಚಾಯ್ಸಸ್ ಸಿಗೋದು, 1 ಮತ್ತೆ -1. ಇಲ್ಲೂ ಕೂಡ ನಿಮ್ಗೆ ಯು ಹ್ಯಾವ್ ಓನ್ಲಿ 2 ಚಾಯ್ಸಸ್, 1 ಮತ್ತೆ -1. ಅಂದ್ರೆ -1 ಹೋಲ್ ಪವರ್ -n ಮತ್ತೆ -1 ಹೋಲ್ ಪವರ್ -n ಬೋತ್ ಗಿವ್ಸ್ ಯು ಸೇಮ್ ವ್ಯಾಲ್ಯೂಸ್, 1 and -1. ಹಾಂ ಸರ್. ಇದು ಒಂದು ಇನ್ಫಿನಿಟಿ, ಇನ್ನೊಂದು ಮೈನಸ್ ಇನ್ಫಿನಿಟಿ. ಬಿಡಿ. ಓಕೆ, ಸೀಕ್ವೆನ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಓಕೆ, ಆಲ್ಮೋಸ್ಟ್ ಮುಗಿದ. ಸಬ್ಸಿಕ್ವೆನ್ಸ್ ಏನಿಲ್ಲ, ಒಂದು 5-6 ಸ್ಟೇಟ್ಮೆಂಟ್ಗಳಿದಾವೆ. ಆ ಸ್ಟೇಟ್ಮೆಂಟ್ಗಳು ನೆನ್ಪಿಟ್ಕೊಂಡ್ರೆ ಇಟ್ಸ್ ಮೋರ್ ದೆನ್ ಇನಫ್, ಏನ್ ತೊಂದ್ರೆ ಇಲ್ಲ. ಆಲ್ಮೋಸ್ಟ್ ಸೀಕ್ವೆನ್ಸ್ ಮುಗೀತು.
ನೆಕ್ಸ್ಟ್ ಈಕ್ವಲಿ ಸಬ್ಸಿಕ್ವೆನ್ಸ್ ಒಂದು 10 ನಿಮಿಷ ಹೇಳ್ಬಿಟ್ಟು ಅದಾದ್ಮೇಲೆ ವಿಲ್ ಸಾಲ್ವ್ ಮೋರ್ ಕ್ವಶನ್ಸ್. ಓಕೆನಾ? ಸೊ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ. ಬೆಟರ್ ನಾನು ಇವಾಗ ಒಂದು PDF ಮಾಡಿ ಕಳಿಸ್ತೀನಿ ಎಲ್ಲಾ ಸೆಟ್ ಮತ್ತೆ ಎಲ್ಲಾ ಕ್ವಶನ್ ಪೇಪರ್, ಸೆಟ್ ಅಲ್ಲಿ ಇರೋ ಕ್ವಶನ್ ಪೇಪರ್ಗಳನ್ನೆಲ್ಲ ಯು ಟ್ರೈ ಟು ಎಲ್ಲಾನು ಒಂದು ಬುಕ್ ಅಲ್ಲಿ ಬರ್ದಿಟ್ರು. ಬರೀ ಆನ್ಸರ್ಸ್ ನ ಬರ್ದಿಟ್ಕೊಳ್ಳಿ ಸಾಕು. ಏನು ಕ್ವಶನ್ಸ್ ಎಲ್ಲ ಬರೆಯಕ್ಕೆ ಹೋಗ್ಬೇಡಿ. ಒಂದು 50-60 ಕ್ವಶನ್ಸ್ ಇದಾವೆ ಇಷ್ಟ್ರ ಮೇಲೆ. ಸೊ ಒಂದ್ಸರಿ ಸಾಲ್ವ್ ಮಾಡೋದು ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸಿಂಪಲ್ ಇದೆ. ಥ್ಯಾಂಕ್ ಯು. ಸರ್ ಥ್ಯಾಂಕ್ ಯು ಸರ್. ಇವತ್ತೇನೋ ಟೆಸ್ಟ್ ಕೊಡ್ಲಾ? ಟೆಸ್ಟ್ ನೀವು ಯು ಆರ್ ಓಕೆ, ಎಸ್ ಸರ್. ಐ ಗಿವ್ ಯು ಟೆಸ್ಟ್. ಸರಿ ಸರ್, ಟೆಸ್ಟ್ ಕೊಡಿ ಸರ್. ಆಫ್ಟರ್ನೂನ್. ಆಫ್ಟರ್ನೂನ್ ಕೊಡ್ಲಾ ಅಥವಾ ಈವ್ನಿಂಗ್ ಟೈಮ್ ಕೊಡಿ ಅಂತಂದ್ರೆ 9 ಗಂಟೆ ಕೊಟ್ಟರು ನಡೆಯುತ್ತಾ? ಈವ್ನಿಂಗು ಎಸ್ ಸರ್. ಎಸ್ ಸರ್. ಇವತ್ತು ಎಲ್ರಿಗೂ ರಜಾ ಇದೆ ಅನ್ಸುತ್ತೆ. ಎಲ್ಲ ಬಂದಲ್ವಾ? ರಜಾ, ಕಾಲೇಜುಗಳೆಲ್ಲ ರಜಾ ಇರುತ್ತಲ್ವಾ? ಇಲ್ಲ ಸರ್, ನಮ್ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಕೊಟ್ಟಿಲ್ಲ ಸರ್, ರಜೆ ಕೊಟ್ಟಿಲ್ಲ. ಕೊಡ್ಬೇಕಲ್ಲ ಸರ್, ಗೌರ್ಮೆಂಟ್ ಅನೌನ್ಸ್ ಮಾಡಿದೆ ನೆನ್ನೆ, ಇದ್ರಲ್ಲಿ ಬಂತು. ಹೌದಾ ಸರ್? ಅಂದ್ರೆ ಇದು ಕೊಟ್ಟಿದ್ದಾರೆ. ಡಿಪೆಂಡ್ಸ್ ಆನ್ DC ಮೇಲೆ ಬಿಟ್ಟಿದ್ದಾರೆ ಸರ್. ಆ ಡಿಸ್ಟ್ರಿಕ್ಟ್ DC ಮೇಲೆ ಡಿಪೆಂಡ್ ಆಗಿ. ಹೌದು, ಬೆಂಗಳೂರಿಗೆ ಕೊಟ್ಟಿದ್ದಾರೆ, ಬೇರೆ ಕಡೆ ಡಿಸ್ಟ್ರಿಕ್ಟ್ DC ಮೇಲೆ ಡಿಪೆಂಡ್ ಆಗುತ್ತೆ. ಹೌದು ಸರ್, ಕರೆಕ್ಟ್. ಸರ್ ಈಗ ಇದೊಂದು ಪ್ರಶ್ನೆ ಹಾಕಿರಲ್ಲ, -1⁴ ಅಂತ ಹಾಕಿದ್ರಲ್ಲ ಸರ್, ಹಾ ಸರ್. ಹಾ, ಅದನ್ನ ನಾವು ಡೈವರ್ಜೆಂಟ್ ಅಂತ ಹೇಳ್ಬೇಕಾ ಅಥವಾ ಆಸಿಲೇಟ್ ಇನ್ಫೈನೈಟ್ಲಿ ಅಂತ ಕರಿಬೇಕೀಗ? ಯಾವ್ದನ್ನ ಈಗ ಇದೇ ಕ್ವಶನ್ಗೆ ಕನ್ವರ್ಜೆನ್ಸ್ ಬಗ್ಗೆ ಏನಾದ್ರು ಕ್ವಶನ್ ಕೇಳಿದ್ರೆ ಏನಂತ ಬರೀಬೇಕು ಅಂತ. ಕನ್ವರ್ಜೆಂಟ್, ಡೈವರ್ಜೆಂಟ್ ಅಥವಾ ಆಸಿಲೇಟ್ ಇನ್ಫೈನೈಟ್ಲಿ ಅಂತ ಕೇಳ್ತಾನೆ. ದಿಸ್ ಇಸ್ ಅನ್ ಆಸಿಲೇಟರಿ ಸೀಕ್ವೆನ್ಸ್. ಆಸಿಲೇಟ್ಸ್ ಇನ್ಫೈನೈಟ್ಲಿ. ಆಸಿಲೇಟ್ಸ್ ಇನ್ಫೈನೈಟ್ಲಿ. ನಾವು ಡೈವರ್ಜೆಂಟ್ ಅಂತ ಹೇಳಕ್ ಸರ್ ಅಲ್ಲಿ -1⁴ ಡೈವರ್ಜೆಂಟ್ ಅಂದ್ರೆ ಇಲ್ಲ ಒಂದೇ ವ್ಯಾಲ್ಯೂ ಡೈವರ್ಜ್ ಆಗ್ಬೇಕು ಅಂದ್ರೆ, ಇಲ್ಲ +∞ ಹೋಗ್ಬೇಕು, ಇಲ್ಲ -∞ ಹೋಗ್ಬೇಕು. ಅದಾದ್ರೆ ಡೈವರ್ಜೆಂಟ್. ಈಗ ಅದೇ ನೋಡಿ, ಸಪೋಸ್ ನೋಡಿ -1⁴n × n ಇದೆಯಲ್ವಾ, ಇದು ಆಸಿಲೇಟರ್. ಆಸಿಲೇಟ್ಸ್ ಇನ್ಫೈನೈಟ್ಲಿ. ಓಕೆ, ಬರೀ n ಅಂತ ಮಾತಾಡ್ತೀವಲ್ವಾ, ಇದು ಡೈವರ್ಜಸ್. ಅಥವಾ -n ಅಂತ ಮಾತಾಡ್ತೀವ, ಇದು ಕೂಡ ಡೈವರ್ಜಸ್. ಸೊ ದಿಸ್ ಇಸ್ ಡೈವರ್ಜಸ್ ಟು -∞, ದಿಸ್ ಇಸ್ ಡೈವರ್ಜಸ್ ಟು +∞, ದಿಸ್ ಇಸ್ ಆಸಿಲೇಟಿಂಗ್. ಇನ್ಫಿನಿಟಿ ಮೈನಸ್. ಸರಿ. ಓಕೆ, ಮತ್ತೆ ಟೆಸ್ಟ್ಗಳನ್ನ ತುಂಬಾ ಜನ ಸೀರಿಯಸ್ ಅಟೆಂಡ್ ಮಾಡ್ತಿಲ್ಲ. ದಯವಿಟ್ಟು ಸ್ವಲ್ಪ ವರ್ಕೌಟ್ ಮಾಡಿ. ಇದೊಂದ್ 2 ತಿಂಗಳು ಕಷ್ಟಪಡಿ, ಆಗುತ್ತೆ ಅಂತಂದ್ರೆ ಏನಿಲ್ಲ, ಎಲ್ಲ ಈಸಿನೇ ಇರುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತಂದ್ರೆ ಏನಿಲ್ಲ. ಮತ್ತೆ ಏನಾದ್ರು ಕ್ಲಾಸಸ್ ಬಗ್ಗೆ ಸಪೋಸ್ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಳ್ಳೋದಿದ್ರೆ, ವಿ ಆರ್ ರೆಡಿ, ವಿ ಅಕ್ಸೆಪ್ಟ್ ಆಲ್ ಯುವರ್. ಏನೇ ಇದ್ರು ನಾವು ಅಕ್ಸೆಪ್ಟ್ ಮಾಡ್ತೀವಿ. ನೀವ್ ಏನೇ ಇದ್ರೆ ನಮ್ಗೆ ಮುಕ್ತವಾಗಿ ಹೇಳ್ಬೋದು, ಅಂತಂದ್ರೆ ಏನಿಲ್ಲ. ನಮ್ಗೆ ಒಟ್ಟಿಗೆ ವಿ ನೀಡ್ ಮೋರ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ನಮ್ಮಲ್ಲಿ ಇರೋರು ಎಕ್ಸಾಮ್ ನ ಕ್ರ್ಯಾಕ್ ಮಾಡ್ಬೇಕು. ಅದೇ ನಮ್ಮ ಉದ್ದೇಶ, ಬೇರೆ ಇನ್ನೇನು ಉದ್ದೇಶ ಇಲ್ಲ. ಸೊ ಏನಾದ್ರು ನಮ್ಮಲ್ಲಿ ಏನಾದ್ರು ಚೇಂಜ್ ಮಾಡ್ಕೊಳ್ಳೋ ತರ ಇದ್ರೆ ನಾವು ಚೇಂಜ್ ಮಾಡ್ಕೊತೀವಿ. ಸರ್, ನಾವು ಇಬ್ರು ಮುಕ್ತವಾಗಿದ್ದೀವಿ. ಇವೇನಿದ್ರು ಓಪನ್ ಆಗಿ ಬೇಕಾದ್ರೆ ಇದು ಮಾಡ್ಕೋಬಹುದು. ನೀವು ಫೀಡ್ಬ್ಯಾಕ್ ಆರಾಮಾಗಿ ಕೊಡ್ಬೋದು, ಅಂತಂದ್ರೆ ಏನಿಲ್ಲ. ಹಾ ಸರ್. ಓಕೆ, ಥ್ಯಾಂಕ್ ಯು ಸರ್. ಕ್ವಶನ್ಸ್ PDF ಇವತ್ತೇ ಕಳಿಸ್ತೀರಾ? ಈಗಲೇ ಕಳಿಸ್ತೀನಿ, 5 ನಿಮಿಷದಲ್ಲಿ ಕಳಿಸ್ತೀನಿ. ಹಾ ಸರ್. ಓಕೆ, ಥ್ಯಾಂಕ್ ಯು ಸರ್.